Okay. Good evening to all. Welcome to our Wednesday weekly webinar on the subject natural farming made simple. The way forward. Sorry. So we would like to explore the various aspects of natural farming. And today's topic I have taken is feed the soil, feed the microbes. So this is our topic for the day. As part of our farm management, we will be focusing on enrichment of the soil and keeping our microbes on the topsoil always active and performing. So how do we ensure these two? How do we feed our topsoil, and what are the various options to feed our topsoil? And also how do we feed the microbes with the food such that they can always be under active status, performing their responsibilities on the topsoil. So today's topic is feeding the soil and feeding the microbes. Irrespective of the type of crops we will be growing, so these two actionables, that is the feeding the soil and feeding the microbes, are the primary responsibility of a natural farmer, and we will understand today what are the various options we have in feeding our soil and the microbes, and by doing so how do we effectively manage our crops and enhance the yield of the crop. ನಮಸ್ಕಾರ ಮಿತ್ರರೇ, ಪ್ರತಿ ಬುಧವಾರ ಸಂಜೆ 8:30ರ ಗೂಗಲ್ ಮೀಟ್ ಈ ವೆಬ್ ಸರಣಿಗೆ ಸ್ವಾಗತ. ನಮ್ಮ ಈ ವೆಬ್ ಸರಣಿಗೆ ನಾವು ಇಟ್ಕೊಂಡಿರೋ ಹೆಸರು ನೈಸರ್ಗಿಕ ಕೃಷಿ ಮುಂದಿನ ಹಾದಿ. ಸೊ ನಾವೆಲ್ಲ ವಿಷರಾಸಾಯನಿಕ ರಹಿತ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದೀವಲ್ಲ, ಈ ನೈಸರ್ಗಿಕ ಕೃಷಿನಲ್ಲಿ ನಾವು ನಮ್ಮ ಆಯ್ಕೆಗಳನ್ನು, ನಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ಗುರುತಿಸ್ಕೊತಾ ಹೋಗ್ತೀವಿ. ಆದಷ್ಟು ನಮಗೆ ಇದರಲ್ಲಿ ನಿಶ್ಚಳತೆ ಬರ್ತಾ ಬರುತ್ತೆ. ಸೊ ನಮ್ಮ ಅನುಭವಗಳನ್ನು ಇಲ್ಲಿ ಸೇರಿಸ್ತಾ ಬರ್ತೀವಿ. ಹಾಗಾಗಿ ಈ ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ಯಾವ ರೀತಿ ವಿಧಾನಗಳನ್ನು ನಾವು ಅನುಸರಿಸ್ಬೋದು ಮತ್ತು ಹೇಗೆ ನಮ್ಮ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ನಮ್ಮ ಕೃಷಿಯನ್ನು ಲಾಭದಾಯಕವಾಗಿ ಮಾಡ್ಕೋಬೋದು ಅನ್ನೋದನ್ನು ನಾವು ಈ ಕಳೆದ 10 ಎಪಿಸೋಡ್ಗಳಲ್ಲಿ ಗಮನಿಸ್ತಾ ಬಂದ್ವಿ. ಇವತ್ತು 11ನೇ ಎಪಿಸೋಡು, ಬುಧವಾರ 27ನೇ ಆಗಸ್ಟು ನಾವೆಲ್ಲ ಸೇರಿದ್ದೀವಿ. ಈ ದಿನದ ವಿಷಯ ಮಣ್ಣನ್ನು ಮತ್ತು ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಪೋಷಿಸುವುದು. ನೈಸರ್ಗಿಕ ಕೃಷಿಕರ ಜವಾಬ್ದಾರಿ ಏನಪ್ಪ ಅಂದರೆ ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣು ಮತ್ತು ಅದರಲ್ಲಿ ಇರತಕ್ಕಂಥ ಸೂಕ್ಷ್ಮಜೀವಿಗಳು ಅವೆರಡೂ ಸಹ ಉತ್ಕೃಷ್ಟವಾಗಿರಬೇಕು ಮತ್ತು ಕಾರ್ಯತತ್ಪರವಾಗಿರಬೇಕು. ಯಾವಾಗ ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣು ಆರೋಗ್ಯವಾಗಿರುತ್ತೆ, ಅದರಲ್ಲಿ ಸಸ್ಯ ಪೋಷಕಾಂಶಗಳಿಂದ ಕೂಡಿರುತ್ತೆ ಮತ್ತು ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮ ಉಪಕಾರಿ ಸೂಕ್ಷ್ಮಜೀವಿಗಳು ಇರ್ತವೆ, ಅವು ಕಾರ್ಯಚಟುವಟಿಕೆಯನ್ನು ಕೆಲಸ ಮಾಡ್ತಿರ್ತವೆ. ಇವೆರಡನ್ನು ನಾವು ಸಾಧಿಸಿದಾಗ ನಮ್ಮ ಕೃಷಿ ಬೆಳೆಯ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಇಳುವರಿ ಗುಣಮಟ್ಟ ಚೆನ್ನಾಗಿರುತ್ತೆ. ಈ ವಿಷಯನ ಇವತ್ತು ನಾವು ಗಮನಿಸ್ತಾ ಹೋಗೋಣ. ಫ್ರೆಂಡ್ಸ್, ನ್ಯಾಚುರಲ್ ಫಾರ್ಮಿಂಗ್ ವೇ ಫಾರ್ವರ್ಡ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ. ಸೊ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ a simple framework which will talk about reduced input cost, nature friendly and various stages of managing it. ಈ ನೈಸರ್ಗಿಕ ಕೃಷಿಯಲ್ಲಿ ನಾವು ಸರಳ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ, ಪರಿಸರಕ್ಕೆ ಪ್ರಿಯವಾಗಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಾವು ಅವಲಂಬಿತರಾಗಿ ಹೇಗೆ ನಮ್ಮ ಕೃಷಿಯ ವಿವಿಧ ಮಜಲುಗಳನ್ನು ಹಂತ ಹಂತವಾಗಿ ಏರ್ತಾ ಹೋಗ್ತೀವಿ, ಸಾಕ್ತಾ ಇರ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ದ ಇಂಪಾರ್ಟೆಂಟ್ ಡೆಫಿನೇಷನ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಈಸ್ ಇಟ್ ಹ್ಯಾಸ್ ಟು ಬಿ ರೀಜನರೇಟಿವ್. It has to be renewable in terms of using resources. It should be sustainable with respect to management, and it should be environmental friendly. So these are all the key words we use in defining the framework of or the principles of natural farming. ಈ ವಿಷರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿ ಪುನರುತ್ಪಾದಕವಾಗಿರುತ್ತೆ, ತನ್ನನ್ನು ತಾನೇ ಉತ್ಪಾದಿಸ್ಕೊಳ್ಳುತ್ತೆ ಮತ್ತು ಅದು ಸುಸ್ಥಿರವಾಗಿರುತ್ತೆ. ಹೊರಗಡೆಯಿಂದ ತಂದಾಕೋದನ್ನು ಕಮ್ಮಿ ಮಾಡ್ತಾ ಬರ್ತೀವಿ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳುತ್ತೆ, ಆತ್ಮನಿರ್ಭರ ಆಗ್ತಾ ಬರುತ್ತೆ ಮತ್ತು ನಾವು ಪ್ರಕೃತಿಗೆ ಪೂರಕವಾಗಿ ಪರಿಸರ ಪ್ರಿಯವಾಗಿ ಈ ಕೃಷಿಯನ್ನು ರೂಪಿಸ್ಕೊತಾ ಬರ್ತೀವಿ. ನಮ್ಮ ಕೃಷಿಯ ಭೂಮಿಯಲ್ಲಿ ಒಂದು ಪರಿಸರ ಸಮತೋಲನದ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಕೊತೀವಿ. ಅಲ್ಲಿ ಆಗ್ತಕ್ಕಂಥ ಒಂದು ಜೀವ ವೈವಿಧ್ಯತೆ, ಸಸ್ಯ ವೈವಿಧ್ಯತೆ ಎಲ್ಲವನ್ನೂ ನಾವು ಸೃಷ್ಟಿ ಮಾಡ್ತಾ ಬರ್ತೀವಿ. ಇದೆಲ್ಲವೂ ನಮ್ಮ ನೈಸರ್ಗಿಕ ಕೃಷಿಯ ವಿವಿಧ ಮಜಲುಗಳು ಮತ್ತು ಗುರಿಗಳು ಅಂತಲೂ ನಾವು ಹೇಳ್ಕೋಬೋದು. ಸೊ ವಾಟ್ ಈಸ್ ಅವರ್ ಫೋಕಸ್? ಅವರ್ ಫೋಕಸ್ ಈಸ್ ಟು ಆಲ್ವೇಸ್ ಟು ರೆಡ್ಯೂಸ್ ದಿ ಇನ್ಪುಟ್ ಕಾಸ್ಟ್, and we should always have a less dependency on others, external factors, and the intervention has to be minimum such that we can save the labor. So by doing all these things we will bring down the production cost
and thereby increase our profitability. ಸೊ ನೈಸರ್ಗಿಕ ಕೃಷಿಯಲ್ಲಿ ನಾವು ಯಾವ ಕಡೆ ಗಮನ ಕೊಡ್ತಿರ್ತೀವಿ ಅಂದರೆ ಒಳಸುರಿಗಳ ವೆಚ್ಚವನ್ನು ಕಮ್ಮಿ ಮಾಡಬೇಕು. ಹೊರಗಡೆಯಿಂದ ಏನು ತಂದಾಕ್ತೀವಲ್ಲ ಅದಕ್ಕೆ ಒಳಸುರಿಗಳು ಅಂತ ಹೇಳ್ತೀವಿ. ಈ ಒಳಸುರಿಗಳನ್ನು ನಾವು ಕಮ್ಮಿ ಮಾಡ್ತಾ ಬರಬೇಕು, ಅದರ ವೆಚ್ಚ ಅದಕ್ಕೆ ಖರ್ಚು ಮಾಡೋದನ್ನು. ನಮ್ಮ ಕೃಷಿಯನ್ನು ನಾವೇ ಮ್ಯಾನೇಜ್ ಮಾಡ್ಕೋಬೇಕು, ಹೊರಗಡೆದ ತರಬಾರದು. ಮತ್ತು ಹೊರಗಡೆದ ತರ್ತೀವಿ ತಗೊಂಡ ತಕ್ಷಣ ನಾವು ಯಾರನ್ನೂ ಅವಲಂಬಿಸ್ತೀವಿ, ಆ ಪರಾವಲಂಬನೆಗೆ ಒಳಗಾಗ್ಬಿಡ್ತೀವಿ. ನಾವು ಪರಾವಲಂಬನೆಗೆ ಒಳಗಾದಾಗ ಅದರ ಗುಣಮಟ್ಟ ಮತ್ತು ಅದರ ವೆಚ್ಚ ನಮ್ಮ ಕೈ ಮೀರಿಟ್ಟೋಗುತ್ತೆ. ಮತ್ತು ನಾವು ಅನಗತ್ಯ ಕೆಲಸಗಳನ್ನು ಮಾಡ್ತಾ ಬರ್ತೀವಿ. ಅವೆಲ್ಲವನ್ನು ಕಡಿಮೆ ಮಾಡ್ತಾ ಬರಬೇಕು, ಪ್ರಕೃತಿ ಜೊತೆ ಕೈ ಜೋಡಿಸಬೇಕು. ಮತ್ತು ಈ ಅನಗತ್ಯ ಕೆಲಸವನ್ನು ಕಮ್ಮಿ ಮಾಡ್ತಾ ಬಂದಾಗ ನಮಗೆ ಕೃಷಿ ಕಾರ್ಮಿಕರ ಬಳಕೆ ಮತ್ತು ಅವಲಂಬನೆ ಕಮ್ಮಿ ಆಗ್ತಾ ಬರುತ್ತೆ, ಕೃಷಿ ಸುಸ್ಥಿರವಾಗುತ್ತೆ, ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ನಮ್ಮ ಕೃಷಿ ಲಾಭದಾಯಕವಾಗುತ್ತೆ. ಇದಿಷ್ಟನ್ನು ನಾವು ಪ್ರತಿ ಸಲ ಜ್ಞಾಪಿಸ್ಕೊಂಡು ಮುಂದೆ ಹೋಗ್ತಾ ಇರೋಣ. ದ ಆಬ್ಜೆಕ್ಟಿವ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಈಸ್ ಟು ಮೇನ್ಲಿ ಪ್ರೊಡ್ಯೂಸ್ quality and nutrition rich food grains such that it will restore the health of the consumers, the biodiversity in our farm and the nature around us. ಸೊ ಈ ನಮ್ಮ ನೈಸರ್ಗಿಕ ಕೃಷಿಯ ಮುಖ್ಯ ಗುರಿ ಏನಪ್ಪ ಅಂದರೆ ವಿಷರಾಸಾಯನಿಕ ಶೇಷಾಂಶ ರಹಿತ ಉತ್ತಮ ಪೋಷಕಾಂಶಗಳುಳ್ಳಂಥ ಆಹಾರ ಧಾನ್ಯಗಳನ್ನು, ಹಣ್ಣುಗಳನ್ನು, ತರಕಾರಿಗಳನ್ನು ನಾವು ಬೆಳೀತಾ ಬರ್ತೀವಿ. ಇದರಿಂದ ನಮ್ಮ ಆರೋಗ್ಯ, ನಮ್ಮ ಗ್ರಾಹಕರ ಆರೋಗ್ಯ ಮತ್ತು ನಮ್ಮ ಪರಿಸರದಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಗಳ, ಪ್ರಾಣಿ ಪಕ್ಷಿಗಳ ಆರೋಗ್ಯ ಎಲ್ಲವನ್ನೂ ನಾವು ರಕ್ಷಣೆ ಮಾಡ್ತೀವಿ. ಹಾಗಾದರೆ ಎಲ್ಲರಿಗೂ ಆರೋಗ್ಯವನ್ನು ತಂದು ಕೊಡತಕ್ಕಂಥ ಯಾವುದಾದ್ರು ಒಂದು ಕೃಷಿ ಪದ್ಧತಿ ಇದ್ದರೆ ಅದನ್ನು ನೈಸರ್ಗಿಕ ಕೃಷಿ ಪದ್ಧತಿ, ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಈ ಒಂದು ನಿರ್ದಿಷ್ಟವಾದ ಗುರಿಯಿಂದ ನಾವು ನೈಸರ್ಗಿಕ ಕೃಷಿ ಹಾದಿಯಲ್ಲಿ ಮುಂದೆ ನಡೀತಾ ಹೋಗೋಣ. Healthy food can be only grown with the healthy plants, and that in turn depends on the healthy soil in our farmland. Thus the focus again shifts back to healthy soil and its management. So if our soil is healthy, the plants will be healthy, the output, the producers will be healthy, with nutritional rich, with less pesticide residues, such that that harvest being consumed by us, we will be healthy and our consumer will be healthy. So bottom line is our healthiness depends on the healthiness of the soil. Hence we will be focusing on restoring the healthiness of the soil. ಆರೋಗ್ಯಕರ ಕೃಷಿಯ ಮೇಲ್ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗಳು ಆರೋಗ್ಯವಾಗಿದ್ದರೆ ಅದರಿಂದ ಉತ್ಪಾದನೆ ಆಗುತ್ತ ಆಹಾರದ ಗುಣಮಟ್ಟ ಉತ್ತಮವಾಗಿರುತ್ತೆ. ನಾವು ಉತ್ಪಾದಿಸಿದಂಥ ಆಹಾರ ಧಾನ್ಯಗಳಲ್ಲಿ ಮತ್ತು ಹಣ್ಣು ಹಂಪಲುಗಳಲ್ಲಿ ಶ್ರೇಷ್ಠತೆ ಇರುತ್ತೆ. ವಿಷರಾಸಾಯನಿಕಗಳ ಶೇಷಾಂಶ ಇರೋದಿಲ್ಲ. ಎಲ್ಲ ಥರದ ಪೋಷಕಾಂಶಗಳು, ಖನಿಜಾಂಶಗಳು ಅದರಲ್ಲಿ ತುಂಬಿರುತ್ತೆ. ಅದನ್ನು ಬಳಸ್ತಕ್ಕಂಥ ನಮ್ಮಗಳ ಆರೋಗ್ಯ ಮತ್ತು ನಮ್ಮ ಗ್ರಾಹಕರ ಆರೋಗ್ಯ ಉತ್ತಮವಾಗಿರುತ್ತೆ. ಆದ್ದರಿಂದ ನಮ್ಮ ಆರೋಗ್ಯಕ್ಕೆ ಕಾರಣವಾಗೋದು ನಮ್ಮ ಕೃಷಿಯ ಮೇಲ್ಮಣ್ಣು. ಈ ಆರೋಗ್ಯಕರ ಕೃಷಿ ಭೂಮಿಯ ಮೇಲಿನ ಮಣ್ಣನ್ನು ಹೇಗೆ ನಾವು ಕಾಪಾಡ್ತೀವಿ, ಅದನ್ನ ಹೇಗೆ ನಿರ್ವಹಣೆ ಮಾಡ್ತೀವಿ, ಮತ್ತು ಅದನ್ನು ನೈಸರ್ಗಿಕ ಕೃಷಿನಲ್ಲಿ ಅದು ನಮ್ಮ ಮುಖ್ಯ ಜವಾಬ್ದಾರಿ ಸಹ. ನಾವು ಅದನ್ನೇ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಯಾವುದೇ ಉಪಕ್ರಮಗಳು ಮಣ್ಣಿನ ಆರೋಗ್ಯದ ಕಡೆಗೆ ನಮ್ಮನ್ನು ನಿರ್ದೇಶಿಸ್ತಾ ಇರುತ್ತೆ. So what is the definition of an healthy soil? The healthy soil should have all three-dimensional characteristics favoring the performance of the plants and the microbes. They are the physical characteristics, chemical characteristics and biological properties or characteristics. So one will define scientifically the healthy soil with these three-dimensional properties. So our topsoil needs to be continuously be recycled with natural resources as plant nutrient during the crop cycle. The nutritional loss, as we keep growing different crops on our topsoil, so the plants will going to absorb the plant nutrients and produce food for us. As a result of it, our soil nutrition replacement needs to happen. So how do we achieve the balancing of nutrients back into the soil after every crop cycle? That is our objective. ಮಣ್ಣಿನ ಆರೋಗ್ಯಕರ ಬೆಳವಣಿಗೆಗೆ ಹೇಗೆ ಗುರುತಿಸ್ತೀವಿ ಅಂದರೆ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಅದನ್ನು ಗುರುತಿಸ್ತಾರೆ. ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಆ ಮೂರು ಆಯಾಮಗಳಲ್ಲಿ ಮಣ್ಣನ್ನು ನಾವು ರಕ್ಷಣೆ ಮಾಡಬೇಕಾಗತ್ತೆ. ಮೇಲ್ಮಣ್ಣಿಗೆ ನಾವು ಸತತವಾಗಿ ಹೊರಗಿನಿಂದ ಸಾವಯವ ದ್ರವ್ಯಗಳನ್ನು ಸೇರಿಸ್ತಾ ಬರ್ತೀವಿ. ಏಕೆಂದರೆ ನಾವು ಯಾವಾಗ ಪ್ರತಿ ಸಲ ಬೆಳೆದಾಗ ಮಣ್ಣಿನಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳನ್ನು ಸಸ್ಯಗಳು ಉಪಯೋಗಿಸ್ಕೊಂಡಿರುತ್ತವೆ. ಹಾಗಾಗಿ ಎಷ್ಟು ನಮ್ಮ ಮಣ್ಣಿನಿಂದ ಆಚೆ ಹೋಗಿರುತ್ತೋ ಸಸ್ಯಗಳ ಒಂದು ಬೆಳವಣಿಗೆಗೆ ಮತ್ತು ಆಹಾರ ಉತ್ಪಾದನೆಗೆ ಅಷ್ಟು ಫಲವತ್ತತೆಯನ್ನು, ಸಸ್ಯ ಪೋಷಕಾಂಶಗಳನ್ನು ನಾವು ಮತ್ತೆ ವಾಪಸ್ಸು ಮೇಲ್ಮಣ್ಣಿಗೆ ಸೇರಿಸಬೇಕಾಗತ್ತೆ. ಈ ಮಣ್ಣಿನ ಫಲವತ್ತತೆಯನ್ನು ನಾವು ನಿರ್ವಹಿಸಬೇಕಾಗತ್ತೆ. ಅದಕ್ಕೆ ನಮ್ಮದೇ ಆದಂಥ ಕೆಲವು ಮಾರ್ಗಗಳನ್ನು ಮತ್ತು ಸಂಪನ್ಮೂಲಗಳನ್ನು ನಾವು ನಮ್ಮ ಕೃಷಿ ಭೂಮಿಯಲ್ಲೇ ನಾವು ಸೃಷ್ಟಿಸ್ಕೋಬೇಕಾಗತ್ತೆ. ಅದೆಲ್ಲವನ್ನು ನಾವು ಈ ವೆಬಿನಾರ್ನಲ್ಲಿ ಗಮನಿಸ್ತಾ ಹೋಗೋಣ.
Friends, in this today, that is Wednesday on 27th August, so we will be focusing on how do we input our soil and how do we feed the soil, how do we feed the microbes using natural and economical resources. So we need to feed the soil, no doubt, because there is a nutritional imbalance. So we have to keep restoring the nutritional property of the soil, for which we should feed the soil. And obviously there are microbes which will be performing under this topsoil. They also need to be fed regularly. So today we will discuss about how do we feed our soil and how do we feed our microbes such that the sustainability, the nutritional recycle keeps happening, and year on year, crop by crop, we will going to get quality harvest. ಸೊ ಮಿತ್ರರೇ, ಈ ದಿನದ ಬುಧವಾರ 27ನೇ ಆಗಸ್ಟ್ 2025 ಸಂಜೆಯಲ್ಲಿ ನಾವು ಮಣ್ಣಿನ ಮತ್ತು ಸೂಕ್ಷ್ಮಜೀವಿಗಳ ಪೋಷಣೆ ಅದನ್ನು ಹೇಗೆ ಮಾಡ್ತೀವಿ, ನಮ್ಮ ಮಣ್ಣಿನ ಪೋಷಣೆ ಹೇಗೆ ಮಾಡ್ತೀವಿ, ಮಣ್ಣಿಲಿರ್ತಕ್ಕಂಥ ಉಪಕಾರಿ ಸೂಕ್ಷ್ಮಜೀವಿಗಳ ಪೋಷಣೆಯನ್ನು ಏನು ಮಾಡ್ತೀವಿ, ಅದಕ್ಕೆ ಯಾವ ರೀತಿಯ ಒಳಸುರಿಗಳನ್ನು ಬಳಸ್ತೀವಿ ಮತ್ತು ಆ ಒಳಸುರಿಗಳ ವೆಚ್ಚ ಎಷ್ಟಿರುತ್ತೆ. ಅಂದರೆ ನಾವು ಹೇಳಿದಾಗೆ ಕಡಿಮೆ ವೆಚ್ಚದ ಒಳಸುರಿಗಳನ್ನು ನಾವು ಗುರುತಿಸ್ಕೊಳ್ಳೋಣ, ಅದನ್ನು ಬಳಸುತ್ತಾ ನಮ್ಮ ಕೃಷಿಯಲ್ಲಿ ನಾವು ಮುಂದುವರಿಯೋಣ ಮತ್ತು ಮಣ್ಣಿನಿರ್ತಕ್ಕಂಥ ಸವೆದು ಹೋದ ಸಸ್ಯ ಪೋಷಕಾಂಶಗಳನ್ನು ಮತ್ತೆ ಸೇರಿಸ್ತಾ ಬರೋಣ. ಅದರಿಂದ ಮಾತ್ರ ನಮ್ಮ ಕೃಷಿ ಸುಸ್ಥಿರವಾಗುತ್ತೆ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ಮತ್ತು ಕೃಷಿ ಲಾಭದಾಯಕವಾಗುತ್ತೆ. ಅದೆಲ್ಲವನ್ನು ನಾವು ಇವತ್ತು ಗಮನಿಸ್ತಾ ಹೋಗೋಣ. ಇಂದಿನ ವಿಷಯ ಮಣ್ಣಿನ ಮತ್ತು ಸೂಕ್ಷ್ಮಜೀವಿಗಳ ಪೋಷಣೆ. ಹೌ ಡು ವಿ ಫೀಡ್ ದ ಸಾಯಿಲ್, ಹೌ ಡು ವಿ ಫೀಡ್ ದ ಮೈಕ್ರೋಬ್ಸ್ ವಿತ್ ಎನ್ ಎಕನಾಮಿಕಲ್ inexpensive inputs. Healthy food derives from healthy soil. Thus the soil management is a key responsibility of a natural farmer, which already explained. ಆರೋಗ್ಯಕರ ಮಣ್ಣನ್ನು ನಾವು ಪೋಷಣೆ ಮಾಡಬೇಕಾಗತ್ತೆ, ಇದು ನಮ್ಮ ಜವಾಬ್ದಾರಿ ಸಹ. Adding organic plant nutrient inputs, biomass, etc. and creating an optimal environment for the microbes to perform will simply restore the health of the soil. Very simple. How do we restore the health of the soil? Just by adding the biomass or a plant nutrients into the soil and enabling our beneficiary microbes to perform by feeding them, by activating them, by creating a optimum conditions for them to perform. ಉತ್ಕೃಷ್ಟ ಸಾವಯವ ಒಳಸುರಿಗಳನ್ನು ಪೂರೈಸೋದ್ರಿಂದ, ಉಪಕಾರಿ ಸೂಕ್ಷ್ಮಜೀವಿಗಳ ಕಾರ್ಯಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡೋದ್ರಿಂದ ನಾವು ಮಣ್ಣಿನ ಆರೋಗ್ಯವನ್ನು ಹೆಚ್ಚು ಮಾಡ್ಬೋದು, ಮಣ್ಣನ್ನು ನಾವು ಪೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಈ ಮಣ್ಣಿನ ಪೋಷಣೆಯನ್ನು ಯಾವ ರೀತಿ ಮಾಡ್ಬೋದು, ಸರಳ ವಿಧಾನಗಳು ಯಾವುದು ಅನ್ನೋದನ್ನು ಈಗ ನಾವು ಗಮನಿಸ್ತಾ ಹೋಗೋಣ. Thus feeding the soil means feeding the organic matter or a biomass to enrich the plant nutrient with support from performing microbes. So when we start feeding this biomass or the plant nutrient sources into the topsoil, so the soil become healthy as the microbes will start functioning. So adding biomass or a plant nutrient resources and enabling microbes to perform. These are the two key aspects which we will go to focus now. ಮಣ್ಣಿನ ಪೋಷಣೆ ಅಂದರೆ ಏನು? ವಿವಿಧ ಸಸ್ಯ ಪೋಷಕಾಂಶಗಳ ಒಳಸುರಿಗಳನ್ನು ನಮ್ಮ ಕೃಷಿ ಭೂಮಿಯಲ್ಲೇ ಉತ್ಪಾದಿಸಿಕೊಂಡು, ಹೊರಗಡೆಯಿಂದ ತರದಂಗೆ ಅಲ್ಲೇ ಉತ್ಪಾದಿಸಿಕೊಂಡು ಒಳಸುರಿಗಳನ್ನು ನಾವು ಪೂರೈಸಬೇಕು. ತರಬೇಕಾದ್ರೂ ಕಡಿಮೆ ವೆಚ್ಚದ ತರಬೇಕು ಮತ್ತು ಮುಖ್ಯವಾಗಿ ಮಣ್ಣಿನಿರ್ತಕ್ಕಂಥ ಉಪಕಾರಿ ಸೂಕ್ಷ್ಮಜೀವಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು. ಅವು ಯಾವಾಗಲೂ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕು. ಯಾವ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತವೆ ಮತ್ತು ಅವು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ, ಆ ಮಣ್ಣು ಆರೋಗ್ಯವಾಗಿರುತ್ತೆ ಮತ್ತು ನಾವು ಕೊಟ್ಟಂತಹ ಸಸ್ಯ ಪೋಷಕಾಂಶಗಳ ಮೂಲ ದ್ರವ್ಯಗಳು ವಿಘಟಿಸಿ ಉತ್ತಮವಾದಂಥ ಒಂದು ಹ್ಯೂಮಸ್ ಅಂತ ಹೇಳ್ತೀವಿ, ಅದು ನಿರ್ಮಾಣವಾಗುತ್ತೆ. ಅದನ್ನೆಲ್ಲವನ್ನು ನಾವು ಇದರಲ್ಲಿ ಗಮನಿಸ್ತಾ ಹೋಗೋಣ. ಮಣ್ಣಿನ ಪೋಷಣೆ ಹೇಗೆ ಮಾಡ್ತೀವಿ, ಸೂಕ್ಷ್ಮಜೀವಿಗಳನ್ನು ಹೇಗೆ ಕಾರ್ಯಚಟುವಟಿಕೆಯನ್ನು ಇಟ್ಟಿರ್ತೀವಿ ಅನ್ನೋದನ್ನು ಗಮನಿಸ್ತಾ ಹೋಗೋಣ. The topsoil in natural farming practices will reflect its health through the characters. What is the characteristics of a healthy topsoil on a natural farm? That we are going to define now. Some of the key parameters. By looking at those parameters, we can make out whether our topsoil in our farm is healthy or progressing towards its healthiness. So these are the dimensions or factors, characteristics. We should look at it. ನಮ್ಮ ಕೃಷಿಯ ಮೇಲ್ಮಣ್ಣು ಆರೋಗ್ಯಕರವಾಗಿದೆ ಅಥವಾ ನಾವು ಅದನ್ನು ಆರೋಗ್ಯಕರವಾಗಿರೋ ಥರ ಪೋಷಣೆ ಮಾಡ್ತಾ ಇದ್ದೀವಿ ಅನ್ನುವಾಗ ಕೆಲವು ಅದರದ್ದು ಗುಣಧರ್ಮಗಳಿರುತ್ತೆ, ಕೆಲವು ಆಯಾಮಗಳಿರುತ್ತೆ. ಆ ಮಣ್ಣಿನ ಪೋಷಣೆಯ ಆಯಾಮಗಳನ್ನು, ಗುಣಧರ್ಮಗಳನ್ನು ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನಿಮ್ಮ ಕೃಷಿಯ ಭೂಮಿಯ ಮೇಲ್ಮಣ್ಣಿನಲ್ಲೂ ಸಹ ಈ ಬದಲಾವಣೆಗಳು ಆಗಿರೋದನ್ನು ಅಥವಾ ಆಗಬೇಕಾಗಿರೋದನ್ನು ನೀವು ಗಮನಿಸಿ, ಮತ್ತು ಆಲ್ರೆಡಿ ಆಗಿದ್ದರೆ ಭಾಳ ಸಂತೋಷ, ಒಂದು ಹೆಜ್ಜೆ ಮುಂದೆ ಇದ್ದೀವಿ.
ಕೆಲವು ಯಾವ್ದು ಆಗಬೇಕಾಗಿದೆ ಅದನ್ನು ಗುರುತಿಟ್ಕೊಳ್ಳಿ, ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋಗೋಣ. The first important property of a healthy soil in our farmland is porosity for aeration and moisture. The topsoil has to have a porosity such that sufficient aeration will happen and moisture can be retained. So porosity plays a very important role. So our farming framework is no tilling farming. Matlab you don't use any tractor or any machinery for tilling. Hence the soil will never be compacted. A non-compact soil with a no tilling farming supported will always have the porosity, and that porosity will help in aeration and moisture retention or moisture management. Aeration is required for the roots development, and most of the microbes, beneficiary microbes, they are aerobic microbes. They require air or oxygen for them to breathe out and perform. Hence creating porosity which influences the aeration of the topsoil and moisture retention or moisture management are the very very important character of our topsoil. ಮಿತ್ರರೇ, ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣಿನಲ್ಲಿ ತೇವಾಂಶವನ್ನು ನಿರ್ವಹಣೆ ಮಾಡ್ಕೋಬೇಕು, ಹಿಡಿದಿಟ್ಕೋಬೇಕು ಮತ್ತು ಗಾಳಿಯಾಡುವಿಕೆ ಇರಬೇಕು. ಆ ಗಾಳಿಯಾಡುವಿಕೆ ಇರೋದ್ರಿಂದ ಬೇರು ವಲಯ ಚೆನ್ನಾಗಿ ರಚನೆ ಆಗುತ್ತೆ, ಬೇರುಗಳು ಚೆನ್ನಾಗಿ ಆಳಕ್ಕೆ ಇಳ್ಕೊಳ್ತವೆ, ಬೇರುಗಳ ರಚನೆ ಚೆನ್ನಾಗಿರುತ್ತೆ ಮತ್ತು ಆ ಒಂದು ರಂಧ್ರತೆ ಇರೋದ್ರಿಂದ ಮಣ್ಣಿನಲ್ಲಿ ಬೇರು ಮತ್ತು ಗಾಳಿಯನ್ನು ಉಪಯೋಗಿಸಿಕೊಂಡು ಬೆಳೀತಕ್ಕಂಥ ಸೂಕ್ಷ್ಮಜೀವಿಗಳು ಏರೋಬಿಕ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ, ಅವುಗಳ ಸಂಖ್ಯೆ ಮತ್ತು ಅವುಗಳ ಕಾರ್ಯಚಟುವಟಿಕೆ ಮತ್ತು ಕಾರ್ಯಕ್ಷಮತೆ ಎಲ್ಲವೂ ಜಾಸ್ತಿ ಆಗಬೇಕಂದ್ರೆ ನಮ್ಮ ಮೇಲ್ಮಣ್ಣಿನಲ್ಲಿ ರಂಧ್ರತೆ ಇರಬೇಕು, ಪೊರಾಸಿಟಿ ಇರಬೇಕು, ಗಾಳಿ ಆಡುವಿಕೆ ಇರಬೇಕು. ಹಾಗಾಗಿ ದಯವಿಟ್ಟು ಮಣ್ಣನ್ನು ಯಾವತ್ತೂ ಒತ್ತಿಡಬೇಡಿ, ಅದನ್ನು ಕಾಂಪ್ಯಾಕ್ಟ್ ಮಾಡಬೇಡಿ, ಅನಾವಶ್ಯಕವಾಗಿ ಉಳುಮೆ ಮಾಡಬೇಡಿ, ಅನಾವಶ್ಯಕ ಟ್ರ್ಯಾಕ್ಟರ್ಗಳನ್ನು ತಂದು ಓಡಾಡಿಸ್ಬೇಡಿ ಮಣ್ಣಿನಲ್ಲಿ, ಅದನ್ನು ಹಾಗೆ ಬಿಟ್ಬಿಡಿ. ಅಲ್ಲಿ ಗಾಳಿ ಆಡುವಿಕೆ ಇರೋ ಥರ ನೋಡ್ಕೊಳ್ಳಿ. ಅದನ್ನು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದೆ. The stability in the pH value is another important character of a topsoil or a healthy soil. As you know, many of the microbes will perform at a certain pH level. If the pH level is less, some of the microbes may not be able to function or duplicate themselves. Hence, you have to ensure the pH value is always on the acceptable range or the performing range. The pH value between 6.5 to 7.5 is known as stable or a performing pH level of a healthy soil. ಈ ಒಂದು ಮಣ್ಣಿನ ರಸಸಾರ ಮಟ್ಟ ಸ್ಥಿರವಾಗಿರಬೇಕು. ಮಣ್ಣಿನ ರಸಸಾರ ಮಟ್ಟ ಹೆಚ್ಚು ಕಮ್ಮಿ ಆದಾಗ, ಕಡಿಮೆ ಆದಾಗ ಅಥವಾ ಜಾಸ್ತಿ ಆದಾಗ ಅಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆಗೆ ತೊಂದರೆ ಆಗುತ್ತೆ ಮತ್ತು ನಾವು ಕೊಟ್ಟಂಥ ಸಸ್ಯ ಪೋಷಕಾಂಶಗಳ ವಿಘಟನೆ ಸಹ ಆಗೋಲ್ಲ. ಒಂದು ಸಾವಯವ ದ್ರವ್ಯ ಅಥವಾ ಹ್ಯೂಮಸ್ ಫಾರ್ಮೇಷನ್ ಅದರಲ್ಲೂ ಸಹ ನಮಗೆ ವಿಳಂಬ ಆಗುತ್ತೆ. ಇದನ್ನೆಲ್ಲ ನಾವು ಗಮನಿಸ್ತಾ ಹೋಗ್ಬೋದು. ಮಣ್ಣಿನ ರಸಸಾರ ಮಟ್ಟ 6.5ರಿಂದ 7.5 ಈ ಒಂದು ಹಂತದಲ್ಲಿರಬೇಕು. ಆವಾಗ ನಮ್ಮ ಸೂಕ್ಷ್ಮಜೀವಿಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಸೊ ಮಣ್ಣಿನ ರಸಸಾರ ಮಟ್ಟ ಹೆಚ್ಚು ಕಮ್ಮಿ ಆಗದಂಗೆ ನೋಡ್ಕೋಬೇಕು. ನಾವು ಕೊಡ್ತಕ್ಕಂಥ ಒಳದ್ರವ್ಯಗಳು ಸಾವಯವ ಕೃಷಿನಲ್ಲಿ ನಾವೇನು ತಂದು ಹಾಕ್ತೀವಲ್ಲ ಅದರಲ್ಲಿ ಈ ರಸಸಾರ ಮಟ್ಟ ಹೆಚ್ಚು ಆಗೋ ಸಾಧ್ಯತೆಗಳು ಭಾಳ ಕಡಿಮೆ. ರಾಸಾಯನಿಕ ಕೃಷಿಕ ಮಿತ್ರರು ಅವ್ರು ಸಿಕ್ಕಾಪಟ್ಟೆ ರಾಸಾಯನಿಕ ಹಾಕ್ತಾರೆ, ರಸಸಾರ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಬದಲಾವಣೆ ಆಗ್ತಾ ಹೋಗುತ್ತೆ. ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಇದ್ರ ಬಗ್ಗೆ ಜಾಸ್ತಿ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಣ್ಣಿನ ರಸಸಾರ ಮಟ್ಟವನ್ನು ನಾವು ಜಾಸ್ತಿ ಬದಲಾಯಿಸೋಕೆ ಹೋಗಲ್ಲ. ನಾವು ಯಾವ ಒಳಸುರಿಗಳನ್ನು ಕೊಡ್ತೀವೋ ಮಣ್ಣಿಗೆ, ಆ ಒಳಸುರಿಗಳು ಈ ರಸಸಾರ ಮಟ್ಟವನ್ನು ಬದಲಾವಣೆ ಮಾಡ್ತವೆ, ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾವು ಯಾವ ಒಳಸುರಿ ಮಟ್ಟ ಇವಾಗ ಕೊಡ್ತೀವೋ, ಇವತ್ತು ಎರಡು ಒಳಸುರಿ ಮಟ್ಟದ ಬಗ್ಗೆ ಮಾತಾಡ್ತೀನಿ, ಬಳಕೆ ಬಗ್ಗೆ. ಆ ಎರಡು ಒಳಸುರಿಗಳನ್ನು ನಾವೇನು ಕೊಡ್ತೀವಿ, ಇದರಲ್ಲಿ ಈ ಮಣ್ಣಿನ ರಸಸಾರ ಮಟ್ಟ ಬದಲಾವಣೆ ಆಗಲ್ಲ, ಸಹಜ ಸ್ಥಿತಿನಲ್ಲೇ ಇರುತ್ತೆ. ಹಾಗಾಗಿ ಸೂಕ್ಷ್ಮಜೀವಿಗಳ ಕಾರ್ಯಚಟುವಟಿಕೆ ಚೆನ್ನಾಗಿ ಇರುತ್ತೆ. The pH value of the topsoil is subjective to the type of inputs we feed to the soil. So some of the inputs we feed into the soil will reflect on its pH value variation. For example, in the chemical farming practices, they use chemicals. Those chemicals get reacted with the soil and the acidity or alkalinity will be increasing or decreasing. Thereby the pH value will increase or varies. Whereas in the case of organic farming or a natural farming, the inputs what we supply to our topsoil for nutrition recycling or replenishment will not alter the pH value. This is about the another important character of a healthy soil. Third one is humus or a soil organic carbon, and that will hold the plant's nutrients, or it will define how much of plant nutrients are available as a reserve food in the topsoil, such that our plants always can draw whatever the nutrition they want and grow healthy and give us a quality harvest. So humus plays a very important role. ಮಣ್ಣಿನ ಜೈವಿಕ ಇಂಗಾಲ ಅಥವಾ ಸಾವಯವ ಇಂಗಾಲ ಅಂತ ಕರಿತೀವಿ. ಈ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಮಟ್ಟ ಜಾಸ್ತಿ ಇರಬೇಕು ಮತ್ತು ಇದನ್ನು ನಾವು ಉನ್ನತೀಕರಿಸ್ಕೊತಾ ಹೋಗಬೇಕು, ಅದನ್ನು ಜಾಸ್ತಿ ಮಾಡ್ಕೊತಾ ಹೋಗಬೇಕು.
ಯಾವಾಗ ಮಣ್ಣಿನಲ್ಲಿ ಜೈವಿಕ ಇಂಗಾಲ ಅಥವಾ ಸಾವಯವ ಇಂಗಾಲದ ಮಟ್ಟ ಜಾಸ್ತಿ ಇರುತ್ತೋ ಅಲ್ಲಿ ಸಸ್ಯ ಪೋಷಕಾಂಶಗಳ ನಿರಂತರ ಪೂರೈಕೆ ನಮ್ಮ ಬೆಳೆ ಸಸ್ಯಗಳಿಗೆ ಸಿಗ್ತಾ ಇರುತ್ತೆ ಮತ್ತು ಸೂಕ್ಷ್ಮ ಜೀವಿಗಳ ಕಾರ್ಯಕ್ಷಮತೆ ಸಹ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಉತ್ಕೃಷ್ಟವಾದ ಮಣ್ಣು, ಆರೋಗ್ಯಕರ ಮಣ್ಣು ಅಂದಾಗ ಆ ಮಣ್ಣಿನಲ್ಲಿ ಇರತಕ್ಕಂಥ ಒಂದು ಸಾವಯವ ಇಂಗಾಲದ ಮಟ್ಟವನ್ನು ನಾವು ನೋಡ್ತೀವಿ. ನಮ್ಮ ಭಾರತ ದೇಶದ ಸಾವಯವ ಇಂಗಾಲದ ಮಟ್ಟ ಇವಾಗ 0.3 0.4 ಇಳಿದಿದೆ. ಒಂದು ಆರೋಗ್ಯಕರ ಮಣ್ಣು ಅಂದಮೇಲೆ ಅಟ್ಲೀಸ್ಟ್ ಅದರ ಸಾವಯವ ಇಂಗಾಲ 1.0 1.5 ತನಕ ಇರಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಕೃಷಿ ಮಣ್ಣಿನಲ್ಲೂ ಸಹ ಈ ಸಾವಯವ ಇಂಗಾಲ ಪ್ರಮಾಣ ಕಡಿಮೆ ಇರುತ್ತೆ. ನಾವು ಕೊಡ್ತಕ್ಕಂಥ ಒಳಸರಿಗಳು ಮತ್ತು ನಮ್ಮ ನಿರ್ವಹಣೆ ಕ್ರಮದಿಂದ ನಾವು ಈ ಸಾವಯವ ಇಂಗಾಲದ ಮಟ್ಟವನ್ನು ವರ್ಷ ಕಳೆದಂತೆ ಅದನ್ನು ನಾವು ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಯಾವಾಗ ನಮ್ಮ ಮಣ್ಣಿನ ಸಾವಯವ ಇಂಗಾಲ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ನಮಗೆ ಬೆಳೆಯಲ್ಲಿ ಉತ್ಕೃಷ್ಟತೆ ಮತ್ತು ಇಳುವರಿ ನಮಗೆ ಬರುತ್ತೆ. ಸೊ ಹ್ಯೂಮಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಆರ್ಗ್ಯಾನಿಕ್ ಕಾರ್ಬನ್. So the India's national average of SOC is 0.3 or 0.5. So we should manage our practices in such a way that we will going to increase our soil organic carbon after every crop cycle. Again, continuing with the characteristics of a topsoil, the host and feed various soil organisms. So the the topsoil should host and feed various soil organisms. So there are different types of soil organisms will be floating on the topsoil. If our topsoil is healthy, so it will create shelter for them and also provide food for them. So these soil organisms are very important in breaking down the biomass and converting into plant nutrients. ಸೊ ನಮ್ಮ ಮಣ್ಣು ಜೀವಿಗಳಿಗೆ ಆಹಾರ ಮತ್ತು ಆಶ್ರಯವನ್ನು ಕೊಡ್ತಕ್ಕಂಥ ಗುಣಧರ್ಮವು ನಮ್ಮ ಮೇಲ್ಮಣ್ಣಿನಲ್ಲಿ ಇರಬೇಕು. ಇದಕ್ಕೆ ನಾವು ಮುಚ್ಚಿಗೆ ಮಾಡೋದ್ರಿಂದ ಈ ಒಂದು ಆಶ್ರಯವನ್ನು ಕೊಡಲಿಕ್ಕಾಗತ್ತೆ ಮತ್ತು ಆಹಾರವನ್ನು ಕೊಡಲಿಕ್ಕಾಗತ್ತೆ. ನಾವು ಸತತವಾಗಿ ಉತ್ಕೃಷ್ಟ ಗುಣಮಟ್ಟದ ಮುಚ್ಚಿಗೆಯನ್ನು ಮಾಡೋದ್ರಿಂದ ಇದನ್ನು ನಾವು ಸಾಧಿಸ್ತೀವಿ. ನೆಕ್ಸ್ಟ್ ಈಸ್ ಮೈಕ್ರೋಬಿಯಲ್ ಬಯೋಮ್ ಫಾರ್ ಬೆನಿಫಿಷರಿ ಮೈಕ್ರೋಬ್ಸ್. ವಾಟ್ ಈಸ್ ಮೈಕ್ರೋಬಿಯಲ್ ಬಯೋಮ್? ದ ಡೆನ್ಸಿಟಿ ಅಂಡ್ ಡೈವರ್ಸಿಟಿ ಆಫ್ ಬೆನಿಫಿಷರಿ ಮೈಕ್ರೋಬ್ಸ್ and their presence in the soil is called microbial biome. As we have different species of microbes and their density and diversity increases, so their performance will be more and that will help in keeping the soil healthy. Healthy soil means microbial biome has to be active and we have different species of and densities and diversities of microbes. ಉಪಕಾರಿ ಸೂಕ್ಷ್ಮ ಜೀವಿಗಳ ಸಮುಚ್ಚಯ ಅಂತ ಹೇಳ್ತೀವಿ ಮೈಕ್ರೋಬಿಯಲ್ ಬಯೋಮ್ ಅಂತ. ಈ ಸೂಕ್ಷ್ಮಗಳ ಸಮುಚ್ಚಯ ನಮ್ಮಲ್ಲಿ ಜಾಸ್ತಿ ಮೇಲ್ಮಣ್ಣಿನಲ್ಲಿ ಜಾಸ್ತಿ ಇರುತ್ತೆ. ಅದರಿಂದ ಅದನ್ನು ಜಾಸ್ತಿ ಸಮುಚ್ಚಯ ಅಂದರೆ ವಿವಿಧ ಜಾತಿಯ ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳ ಸಂಖ್ಯೆ ಎರಡೂ ಇರುತ್ತೆ. ಅವು ಕಾರ್ಯನಿರ್ವಹಿಸ್ತಾ ಇರ್ತವೆ. ಅದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಮೈಕ್ರೋಬಿಯಲ್ ಬಯೋಮ್ ಪ್ಲೇಸ್ an important role on the healthiness of the topsoil. Another characteristics of a topsoil is diversity of hosted multi-species vegetation. We always says that. So it is diversity matters. Natural farming means diversity. Nature supports diversity. So how do we achieve diversity? By growing different types of vegetation, by moving from monocropping to multi-cropping, that is monoculture to polyculture. These are all the definitions we see. So when we start doing our organic natural farming practices, our focus is to do multi-cropping or polyculture. By growing multiple species of vegetation on a given square land, we will going to increase the diversity, and that diversity will be hosted on a healthy soil. If you can see, there is a diversity on your weeds, diversity on your crops and diversity of your microbes. That means your soil is healthy. These are the characteristics of an healthy soil. ಸಸ್ಯ ವೈವಿಧ್ಯತೆಗಳು ಮತ್ತು ವಿವಿಧ ಪ್ರಭೇದದ ಸಸ್ಯಗಳು ನಮ್ಮ ಮಣ್ಣಿನಲ್ಲಿ ಕೃಷಿ ಭೂಮಿಯಲ್ಲಿ ಇದ್ದರೆ ಆ ವೈವಿಧ್ಯತೆಯನ್ನು ನಾವು ಗಮನಿಸ್ತೀವಲ್ಲ, ಸಸ್ಯ ವೈವಿಧ್ಯತೆ, ಅದು ಒಂದು ಆರೋಗ್ಯಕರ ಮಣ್ಣನ್ನು ನಮಗೆ ಸೂಚಿಸ್ತಾ ಇರುತ್ತೆ ಅಂತ ನಾವು ಗಮನಿಸ್ಕೋಬಹುದು. Immunity to manage adversity, very important. The healthy soil can manage any kind of adversity at the soil level and keep always soil healthy. There are so many factors which affects the healthiness of the soil. So the excess moisture for an extended duration is one such adversity. Variation in soil temperature between morning, afternoon and evening, it is another adversities. So when such adversities happens, our soil is to be able to manage it. Such immunity has to be built into the soil. So that we call it immunity of a healthy soil. ಪ್ರತಿಕೂಲ ಸನ್ನಿವೇಶಗಳನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಕ್ಷಮತೆ ನಮ್ಮ ಮೇಲ್ಮಣ್ಣಿಗೆ ಇರಬೇಕು. ಅದು ಆರೋಗ್ಯಕರ ಮಣ್ಣಿನ ಗುಣಧರ್ಮಗಳು. ಏನು ಪ್ರತಿಕೂಲ ಸನ್ನಿವೇಶಗಳು ಅಂದರೆ, ಉದಾಹರಣೆಗೆ ವಿಪರೀತ ಮಳೆ ಬಂದು ತೋಟದಲ್ಲಿ ನೀರು ನಿಂತ್ಕೊಳ್ಳುತ್ತೆ, ನಮ್ಮ ಮಣ್ಣಿನಲ್ಲಿ ದೀರ್ಘಕಾಲದವರೆಗೆ ತೇವಾಂಶ ಇರುತ್ತೆ,
ಆವಾಗ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಸೃಷ್ಟಿಯಾಗ್ತವೆ. ಅದನ್ನೆಲ್ಲವನ್ನು ಇದು ಹ್ಯಾಂಡಲ್ ಮಾಡಬೇಕು. ಆ ಥರದ ಆ ಪ್ರತಿಕೂಲ ಸನ್ನಿವೇಶಗಳು. ಮತ್ತು ಮಣ್ಣಿನ ಉಷ್ಣತೆ ಬದಲಾವಣೆ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಒಂಥರ ಉಷ್ಣತೆ ಇರುತ್ತೆ, ಮಧ್ಯಾಹ್ನ ಒಂಥರ ಆಗುತ್ತೆ, ರಾತ್ರಿ ಒಂಥರ ಆಗುತ್ತೆ. ಈಗ ಮಣ್ಣಿನ ಉಷ್ಣತೆಗಳು ಬದಲಾವಣೆ ಆದಾಗ ಅವು ಸೂಕ್ಷ್ಮ ಜೀವಿಗಳ ಮತ್ತು ಮಣ್ಣು ಜೀವಿಗಳ ಕಾರ್ಯಚಟುವಟಿಕೆ ಮೇಲೆ ಪ್ರಭಾವ ಬೀರುತ್ತೆ. ಅದೆಲ್ಲವನ್ನು ನಿರ್ವಹಿಸಿಕೊಂಡು ಹೋಗುವಂಥ ದಕ್ಷತೆ ನಮ್ಮ ಮೇಲ್ಮಣ್ಣಿಗೆ ಇರಬೇಕು. ಆವಾಗ ಮಾತ್ರ ನಮ್ಮ ಮಣ್ಣು ಆರೋಗ್ಯವಾಗಿದೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ. ಲೈಕ್ ದಿಸ್ there are many characters of an healthy soil. Quality and nutrition in the crop harvest. If the soil is healthy, obviously the quality of the crop, the harvest and the nutritional value will be always better. So we can achieve these goals only by keeping the soil healthy. ಗುಣಮಟ್ಟದ ಆಹಾರದ ಉತ್ಪಾದನೆ ಮತ್ತು ಪೌಷ್ಟಿಕತೆ ಇರಬೇಕು ಅಂದರೆ ನಮ್ಮ ಮೇಲ್ಮಣ್ಣು ಆರೋಗ್ಯವಾಗಿರಬೇಕು. Feeding biodiversity of the ecosystem is another responsibility of the topsoil or a healthy topsoil. So ಸಸ್ಯ ವೈವಿಧ್ಯತೆ, vegetative diversity, then biodiversity, that is creating different types of plants, animals, birds, everything has to be there as per the ecosystem definitions. ಪರಿಸರದಲ್ಲಿರ್ಬೋದಾದಂಥ ಎಲ್ಲ ವೈವಿಧ್ಯತೆಗಳನ್ನು ಪೋಷಣೆ ಮಾಡಬೇಕು ನಮ್ಮ ಮಣ್ಣು, ನಮ್ಮ ಕೃಷಿ ಮಣ್ಣು. ಹಾಗಾದರೆ ಮಾತ್ರ ನಾವು ಈ ಪರಿಸರ ವೈವಿಧ್ಯತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ. ಆ ಥರ ಕಾಪಾಡತಕ್ಕಂಥ ಮಣ್ಣನ್ನು ನಾವು ಆರೋಗ್ಯಕರ ಮಣ್ಣು ಅಂತ ಹೇಳ್ತೀವಿ. ದಿ ಹೆಲ್ತಿ ಸಾಯಿಲ್ ಶುಡ್ ಹ್ಯಾವ್ ಝೀರೋ ಆರ್ ಎ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಎನ್ವೈರನ್ಮೆಂಟ್. So you can achieve this only if your farming practices are chemical free farming. If you are doing chemical input based farming, you will never achieve all these goals and the parameters of your soil. ವಿಷ ರಾಸಾಯನಿಕ ಒಳಸುರಿಗಳನ್ನು ತ್ಯಜಿಸಿ ನಾವು ಮಣ್ಣಿನಲ್ಲಿ ಒಂದು ಆರೋಗ್ಯಕರವಾದಂಥ ಒಂದು ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಿದಾಗ ಮಾತ್ರ ಈ ಗುಣಧರ್ಮಗಳನ್ನು ಮಣ್ಣಿನಲ್ಲಿ ತರಲಿಕ್ಕೆ ಸಾಧ್ಯ ಮತ್ತು ಈ ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಫೈನಲಿ ದಿ ಸ್ಟೆಬಿಲಿಟಿ ಇನ್ ಫಾರ್ಮರ್ಸ್ ಎಕನಾಮಿಕ್ಸ್. ಸೊ ನೈಸರ್ಗಿಕ ಕೃಷಿ ಮಾಡಿ ನಮ್ಮ ಮೇಲ್ಮಣ್ಣನ್ನು ಚೆನ್ನಾಗಿ ಇಟ್ಕೊಂಡಾಗ ನಾವು ನೈಸರ್ಗಿಕ ಕೃಷಿಕರಿಗೆ ನಮಗೆ ನಿಶ್ಚಿತ ಆದಾಯ ಸೃಷ್ಟಿಯಾಗುತ್ತೆ, ನಮ್ಮ ಉತ್ಪಾದನಾ ವೆಚ್ಚ ಕಮ್ಮಿ ಆಗುತ್ತೆ, ಗುಣಮಟ್ಟ ಜಾಸ್ತಿ ಆಗುತ್ತೆ, ನಮ್ಮ ಕೃಷಿ ಲಾಭದಾಯಕವಾಗುತ್ತೆ. ಸೊ ನನ್ನ ಕೃಷಿ ಲಾಭದಾಯಕವಾಗಬೇಕು ಅಂದರೆ ನನ್ನ ಮಣ್ಣು ಆರೋಗ್ಯವಾಗಿರಬೇಕು, ಉತ್ಕೃಷ್ಟವಾಗಿರಬೇಕು. ಹಾಗಾಗಿ ಆ ಮಣ್ಣನ್ನು ನಾನು ಪೋಷಣೆ ಮಾಡಬೇಕು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೂ ನಾವು ಪೋಷಣೆ ಮಾಡಿ ಅವು ಕಾರ್ಯತತ್ಪರವಾಗೋ ಥರ ನೋಡ್ಕೋಬೇಕು. Friends, these are all the characteristics of a healthy soil and active microbes. So this I have defined the characteristics now. Let us see how do we achieve this. Thus the healthy topsoil needs certain inputs that helps stabilizes the above parameters. So if you keep on adding certain inputs, it helps to stabilize these parameters. Thus feeding of the soil with mulch, manure, adding microbes if required or making microbes to perform, minerals which will be extracted from the nutrition we supply or from the soil itself, and managing moisture. These are the 5 M's we call it as. The mulching, the manure, microbes, minerals and moisture are the 3 aspects of healthy soil management or a natural farming management. All these 5 M's I always keep discussing. ಹಾಗಾಗಿ ನಮ್ಮ ಮಣ್ಣು ಆರೋಗ್ಯವಾಗಿರಬೇಕಾದ್ರೆ ಈ 5 ಎಮ್ಗಳನ್ನು ನಾವು ಗಮನಿಸ್ಕೊತೀವಿ. ಆ ಎಮ್ಗಳು ಯಾವುದಪ್ಪ ಅಂದರೆ ಮುಚ್ಚಿಗೆ ಮಾಡೋದು, ಸಾವಯವ ಗೊಬ್ಬರ ಸೃಷ್ಟಿ ಮಾಡೋದು ನಮ್ಮ ಗಿಡದ ಬುಡದಲ್ಲಿ, ಉಪಕಾರಿ ಸೂಕ್ಷ್ಮಜೀವಿಗಳ ಸಾಂದ್ರತೆಯನ್ನು ಜಾಸ್ತಿ ಮಾಡೋದು ಮತ್ತು ಅವು ಕೆಲಸ ಮಾಡೋ ರೀತಿ ಒಂದು ಪೂರಕ ವಾತಾವರಣ ಸೃಷ್ಟಿ ಮಾಡಿಕೊಡೋದು, ಮಣ್ಣಿನಲ್ಲಿ ನಾವು ಕೊಟ್ಟಂಥ ಸಾವಯವ ಒಳಸರಿಗಳಲ್ಲಿ ಖನಿಜಾಂಶಗಳು ಇರೋ ಥರ ನೋಡಿಕೊಳ್ಳೋದು ಮತ್ತು ಮುಖ್ಯವಾಗಿ ನೀರಾವರಿ ವ್ಯವಸ್ಥೆಯಿಂದ ಮಣ್ಣಿನ ತೇವಾಂಶವನ್ನು ನಿರ್ವಹಣೆ ಮಾಡೋದು. ಇದನ್ನು ನಾವು 5 ಎಮ್ಗಳು ಅಂತ ಕರಿತೀವಿ. ಈ 5 ಎಮ್ಗಳನ್ನು ನಾವು ನೈಸರ್ಗಿಕ ಕೃಷಿನಲ್ಲಿ 5 ಮಜಲುಗಳಾಗಿ ಮುಖ್ಯ ಹಂತಗಳಾಗಿ ನಾವು ಗಮನಿಸ್ತೀವಿ. ಇದರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಜಾಸ್ತಿ ಬೇಕಾಗಲ್ಲ. The elements of feeding the soil and microbes includes why we need to feed the microbes and the soil. So what are the options we have? How one can feed the soil and with the microbes, that we will discuss now. Growing various mulching resource plant species and frequent chopping and dropping, that is mulching of these harvest to the topsoil. So as I said, we have to produce the manure required within our farm only. We need to be independent. We should not depend on external sources or expensive external inputs, for which the first thing is we should grow sufficient mulching material plants in our farm and chop them regularly and mulch them onto the basin of the plant or onto the topsoil. So growing the mulching resource plants which produce plant biomass are very important, and we should keep on chopping and mulching them. ವಿವಿಧ ಪ್ರಭೇದದ ಉತ್ತಮ ಗುಣಮಟ್ಟದ ಸಾವಯವ ದ್ರವ್ಯಗಳನ್ನು ಅಂದರೆ ನಮಗೆ ಮುಚ್ಚಿಗೆ ದ್ರವ್ಯವನ್ನು ಕೊಡ್ತಕ್ಕಂತಹ ಗಿಡಗಳನ್ನು ನಮ್ಮ ತೋಟದಲ್ಲಿ ಬೆಳೆದು ನಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದು ಅವುಗಳನ್ನು ನಿಗದಿತವಾಗಿ ಅಟ್ಲೀಸ್ಟ್ 3 ತಿಂಗಳಿಗೆ ಒಂದ್ಸತಿ ನಾವು ಕತ್ತರಿಸಿ ಅದನ್ನು ಮಣ್ಣಿಗೆ ಮುಚ್ಚುತ್ತಾ ಬರ್ತೀವಿ.
ಮಲ್ಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಮುಚ್ಚಿಗೆ ಮಾಡ್ತೀವಲ್ಲ, ಇದು ಬಹಳ ಮುಖ್ಯ. ಈ ಮುಚ್ಚಿಗೆ ದ್ರವ್ಯಗಳಿದೆಯಲ್ಲ, ಈ ಮುಚ್ಚಿಗೆ ದ್ರವ್ಯಗಳನ್ನು ನಮ್ಮ ಕೃಷಿ ಭೂಮಿಯಲ್ಲಿ ನಾವೇ ಉತ್ಪಾದನೆ ಮಾಡ್ಕೋಬೇಕು. ಅದಕ್ಕೆ ಈ ಮುಚ್ಚಿಗೆ ದ್ರವ್ಯ ಕೊಡ್ತಕ್ಕಂಥ ಗಿಡಗಳಾದಂತಹ ಗ್ಲಿರಿಸೀಡಿಯಾ, ಹಾಲವಾಣ, ಮಲ್ಬರಿ ಇವೆಲ್ಲವನ್ನೂ ನಾವು ನಮ್ಮ ತೋಟದಲ್ಲಿ ಬೆಳೀತಾ ಬಂದಾಗ ಅದನ್ನು ಕತ್ತರಿಸಿ ನಮ್ಮ ಮೇಲ್ಮಣ್ಣಿಗೆ ಸೇರಿಸ್ತಾ ಹೋಗ್ತೀವಿ. ಸೊ ಮೊದಲನೇ ಹಂತ ಏನಪ್ಪ ಅಂದರೆ, ಮುಚ್ಚಿಗೆ ದ್ರವ್ಯಗಳನ್ನು ನಮ್ಮ ಕೃಷಿ ಭೂಮಿಯಲ್ಲೇ ಬೆಳೆದು ನಿಗದಿತವಾಗಿ ಕತ್ತರಿಸಿ ಮಣ್ಣಿಗೆ ಸೇರಿಸ್ತಾ ಬರ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಮೆಥಡ್ ಆಫ್ enriching the soil or feeding the soil. Next, manage weed diversity and frequent mulching of weeds. This is very important. So whatever naturally grows in our topsoil is, we call it as weeds. Many times we feel that our weeds doesn't have much diversity. Sometimes our weeds will have only monocotyledon plants, very less dicotyledon plants. So we have to intervene ourselves, throw some dicotyledon seeds like Sun-Hemp, Diancha, Horse Gram, and also keep growing Tur Dal, Alasande, etc., cowpea, such that we can bring those diversity by our intervention. So weed diversity is very important, as we have the diversified plant species called weeds grown everywhere, and we keep doing what is called brush cutting them and mulching them back onto the topsoil. We should not uproot the weeds. We should only chop them using brush cutter and mulch them there only. This is the practices of weed management. ಮಿತ್ರರೇ, ಕಳೆ ವೈವಿಧ್ಯತೆಯ ಸೃಷ್ಟಿ ಬಹಳ ಮುಖ್ಯ ಆಗುತ್ತೆ. ನಮ್ಮ ಕೃಷಿ ಭೂಮಿಯಲ್ಲಿ ಯಾವುದೇ ರೀತಿ ಸಸ್ಯಗಳು ಹುಟ್ಟುತ್ತಲ್ಲ, ಆ ಕಳೆ ಸಸ್ಯಗಳು ಅಂತ ನಾವು ಕರಿತೀವಿ. ಆ ಕಳೆ ಸಸ್ಯಗಳಲ್ಲಿ ವೈವಿಧ್ಯತೆ ತರಬೇಕು. ನಿಮ್ಮ ಭೂಮಿಯಲ್ಲಿ ನೀವು ಗಮನಿಸಿದಾಗ ಕೆಲವು ಸಲ ಬರೀ ಹುಲ್ಲು ಜಾತಿ ಸಸ್ಯಗಳು ಮಾತ್ರ ಜಾಸ್ತಿ ಬೆಳೆದಿರುತ್ತೆ, ದ್ವಿದಳ ಧಾನ್ಯ ಸಸ್ಯಗಳು ಕಡಿಮೆ ಇರುತ್ತೆ ಅಥವಾ ಬೆಳೆದಿರಲ್ಲ. ಅಲ್ಲಿ ಕಳೆ ವೈವಿಧ್ಯತೆ ಬರಲ್ಲ. ಅಂಥ ಸಮಯದಲ್ಲಿ ನಾವು ದ್ವಿದಳ ಧಾನ್ಯ ಸಸ್ಯದ ಬೀಜಗಳನ್ನು ಎರಚಿ ಕಳೆ ವೈವಿಧ್ಯತೆಯನ್ನು ನಾವು ತರ್ತೀವಿ. ಸೆಣಬು, ಡಯಂಚ, ಹುರುಳಿ, ಅಲಸಂದೆ, ಅವರೆ, ತೊಗರಿ ಇವೆಲ್ಲವನ್ನು ನಾವು ಬೆಳೀತಾ ಬರಬೇಕು. ಅವೆಲ್ಲವನ್ನು ಬೆಳೆದಾಗ ಮಣ್ಣಿನಲ್ಲಿ, ಮೇಲ್ಮಣ್ಣಿನಲ್ಲಿ ಒಂದು ಕಳೆಯ ವೈವಿಧ್ಯತೆ ಸೃಷ್ಟಿಯಾಗುತ್ತೆ. ಈ ವೈವಿಧ್ಯತೆಯ ಕಳೆಯನ್ನು ನಾವು ಪ್ರತಿ 30 ದಿವಸಕ್ಕೆ 50 ದಿವಸಕ್ಕೆ ಒಂದ್ಸತಿ ಕತ್ತರಿಸಿ ಬ್ರಷ್ ಕಟ್ಟರ್ನಲ್ಲಿ, ಬೇರೆ ಸಮೇತ ತೆಗಿಬಾರ್ದು, ರೋಟಾವೇಟರ್ ಹೊಡೆಸಬಾರ್ದು, ನಮ್ಮ ಬ್ರಷ್ ಕಟ್ಟರ್ನಲ್ಲಿ ಅದನ್ನು ಕತ್ತರಿಸಿ ಮುಚ್ಚಿಗೆಗಾಗಿ ಅದನ್ನು ಬಳಸಬೇಕು. ಅಗೈನ್ ದ ಸೆಕೆಂಡ್ ಲೇಯರ್ ಆಫ್ ಮಲ್ಚಿಂಗ್ ರಿಸೋರ್ಸಸ್ ಈಸ್ weeds. First one is specifically grown mulching resource plants like Gliricidia plus. Second one is growing weed diversity wherever the sun shines in our farm and mulch them using brush cutter. So ಕಳೆಯಲ್ಲಿ ವೈವಿಧ್ಯತೆ ತಗೊಂಬರಬೇಕು, ಅದನ್ನು ಕತ್ತರಿಸಿ ಮುಚ್ಚಿಗೆ ಮಾಡಬೇಕು. Feeding plants and animal residues based on compost. So we have to prepare what is called organic compost, for which the raw material is required. Again, we should not bring this raw material from outside, we should have in-house. So for which we should have whatever the residues available from the plants, from the crop harvest residue, or from the other types of plant residues which we can get by chopping the trees or whatever, by harvesting. All the things we consolidate. So these plant residues and animal residues, if any, has to be mixed together, and scientifically they has to be decomposed and prepare an enriched compost, and that has to be fed to the topsoil as a nutrition. ಸೊ ನಾವು ಸಸ್ಯ ತ್ಯಾಜ್ಯಗಳು, ನಮ್ಮ ತೋಟದಲ್ಲಿ ಏನು ಸಸ್ಯ ತ್ಯಾಜ್ಯಗಳು ಸಿಗುತ್ತೆ ಅವುಗಳನ್ನು ಉಪಯೋಗಿಸ್ಕೊಂಡು, ಪ್ರಾಣಿಗಳಿದ್ದರೆ ಪ್ರಾಣಿಗಳ ತ್ಯಾಜ್ಯಗಳು ಅವೆಲ್ಲವನ್ನು ತರಿಸಿ ಉಪಯೋಗಿಸಿ ಒಂದು ಗುಣಮಟ್ಟದ ಸಾವಯವ ಗೊಬ್ಬರವನ್ನು ನಾವು ತಯಾರಿಸ್ಕೋಬೇಕಾಗತ್ತೆ. ಆ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ನಾವು ಮೇಲ್ಮಣ್ಣಿಗೆ ಅಥವಾ ಗಿಡದ ಬುಡಕ್ಕೆ ಕೊಡೋದ್ರಿಂದ ಮಣ್ಣು ಆರೋಗ್ಯವಾಗಿರುತ್ತೆ. ನಾವು ಈ ರೀತಿ ನಾವು ಮಣ್ಣನ್ನು ಪೋಷಣೆ ಮಾಡಬಹುದು ಅನ್ನೋದನ್ನು ನೀವು ಗಮನಿಸ್ಬೋದು. These are all the aspects of feeding your soil. Add plant nutrition rich organic inputs using various oil seed cake liquid manure. Last week also explained this. Nutritional rich natural resources is oil seed cakes. We are going to use this oil seed cake in a liquid form, and we add this to the basin of the plant or to the topsoil. That will add much of the plant nutrients required as per the crop cycle requirements. ಸೊ ಅತಿ ಸಾಂದ್ರತೆಯ ಅಂದರೆ ಕಡಿಮೆ ತೂಕದಲ್ಲಿ ಹೆಚ್ಚು ಪೋಷಕಾಂಶಗಳುಳ್ಳಂತಹ ಅನೇಕ ಸಸ್ಯ ಪೋಷಕಾಂಶಗಳನ್ನು ಒಳಗೊಂಡಿರತಕ್ಕಂತಹ ವಿವಿಧ ಎಣ್ಣೆಕಾಳುಗಳ ಹಿಂಡಿ, ಎಡಿಬಲ್ ನಾನ್ ಎಡಿಬಲ್ ಎರಡು ಹೇಳ್ತೀವಲ್ಲ, ಎಣ್ಣೆ ಬೀಜಗಳ ಹಿಂಡಿಯ ದ್ರಾವಣವನ್ನು ಅದನ್ನು ದ್ರಾವಣ ಮಾಡಿಕೊಂಡು ನಾವು ನಮ್ಮ ಮೇಲ್ಮಣ್ಣಿಗೆ ಮತ್ತು ಗಿಡದ ಬುಡಕ್ಕೆ ಸೇರಿಸ್ತೀವಿ. ಹಿಂಡಿ ದ್ರಾವಣದಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳು ವಿವಿಧವಾಗಿರುತ್ತವೆ ಮತ್ತು ಅತಿ ಸಾಂದ್ರತೆ ಇರುತ್ತೆ, ಅಂದರೆ ಕಡಿಮೆ ವೆಚ್ಚದಲ್ಲಿ ನಾವು ಇದನ್ನು ನಿರ್ವಹಣೆ ಮಾಡಬಹುದು. ಇದು ನಾವು ಆಲ್ರೆಡಿ ಗಮನಿಸಿದ್ದೀವಿ. ಇವತ್ತು ಅದರ ಬಗ್ಗೆ ಮತ್ತೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ. ಆಡ್ ಕನ್ಸಾರ್ಷಿಯಾ ಆಫ್ ಬೆನಿಫಿಷರಿ ಮೈಕ್ರೋಬ್ಸ್ ಓನ್ಲಿ ವೆನ್ ರಿಕ್ವೈರ್ಡ್ ಆಸ್ ಅನ್ ಇನಾಕ್ಯುಲೆಂಟ್ ಯೂಸಿಂಗ್ activated effective microorganism or AEM1. So if you found that the topsoil doesn't have much of the microbes, or there is a microbial deficiency in the topsoil due to some of the undesired
parameters. Then once in a while we should keep looking at inoculating these microbes into the soil, for which we will going to use what is called activated effective microorganism or AEM1. This AEM1 is the source culture. From there we duplicate the microbes and inoculate to our topsoil. ಹಲವು ಪ್ರಭೇದಗಳ ಸೂಕ್ಷ್ಮಜೀವಿಗಳ ಒಂದು ಮೂಲ ದ್ರಾವಣವಾದಂಥ EM1 ಹರಿಯಾಲಿ ಅನ್ನೋ ಒಂದು ಮಾರ್ಕೆಟಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ. ಅದನ್ನು ತಗೊಂಬಂದು ಅದರ ದ್ರಾವಣವನ್ನು ತಯಾರಿಸಿ ಅದನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಆಗಬಹುದಾದಂತಹ ಸೂಕ್ಷ್ಮಜೀವಿಗಳ ಏರುಪೇರುಗಳನ್ನು ಮತ್ತೆ ನಾವು ಸರಿ ಮಾಡಬಹುದು. ಇದನ್ನು ಇನ್ನೊಂದು ರೀತಿ ಇದು ಫೀಡಿಂಗ್ ದ ಮೈಕ್ರೋಬ್ಸ್ ಇಂಟು ದ ಸಾಯಿಲ್ ಅಂತ ಹೇಳ್ತೀವಿ. ಮಣ್ಣಿಗೆ ನಾವು ಸೂಕ್ಷ್ಮಜೀವಿಗಳನ್ನು ಸೇರಿಸುವುದು. ಇದು ಬಹಳ ಕಡಿಮೆ, ಯಾವಾಗ ನಮಗಂತೂ ಬೇಕಾಗಲ್ಲ ನೈಸರ್ಗಿಕ ಕೃಷಿಕರಿಗೆ. ಪ್ರಾರಂಭದಲ್ಲಿ ನಮಗೆ ಬೇಕಾಗತ್ತೆ, ಆಮೇಲೆ ಈ ಒಂದು ವೆಚ್ಚವೂ ಸಹ ಕಮ್ಮಿ ಆಗ್ತಾ ಬರುತ್ತೆ. These are the key aspects of natural farming management with respect to feeding the topsoil and feeding the microbes. So today's topic was feeding the topsoil, feeding the microbes. So how do we feed those soil and the microbes is by the above parameters. So you start planning all these above parameters defined and start feeding your soil and the microbes such that the soil will be healthy. ಇವುಗಳ ಬಳಕೆಯಿಂದ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಪೋಷಣೆ ಮತ್ತು ಮೇಲ್ಮಣ್ಣಿನ ಪೋಷಣೆ ಎರಡೂ ನಡೆಯುತ್ತೆ. ಹಾಗಾಗಿ ನಮ್ಮ ನೈಸರ್ಗಿಕ ಕೃಷಿ ಈ ರೀತಿ ನಿರ್ವಹಿಸಲ್ಪಡುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗಾದರೆ ನಾವು ಇಷ್ಟೆಲ್ಲ ಒಳಸುರಿಗಳನ್ನು ಬಳಸ್ತೀವಲ್ಲ, ಅಂದರೆ ಹಾಕಬೇಕಲ್ಲ ಮಣ್ಣಿಗೆ, ಇದರಲ್ಲಿ ನಮಗೆ ಕಡಿಮೆ ವೆಚ್ಚದಿಂದ ಕಡಿಮೆ ಕಾರ್ಮಿಕರನ್ನು ಅವಲಂಬಿಸಿ ಹೇಗೆ ನಾವು ಇದನ್ನು ಮಾಡಬಹುದು, ಯಾವುದಾದನ್ನು ಉಪಯೋಗಿಸ್ಬೋದು ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ಗಮನಿಸ್ತಾ ಹೋಗೋಣ. There are two economical natural inputs to feed the soil for its healthiness and also performance of the microbes. So what are the two economical natural inputs which we will going to use in our natural farming? That we are going to discuss in detail now. For some of it may be repetitive, but I am repeating it again because these are the two proven economical, effective, efficient natural inputs for enriching the soil and keeping the microbes active. ಮಣ್ಣಿನ ಮತ್ತು ಸೂಕ್ಷ್ಮಜೀವಿಗಳ ಪೋಷಣೆಗೆ ನಾವು ಕಡಿಮೆ ವೆಚ್ಚದ ಬಹಳ ಉಪಕಾರಿಯಾಗತಕ್ಕಂಥ ಒಂದು ಸಾವಯವ ಒಳಸುರಿಗಳನ್ನು ಹುಡುಕ್ತಾ ಹೋಗ್ತಿದ್ವಿ. ಈಗ ನಮಗೆ ದೊರಕಿರೋದು ಈ ಎರಡೂ ಥರದ ಸಾವಯವ ಒಳಸುರಿಗಳು. ಇವು ಕಡಿಮೆ ವೆಚ್ಚದಲ್ಲಿರುತ್ತೆ ಮತ್ತು ಇವುಗಳ ಒಂದು ಫಲಿತಾಂಶ ಸಹ ನಮಗೆ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ನಾವು ಮಣ್ಣಿನ ನಿರ್ವಹಣೆ, ನೈಸರ್ಗಿಕ ಕೃಷಿಯಲ್ಲಿ ಮೇಲ್ಮಣ್ಣಿನ ನಿರ್ವಹಣೆ ಮತ್ತು ಸೂಕ್ಷ್ಮಜೀವಿಗಳ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದು, ಈ ಒಂದು ಜವಾಬ್ದಾರಿ ನಮಗಿರೋದ್ರಿಂದ ನಮಗೆ ಬೇಕಾಗಿರೋದು ಇದು ಎರಡೇ. ಈ ಎರಡೂ ಥರದ ಮೂಲ ದ್ರವ್ಯಗಳನ್ನು ಉಪಯೋಗಿಸಿ ನಾವು ನೈಸರ್ಗಿಕ ಕೃಷಿಯನ್ನು ನಿರ್ವಹಿಸ್ತಾ ಹೋಗೋಣ. ಅದು ಹೇಗೆ ಮಾಡೋದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಮೊದಲನೇದು ಏನಪ್ಪ ಅಂದರೆ ವಿವಿಧ ಎಣ್ಣೆಕಾಳುಗಳ ಬೀಜದ ಹಿಂಡಿ ದ್ರಾವಣ. ಎರಡನೇದು ಅವಶ್ಯಕತೆ ಇದ್ದಾಗ ಮಾತ್ರ ಸೇರಿಸುವ AEM ಅನ್ನುವ ಸೂಕ್ಷ್ಮಜೀವಿಗಳ ದ್ರಾವಣ. ವಿಲ್ ಗೋಯಿಂಗ್ ಟು ಯೂಸ್ ವೇರಿಯಸ್ ಆಯಿಲ್ ಕೇಕ್ ಲಿಕ್ವಿಡ್, ಆರ್ಗ್ಯಾನಿಕ್ ಮೆನ್ಯೂರ್ ಆಸ್ ಎ nutrients for plants and also food for microbes. And we use occasionally this activated effective microorganism just to inoculate microbes only as and when required. So our focus is only on these two inputs. Let's try to understand by using these two inputs and creating that ecosystem, how do we manage our topsoil in our natural farming management. So the following package of practices defined for the two crops such as paddy and sugarcane will outline the importance of feeding the soil, feeding the microbes by using these two primary inputs, that is the oil seed cake liquid manure and the AEM1 if required. ಸೊ ಈ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾವಿವಾಗ. ಭತ್ತ ಮತ್ತು ಕಬ್ಬು ಇದು ನೆಲ ಕಡೆ ಬೆಳೀತಾರಲ್ವಾ. ಸೊ ಭತ್ತ ಮತ್ತು ಕಬ್ಬಿನ ಬೆಳೆಯಲ್ಲಿ ನಾವು ಹೇಗೆ ಮಣ್ಣಿಗೆ ಪೋಷಣೆ ಮಾಡ್ತೀವಿ, ಸೂಕ್ಷ್ಮ ಜೀವಿಗಳನ್ನ ಹೇಗೆ ನಿರ್ವಹಣೆ ಮಾಡ್ತೀವಿ, ಅವ್ರ ಚಟುವಟಿಕೆ ಥರ ನೋಡ್ಕೊತೀವಿ, ಅದಕ್ಕೆ ಯಾವ ರೀತಿ ಈ ಎರಡು ಒಳಸುರಿಗಳು ಹಿಂಡಿ ದ್ರಾವಣ ಮತ್ತು AEM ಇವೆರಡವನ್ನು ಉಪಯೋಗಿಸಿ ನಾವು ಹೇಗೆ ನೈಸರ್ಗಿಕವಾಗಿಯೇ ಕೃಷಿ ಮಾಡ್ಬೋದು ಅನ್ನೋದನ್ನು ಒಂದು ಉದಾಹರಣೆ ರೂಪದಲ್ಲಿ ವಿವರಿಸ್ತಾ ಇದ್ದೀನಿ. ಮಿತ್ರ, ನಿಮಗೆ ಗೊತ್ತಿದೆ ನಾನು ತೆಂಗಿನ ತೋಟದವನು, ನನಗೆ ಇದರ ಅನುಭವ ಇಲ್ಲ. ಬಟ್ ನನ್ನ ಕೆಲವು ನಿಮ್ಮಂಥ ಸ್ನೇಹಿತರ ಒಡನಾಟದಿಂದ ಕೆಲವು ವಿಷಯಗಳನ್ನ ನಾನು ಪಡ್ಕೊಂಡಿದ್ದೀನಿ. ಅವ್ರ ಪರವಾಗಿ ನಾನು ನಿಮಗೆ ಆ ವಿಷಯನ ಹೇಳ್ತಾ ಬರ್ತೀನಿ. ನಾನು ಕೊಡ್ತಕ್ಕಂಥ ಎರಡು ಉದಾಹರಣೆಗಳು ಕಬ್ಬು ಮತ್ತು ಭತ್ತ, ಇವೆರಡರದ್ದನ್ನು ನೀವು ಅವಕಾಶ ಇದ್ದವರು ದಯವಿಟ್ಟು ನಿಮ್ಮ ತೋಟದಲ್ಲಿ ಮಾಡಿ, ನಿಮ್ಮ ಕೃಷಿ ಭೂಮಿಯಲ್ಲಿ ಮಾಡಿ, ನಿಮ್ಮ ಭತ್ತದ ಗದ್ದೆಯಲ್ಲಿ ಮಾಡಿ, ಕಬ್ಬಿನ ಗದ್ದೆಯಲ್ಲಿ ಮಾಡಿ, ನನಗೆ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡಿ. ಇದೆಲ್ಲ ಮಾಡಕ್ಕೆ ಹೊರಟಾಗ ಇದರ ಉಪಯೋಗ ಜಾಸ್ತಿ ಆಗುತ್ತೆ, ನಮ್ಮ ಖರ್ಚು ವೆಚ್ಚ ಕಮ್ಮಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಲೆಟ್ ಅಸ್ ಲುಕ್ ಅಟ್ ದೀಸ್ ಟು ಕ್ರಾಪ್, ದಟ್ ಈಸ್ ದಿ sugarcane and paddy, how we can achieve or manage with natural farming principle with these two simple cost effective inputs. So first one is package of practices for sugarcane crop management.
Second one is package of practices for paddy crop management. So, we are going to discuss these two in detail. I have outlined certain steps or that we call POP, package of practice. So, if somebody is growing sugarcane or planning to grow sugarcane, how we can achieve this with natural farming with minimum inputs or only those two inputs. Similarly, for paddy crop management, we will discuss these two things in detail in the next 10 minutes. The above two crops are example approach. One can build and manage the optimum package of practice for other crops of the requirements based on management objective defined. So, I have taken this paddy and sugarcane as an example, but you can define the package of practice for your crop choice or the different types of crops you have. So, only thing is the management objectives I am defining now, and the workflow, the package of practice has to be redefined for your specific crops, but the approach almost remains the same. If you can understand the package of practice of sugarcane and the POP of paddy crop management, we can always extend this logic to any other crops of our interest which will be growing in our natural farm. ಈ ಎರಡು ಬೆಳೆಗಳ ಉದಾಹರಣೆಗಳನ್ನು ಆಧರಿಸಿ ನಮ್ಮ ಇತರ ಬೆಳೆಗಳ ನಿರ್ವಹಣೆಗೆ ಬೇಕಾದಂತಹ ಒಂದು ಮಜಲುಗಳನ್ನು ಅಥವಾ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಆ ಒಂದು ಹಂತಗಳನ್ನು ನಾವು ಗುರುತಿಸ್ಕೋಬಹುದು. ಅದನ್ನು ಮಾಡಿಕೊಂಡು ಅದಕ್ಕೆ ನಾವು ತಯಾರಾಗಿ ನಿರ್ವಹಣೆ ಮಾಡೋದ್ರಿಂದ ನಾವು ಮಣ್ಣನ್ನು ಮತ್ತು ಸೂಕ್ಷ್ಮಜೀವಿಗಳನ್ನು ಪೋಷಣೆ ಮಾಡ್ತಾ ಇರ್ತೀವಿ. ಮಣ್ಣು ಮತ್ತು ಸೂಕ್ಷ್ಮಜೀವಿಗಳ ಪೋಷಣೆ ಆಗೋದ್ರಿಂದ ನಮ್ಮ ಮಣ್ಣು ಆರೋಗ್ಯವಾಗಿರುತ್ತೆ. ನಾವು ಯಾವುದೇ ಬೆಳೆ ಬೆಳೆಯೋಕೆ ಹೊರಟರೂ ಅದರ ಫಸಲು, ಗುಣಮಟ್ಟ ಮತ್ತು ಇಳುವರಿ ಉತ್ತಮವಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಈ ಸೆಮಿನಾರ್ ಇವತ್ತಿನ ಕ್ಲಾಸ್ ಮುಗಿದ ತಕ್ಷಣ ನಿಮ್ಮ ಮುಖ್ಯ ಬೆಳೆಗಳು ಯಾವುವು, ಅದಕ್ಕೆ ನಾವು ಯಾವ ರೀತಿ ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ಬರ್ಕೋಬೇಕು ಅದನ್ನು ನೀವು ಮಾಡ್ಕೋತಾ ಬನ್ನಿ. ಯಾರಿಗಾರು ನಿಮ್ಗೆ ಅನುಮಾನ ಇದ್ದರೆ ದಯವಿಟ್ಟು ಅದು ನನ್ನ ಗಮನಕ್ಕೆ ತನ್ನಿ. ಸೊ ಈ ಎರಡೂ ಒಳಸುರಿಗಳನ್ನು ಉಪಯೋಗಿಸಿ ಹಿಂಡಿ ದ್ರಾವಣ ಮತ್ತು AEM ಅನ್ನು ಇವೆರಡನ್ನೇ ಉಪಯೋಗಿಸಿ ನಾವು ಹೇಗೆ ಈ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ಎಲ್ಲ ಬೆಳೆಗೂ ಬರಿತಾ ಬರೋಣ. ಇವತ್ತು ನಾನು ಉದಾಹರಣೆಗೆ ಕಬ್ಬು ಮತ್ತು ಭತ್ತಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ಬೆಳೆಗಳಿಗೂ ಬೆಳೀತಾ ಬರೋಣ. ನಿಮ್ಮ ಬೆಳೆಗೂ ನೀವು ಇದೇ ರೀತಿ ಬೆಳ್ಕೊಳ್ಳಿ, ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಫಾರ್ ಶುಗರ್ ಕೇನ್ ಕ್ರಾಪ್ ವಿತ್ ನ್ಯಾಚುರಲ್ ಫಾರ್ಮಿಂಗ್. ಸೊ ಹೌ ಡು ವಿ ಮ್ಯಾನೇಜ್ ದಿ ಶುಗರ್ ಕೇನ್ ಫ್ರಮ್ ದ ಡೇ ಒನ್. ನೈಸರ್ಗಿಕ ಕೃಷಿಯಲ್ಲಿ ಕಬ್ಬಿನ ಬೆಳೆಯನ್ನು ಹೇಗೆ ಶುರು ಮಾಡ್ತೀವಿ, ಹೇಗೆ ಬೆಳಿತೀವಿ ಅನ್ನೋದನ್ನು ಗಮನಿಸ್ತಾ ಬರೋಣ. The same can be broadly classified into following logical steps. So the package of practice for sugarcane can be classified into following steps. Let us read one by one and try to understand. And they are in the same sequence. We try to understand the sequence, try to understand the actionables from a natural farming point of view. ನಾವು ಈ ಕಬ್ಬು ಬೆಳೆಯ ವಿವಿಧ ಹಂತಗಳನ್ನು ಗುರುತಿಸ್ತಾ ಹೋಗೋಣ. ಅದನ್ನು ನಾನು 1, 2, 3 ಅಂತ ಸಂಖ್ಯೆ ಕೊಟ್ಟು ಬರೆದಿದ್ದೀನಿ, ಅದನ್ನು ನೀವು ಗಮನಿಸ್ತಾ ಬನ್ನಿ. ಆ ಒಂದು ಟಾಸ್ಕ್ ಯಾವುದು, ಆ ಟಾಸ್ಕಿಗೆ ಯಾವ ರೀತಿ ನಾವು ಇನ್ಪುಟ್ಸ್ನ ಬಳಸ್ತೀವಿ, ಏನು ಬಳಸ್ತೀವಿ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಸಾಯಿಲ್ ಪ್ರಿಪರೇಷನ್. ಸೊ ಅಸ್ಯೂಮಿಂಗ್ ದಟ್ ಯು ಆರ್ ಟ್ರೈಂಗ್ ಟು ಡೂ ಯುವರ್ ಶುಗರ್ ಕೇನ್ ಫಾರ್ ದ ಫಸ್ಟ್ ಟೈಮ್. So first you have to prepare your land, that's called soil preparation. Before you start planting your sugar cane, first you have to grow 1 or 2 cycles of green manure crops and insute them into the topsoil. Insuting means adding back into the topsoil. So this is called green manure crops insuting. So you should grow green manure crops such as your Sun-Hemp, Diancha, Horse Gram, etc. and enrich your topsoil by insuting them. ಅಲ್ಪಾವಧಿ ಹಸಿರು ಗೊಬ್ಬರದ ಬೆಳೆಗಳಾದಂಥ ಸೆಣಬು, ಡಯಂಚ, ಹುರುಳಿ ಇವೆಲ್ಲವನ್ನು ಬೆಳೆದು ನಾವು ಮಣ್ಣಿಗೆ ಸೇರಿಸ್ತಾ ಬರಬೇಕು. ಕಬ್ಬನ್ನು ನಾಟಿ ಮಾಡುವ ಮುಂಚೆ, ಕಬ್ಬಿನ ಬೀಜವನ್ನು ಅಥವಾ ಸಸಿಯನ್ನು ನಾಟಿ ಮಾಡಲಿಕ್ಕೆ ಮುಂಚೆ ಮಣ್ಣನ್ನು ನಾವು ಒಂದು ಸತಿ ಹಸಿರು ಗೊಬ್ಬರದ ಬೆಳೆಯನ್ನು ಬೆಳೆದು ಮಣ್ಣಿಗೆ ಸೇರಿಸ್ಕೊಳ್ಳೋಣ. ಇದರಲ್ಲಿ ಸಾಕಷ್ಟು ಸಾವಯವ ದ್ರವ್ಯವನ್ನು ನಾವು ಮಣ್ಣಿಗೆ ಸೇರಿಸ್ದಂಗಾಗುತ್ತೆ. Design and install appropriate irrigation system. Mainly I think they use drip irrigation or any other options for your moisture management. ಅವಶ್ಯಕವಾದಂಥ ನೀರಾವರಿ ಪದ್ಧತಿ ಯಾವುದು ಅಂತ ನೋಡ್ಕೊಳ್ಳಿ, ಅದನ್ನು ನೀವು ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಿ. ಮುಖ್ಯವಾಗಿ ಹನಿ ನೀರಾವರಿ ವ್ಯವಸ್ಥೆಯಿಂದನೇ ಕಬ್ಬಿನ ಗದ್ದೆಗಳನ್ನು ನಿರ್ವಹಿಸಿ ನಾವು ನೋಡಿದ್ದೀವಿ, ಅಥವಾ ಇತರ ಮಾರ್ಗಗಳಿದ್ರೂ ನೀವು ಅದನ್ನು ಉಪಯೋಗಿಸ್ಕೋಬಹುದು. ಸೊ ಹಾಗಾಗಿ ವಿ ಹ್ಯಾವ್ ಟು ಹ್ಯಾವ್ ಎ ಪ್ರಾಪರ್ ಇರಿಗೇಷನ್ ಸಿಸ್ಟಮ್ ಇನ್ ಪ್ಲೇಸ್ ಬಿಫೋರ್ ವಿ ಸ್ಟಾರ್ಟ್ ಪ್ಲಾಂಟಿಂಗ್ ದಿ ಶುಗರ್ ಕೇನ್ ಸೀಡ್ಲಿಂಗ್ಸ್. Create water management, simple structure. So if there is a flood irrigation facility, you have to ensure that water never gets flooded into your place. So you have to create a water management where the water comes in, excess water, how it goes out. All the things has to be tackled, and your topsoil, the landscaping has to be defined accordingly. ನೀವು ನೀರಿನ ನಿರ್ವಹಣೆ ವ್ಯವಸ್ಥೆ ರೂಪಿಸ್ಕೋಬೇಕು. ಯಾವುದೇ ಕಾಲಕ್ಕೂ ಅತಿಯಾದ ನೀರು ನಿಮ್ಮ ಗದ್ದೆಗಳಲ್ಲಿ, ಕಬ್ಬಿನ ಬುಡದಲ್ಲಿ ನಿಲ್ಲಬಾರ್ದು. ಅದಕ್ಕೆ ತಕ್ಕಂಥ ನೀವೇನು ಕಾಲುವೆಗಳು, ಟ್ರೆಂಚ್ಗಳು ಏನು ಮಾಡ್ಕೊತೀರ ಅವೆಲ್ಲವನ್ನು ಮಾಡಿಟ್ಕೋಬೇಕು. ಭಾರಿ ಮಳೆ ಬಂದಾಗ ಅಥವಾ ನೀರು ಜಾಸ್ತಿ ಬಂದಾಗ ನಮ್ಮ ಬೆಳೆಗೆ ತೊಂದರೆ ಆಗಬಾರ್ದು. ಆ ಒಂದು ವ್ಯವಸ್ಥೆ, ನೀರಿನ ನಿರ್ವಹಣೆ ವ್ಯವಸ್ಥೆಯನ್ನು ಸಹ ನಾವು ಮಾಡ್ಕೋಬೇಕು. Next one is selection and planting of seedlings
after seed treatment as per the distance required. So we have to choose the seedlings of this sugarcane, and we should do seed treatment using AEM1, and then we have to plant them as per the design. What is the distance between two sugarcane plants and what is the distance between two rows? All the things has to be defined. Accordingly, we have to do the planting of these seedlings of sugarcane after the seed treatment using AEM1. AEM1 ದ್ರಾವಣದಿಂದ ಬೀಜೋಪಚಾರ ಮಾಡಿದ ನಂತರ ಈ ಕಬ್ಬಿನ ಸಸಿಗಳನ್ನು ಅಥವಾ ಕಬ್ಬಿನ ಕಡ್ಡಿಗಳನ್ನು ನೀವು ನಾಟಿ ಮಾಡ್ತೀರಾ. ಅದನ್ನು ಯಾವ ಅಂತರದಲ್ಲಿ ನಾಟಿ ಮಾಡಬೇಕು ಅನ್ನೋದನ್ನು ನೀವು ಮೊದಲೇ ಅರ್ಥ ಮಾಡಿಕೊಂಡು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಿಗೆ ಈ ಅಂತರಗಳನ್ನು ನೀವು ಗಮನಿಸ್ಕೊಂಡು ಮಾಡಬೇಕಾಗತ್ತೆ. ಸೊ ಇದು 4ನೇ ಹಂತ. 5ನೇ ಹಂತ, ಪ್ರಿಪೇರ್ ಅಂಡ್ ಅಪ್ಲೈ ಎನ್ರಿಚ್ಡ್ ಆರ್ಗ್ಯಾನಿಕ್ ಮೆನ್ಯೂರ್ ಟು ದ ಬೇಸಿನ್ ವೇರ್ ಯು ಗೋಯಿಂಗ್ ಟು ಪ್ಲಾಂಟ್ ದಿಸ್ ಶುಗರ್ ಕೇನ್. So you have to have first round of organic manure has to be prepared. It has to be enriched. This organic manure has to be applied to every basin of the sugarcane plants we are going to plant. ಉತ್ಕೃಷ್ಟಗೊಳಿಸಿದ ಸಾವಯವ ಗೊಬ್ಬರವನ್ನು ನಾವು ಗಿಡದ ಬುಡಕ್ಕೆ ಸೇರಿಸಬೇಕು. ಪ್ರಾರಂಭದಲ್ಲಿ ಗಿಡ ನಾಟಿ ಮಾಡುವಾಗ ಮಾತ್ರ ಇದನ್ನು ಮಾಡಿದ್ರೆ ಸಾಕು. ನಂತರ ಅದು ಸಸ್ಟೈನಬಿಲಿಟಿ, ತನ್ನ ಸುಸ್ಥಿರತೆಗೆ ಅದು ಹೋಗೋ ಥರ ನಾವು ನೋಡ್ಕೋಬೇಕು. ಇದು 5ನೇ ಹಂತ. So 6th step is inoculating the beneficiary microbial spectrum culture using AEM and to the root zone, and repeat it after 45 days if required. So what happens now when we start doing the sugarcane crop setting first time on the topsoil, we don't know how the microbial density and diversity, microbiome in that soil. So best thing is to apply one round of activated effective microorganism AEM, dilute it and accordingly and then apply to the topsoil or to the root zone of every sugarcane plants we planted, and that you do at the time of planting and repeat it after 45 days if your soil doesn't have sufficient microbes. So it is second time repetition after 45 days is an option. ಉಪಕಾರಿ ಸೂಕ್ಷ್ಮಜೀವಿಗಳ ದ್ರಾವಣವಾದಂತಹ AEM1 ಅನ್ನು ನಾವು ನಮ್ಮ ಕಬ್ಬು ನಾಟಿ ಮಾಡಿದಾಗ ಅದರ ಬೇರೆ ವಲಯಕ್ಕೆ ಸೇರಿಸಬೇಕು. ಮತ್ತು ಅಗತ್ಯ ಇದೆ ಅಂತ ಅನಿಸಿದ್ರೆ, ನಮ್ಮ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಕೊರತೆ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದ್ದರೆ 45 ದಿವಸದ ನಂತರ ಇನ್ನೊಂದು ಸತಿ ನಾವು ಸೇರಿಸ್ಬೋದು. ಇದಿಷ್ಟು ಸೂಕ್ಷ್ಮಜೀವಿಗಳನ್ನು ಸೇರಿಸುವ ಒಂದು ಕ್ರಮ. ಅದಕ್ಕೆ ನಾವು ಉಪಯೋಗಿಸುವ ಒಳಸುರಿ ಆಕ್ಟಿವೇಟೆಡ್ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್. ಫೀಡ್ ದ ಸಾಯಿಲ್ ಅಂಡ್ ಮೈಕ್ರೋಬ್ಸ್ ವಿತ್ ವೇರಿಯಸ್ ಆಯಿಲ್ ಸೀಡ್ಸ್ ಕೇಕ್ ಲಿಕ್ವಿಡ್ ಮೆನ್ಯೂರ್. So this is very important. It is not enough that you are going to inoculate the microbe, but you have to feed the microbes and the soil with the nutritions. So we have identified various oil seeds cake liquid manure as the primary organic input for our sugarcane. Now we will going to enrich them, or we will going to do the basin drenching of this oil seed cake liquid, which help the soil and the microbes. ಮಣ್ಣಿನ ಮತ್ತು ಸೂಕ್ಷ್ಮಜೀವಿಗಳ ಪೋಷಣೆಗಾಗಿ ವಿವಿಧ ಎಣ್ಣೆಕಾಳು ಹಿಂಡಿ ದ್ರಾವಣಗಳನ್ನು ತಯಾರಿಸಿ ಅದನ್ನು ಈ ಕಬ್ಬಿನ ಗಿಡದ ಬುಡಕ್ಕೆ ಸುರಿತಾ ಬರ್ತೀವಿ. ಇದನ್ನು ನೀವು ಎಷ್ಟು ಸಲ ಮಾಡಿದ್ರೂ ಒಳ್ಳೇದು, ಅದು ಹೇಳ್ತೀನಿ. ಅಪ್ಲೈ ಲೇಯರ್ ಆಫ್ ಮಲ್ಚ್ ಟು ಮಿನಿಮೈಸ್ ದ ವೀಡ್ ಗ್ರೋತ್ ಅರೌಂಡ್ ದಿ ರೂಟ್ ಝೋನ್ ಆಫ್ ದ sugarcane plant. By having, if you have any kind of a dry mulch material, after planting the sugarcane, please go for a layer of mulching. The mulching will help in aeration, moisture retention, and also does weed management. Weed doesn't grow around your basin. You can save the cost of weed management. ಸೊ ಮುಚ್ಚಿಗೆ ಬಹಳ ಮುಖ್ಯವಾಗುತ್ತೆ ಮಿತ್ರರೇ. ನಮ್ಮಲ್ಲಿ ಯಾವುದಾದ್ರು ಮುಚ್ಚಿಗೆ ದ್ರವ್ಯಗಳಿದ್ದರೆ ಆ ಕಬ್ಬು ನಾಟಿ ಮಾಡಿದ ನಂತರ ಅದರ ಬುಡದಲ್ಲಿ ಮುಚ್ಚಿಗೆ ಮಾಡ್ತಾ ಬರೋಣ. ಈ ಮುಚ್ಚಿಗೆ ಮಾಡೋದ್ರಿಂದ ನಮ್ಮಲ್ಲಿ ತೇವಾಂಶ ನಿರ್ವಹಣೆ ಆಗುತ್ತೆ, ಗಾಳಿ ಆಡುವಿಕೆ ಆಗುತ್ತೆ ಮತ್ತು ಕಳೆ ನಿಯಂತ್ರಣವೂ ಸಹ ಮಾಡುತ್ತೆ. ಮುಚ್ಚಿಗೆ ಮಾಡಿದಾಗ ಕಳೆಗೆ ಸೂರ್ಯನ ಬೆಳಕು ಸಿಗಲ್ವಲ್ಲ, ಹಾಗಾಗಿ ಕಳೆಗಳು ಬೆಳೆಯೋದನ್ನು ಕಮ್ಮಿ ಆಗುತ್ತೆ ಮತ್ತು ನಾವು ಕೈಗಳೇ ಮಾಡೋದಕ್ಕೆ ನಾವು ಮ್ಯಾನ್ಯುವಲ್ ಆಗಿ ಕಳೆ ಕೀಳೋದು ವೆಚ್ಚ ನಮಗೆ ಕಮ್ಮಿ ಆಗುತ್ತೆ. ಸೊ ಮುಚ್ಚಿಗೆ ಮಾಡೋದ್ರಿಂದ ಕಳೆ ನಿರ್ವಹಣೆ, ಕಳೆ ನಿಯಂತ್ರಣ ಸಾಧ್ಯವಾಗುತ್ತೆ. 9th one is plant short-term nitrogen fixing crops in the interspace and harvest for mulching again. So initially what will happen, let us assume that between two lines of your sugar cane is about 4 feet or 6 feet or 8 feet, whatever the distance. Sufficient sunlight will be there in the first 6 to 8 weeks in that area. So those area you grow one more round of nitrogen fixing crops such as Surnam, Dianche, etc. and mulch them to add more nutrition. So one round we have grown before planting the sugar cane. Now also we can grow these nitrogen fixing plants or dicotyledon plants because there is an interspace between two lines and there is sufficient sunlight is falling in those area on that interspace and we are maintaining the moisture there. So as a result of it, you can keep growing these dicotyledon plants for enriching the soil and feeding the microbes. ಎರಡು ಸಾಲಿನ ಮಧ್ಯದಲ್ಲಿ ಏನು ಅಂತರ ಇದೆಯಲ್ಲ, ಅಲ್ಲಿ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆದು ಕತ್ತರಿಸಿ ಮುಚ್ಚಿಗೆಯಾಗಿ ಬಳಸೋದ್ರಿಂದ ನಾವು ಮಣ್ಣಿನ ಪೋಷಣೆ ಮತ್ತು ಸೂಕ್ಷ್ಮಜೀವಿಗಳ ಪೋಷಣೆ ಮಾಡಲಿಕ್ಕೆ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಒಳಸುರಿಯನ್ನು ನಿರ್ಮಾಣ ಮಾಡ್ಕೊಂಡಂಗಾಗುತ್ತೆ. ಇದನ್ನ ಎಲ್ಲಿ ಮಾಡ್ತಿದ್ದೀವಿ? ನಮ್ಮ ಕೃಷಿ ಭೂಮಿಯಲ್ಲೇ, ನಮ್ಮ ಕಬ್ಬಿನ ಗದ್ದೆಯಲ್ಲೇ ನಾವು ಮಾಡ್ಕೊತಾ ಇದ್ದೀವಿ. ಹೊರಗಡೆಯಿಂದ ಏನು ತಂದಾಗ್ತಾ ಇಲ್ಲ.
ಇದು ಬಹಳ ಮುಖ್ಯವಾಗುತ್ತೆ. ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಇದನ್ನು ನಾವು ಜೋಡಿಸ್ತಾ ಬರಬೇಕು. ಎನ್ಶೋರ್ ಆಪ್ಟಿಮಮ್ ಮಾಯಿಶ್ಚರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕ್ಸಸ್ ಮಾಯಿಶ್ಚರ್ ಇಫ್ ಎನಿ ಹ್ಯಾಸ್ ಟು ಬಿ ಡ್ರೈಡ್ ಔಟ್. ಮಣ್ಣಿನ ತೇವಾಂಶ ಭಾಳ ಮುಖ್ಯವಾಗುತ್ತೆ, ರಕ್ಷಣೆ ಮಾಡ್ಕೊಳ್ಳೋಣ. ಅತಿಯಾದ ಮಳೆ ನೀರು ಮಂತಾಗ ತೇವಾಂಶ ಆದಾಗ ಅದನ್ನು ಹೊರಗಡೆ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ಇದು ಆಲ್ರೆಡಿ ಹೇಳಿದ್ದೀನಿ. ಸೊ ದೀಸ್ ಆರ್ ಆಲ್ ದ 10 package of practices for sugarcane. Continuing, use organic inputs to manage the effect of pests, organic pesticides. You have to prepare yourself during the vegetative growth phase only. See, this sugarcane get affected by various types of pests and at this early stage, that we call it as vegetative growth phase, maybe about 2 to 3 months. In this period, if you can use some organically prepared pest control system, such as neem oil based or a green chili or a garlic based solution. This one has to prepare by himself. Within our farm, we have to prepare this, and we have to spray this regularly as a preventive measure also. This will reduce the possible pest damage to our sugarcane crop. ಬೆಳೆಯ ಆರಂಭಿಕ ಹಂತದಲ್ಲಿ ಒಂದು ರೀತಿ ಈ ಪೀಡೆ ಬಾಧೆಗಳು ಬರಬಹುದು. ಈ ಪೀಡೆ ಬಾಧೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾವಯವ ಪೀಡೆ ನಿರ್ವಾಹಕಗಳು ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ಪೆಸ್ಟ್ ಕಂಟ್ರೋಲ್ ಸಿಸ್ಟಮ್ ಲಿಕ್ವಿಡ್ ಅಂತ, ಅದನ್ನು ದ್ರಾವಣವನ್ನು ತಯಾರಿ ಮಾಡಿ ನಾವು ಮುಂಜಾಗ್ರತಾ ಕ್ರಮವಾಗಿ ಇದನ್ನು ನಾವು ಸಿಂಪಡಣೆ ಮಾಡ್ತಾ ಬರಬೇಕು. ಉದಾಹರಣೆಗೆ ಬೇವಿನ ಎಣ್ಣೆ 4 ml per ಲೀಟರು, 5 ml per ಲೀಟರು ಬೇವಿನ ಎಣ್ಣೆನ ತಗೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ ಅದಕ್ಕೊಂದು ಸ್ಟಿಕ್ಕಿಂಗ್ ಏಜೆಂಟು ಶಾಂಪೂನು ಕೋಳಿಮಟ್ಟೆಯನ್ನು ಹಾಕಿ ಕರಗಿಸಿ ಅದನ್ನು ನಾವು ಕಬ್ಬಿನ 2 ಭಾಗದಲ್ಲಿ ನೆನೆಯೋ ಥರ, ಕಬ್ಬಿನ ಗರಿಗಳು ನೆನೆಯೋ ಥರ ಅದಕ್ಕೆ ನಾವು ಸಿಂಪಡಣೆ ಮಾಡಬೇಕು. ಮತ್ತು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿನ 1:4 ರೇಷಿಯೋದಲ್ಲಿ ಜಜ್ಜಿ, ಅಂದರೆ 1 ಭಾಗ ಬೆಳ್ಳುಳ್ಳಿ 4 ಭಾಗ ಹಸಿರು ಮೆಣಸಿನಕಾಯಿ ಅದನ್ನು ಜಜ್ಜಿ ಅದನ್ನು ದ್ರಾವಣ ತಯಾರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಅದನ್ನು ಸಹ ನಾವು ಕಬ್ಬಿನ ಗರಿಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆ ಮಾಡೋದ್ರಿಂದ ಈ ಪೀಡೆಗಳ ಹಾನಿಯನ್ನು ಕಡಿಮೆ ಮಾಡ್ಬೋದು. ಫ್ರೆಂಡ್, ವಿ ಕ್ಯಾನ್ ಯೂಸ್ ದ ನೀಮ್ ಆಯಿಲ್ ಆರ್ ದಿ ಗ್ರೀನ್ ಚಿಲ್ಲಿ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ liquid. We can prepare ourselves and spray them on either side of the sugarcane leaves as a preventive measure to avoid pest related damages. Repeat the nutrition rich organic input feeding, that is oil seed liquid manure, to support crop growth for every 15 days for the first 3 cycles and every 30 days for the next 3 cycles. This is very important. The only input we give is our oil seed cake liquid manure. This oil seed cake liquid manure has to be applied to our growing sugarcane plants first every 15 days 3 times. Later you can go once in a month also for next 3 times. That means approximately 4.5 months this feeding is required. Once you feed your sugarcane for 4.5 months, then it completes its vegetative growth phase, then it will go into its reproductive stage. Such an extensive nutrition application is not required. Whatever we apply, that is enough for the life cycle of the sugarcane. ಮಣ್ಣಿನ ಸೂಕ್ಷ್ಮಜೀವಿಗಳ ಪೋಷಣೆಗಾಗಿ ವಿವಿಧ ಎಣ್ಣೆಕಾಳು ಹಿಂಡಿ ದ್ರಾವಣವನ್ನು ತಯಾರು ಮಾಡಿಕೊಂಡು ಪ್ರತಿ 15 ದಿನಕ್ಕೊಮ್ಮೆ 3 ಸಾರಿ ಮತ್ತು ಪ್ರತಿ ತಿಂಗಳಿಗೊಮ್ಮೆ 3 ತಿಂಗಳು ಕೊಡೋದ್ರಿಂದ ಮುಂದಿನ ಒಂದು 4.5 ತಿಂಗಳು ಈ ಒಂದು ಎಣ್ಣೆ ಹಿಂಡಿ ಬೀಜ ದ್ರಾವಣವನ್ನು ಕೊಡೋದ್ರಿಂದ ನಾವು ಪೋಷಕಾಂಶವನ್ನು ಕೊಟ್ಟಂಗಾಗುತ್ತೆ. ಇದೊಂದು ಬಿಟ್ಟು ಬೇರೆ ಏನು ಬೇಡ ಅನ್ನೋದು ನನ್ನ ನಂಬಿಕೆ. ಯಾರಾದರೂ ಇದನ್ನು ಮಾಡಿ ನಮಗೆ ಫೀಡ್ಬ್ಯಾಕ್ ಕೊಡಿ. Thus the use of 2 simple, economical and effective organic inputs such as EM1 and oil seed liquid. So this will be helping in feeding the soil and feeding the microbes. There we will get quality and abundant sugarcane harvest. So we are only focusing on these 2 things, that is the EM1 for microbial inoculation and oil seed cake for nutrition management, feeding the soil, feeding the microbes. That will going to help us to grow healthy and good quality, good volume harvest of sugarcane. ಈ ರೀತಿಯ 2 ಕಡಿಮೆ ವೆಚ್ಚದ ಪರಿಣಾಮಕಾರಿ ಒಳಸರಿಗಳಾದ EM1 ಮತ್ತು ಎಣ್ಣೆಕಾಳು ಬೀಜ ದ್ರಾವಣ ಇವೆಲ್ಲವನ್ನು ಬೆಳೆಸೋದ್ರಿಂದ ಇವೆರಡನ್ನೇ ಬಳಸೋದ್ರಿಂದ ನಾವು ಮತ್ತು ಆ ಒಂದು ಎನ್ವೈರನ್ಮೆಂಟ್ ಸೃಷ್ಟಿ ಮಾಡೋದ್ರಿಂದ ನಾವು ಉತ್ತಮವಾಗಿ ನಮ್ಮ ಮಣ್ಣನ್ನು ಮತ್ತು ಸೂಕ್ಷ್ಮಗಳನ್ನು ಪೋಷಿಸಿದಂಗಾಗುತ್ತೆ. ಅದರಿಂದ ಗುಣಮಟ್ಟದ ಫಸಲು ಮತ್ತು ಇಳುವರಿ, ಕಬ್ಬಿನ ಇಳುವರಿಯನ್ನು ನಾವು ಪಡಿಬಹುದು ಅನ್ನೋದನ್ನು ಗಮನಿಸಬಹುದು. ಇದು sugarcane, it is about the sugarcane farming package of practices. So I appeal to somebody who's got this opportunity to grow sugarcane, please implement this and give us the feedback, because I don't have the opportunity to grow sugarcane in both my farms. The next crop we will go to discuss is the paddy. We just quickly run through that about 5 minutes, then we'll do the summary. So growing paddy crops in natural farming management can be made simple by following package of practice. ನಾವು ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಭತ್ತವನ್ನು ಹೇಗೆ ಬೆಳಿಬೇಕು, ಅದಕ್ಕೆ ಯಾವ ರೀತಿ ಮಜಲುಗಳು ಸ್ಟೆಪ್ಗಳಿರುತ್ತೆ ಅನ್ನೋದನ್ನು ಇಲ್ಲಿ ಗಮನಿಸ್ತಾ ಹೋಗೋಣ. ಮೊದಲನೇದು ಸಾಯಿಲ್ ಪ್ರಿಪರೇಷನ್, ಮಣ್ಣಿನ ನಿರ್ವಹಣೆ, ಮಣ್ಣಿನ ಸಿದ್ಧತೆ. ಆಫ್ಟರ್ ದಿ ಪ್ರೀವಿಯಸ್ ಕ್ರಾಪ್ ಹಾರ್ವೆಸ್ಟ್, ರಿಟರ್ನ್ ಆಸ್ ಮಚ್ ಆಫ್ ಬಯೋಮಾಸ್ ಆರ್ ಎ ಹೇ ಆರ್ ಎ ಸ್ಟ್ರಾ ಬ್ಯಾಕ್ ಇನ್ ಟು ದ ಟಾಪ್ ಸಾಯಿಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. You just only harvest the paddy grains.
rest of your biomass, which is generate your hay or a straw, has to be mulched back into the soil. This is very important. That's where our soil enrichment will happen. ಸೊ ನಾವು ಹಿಂದಿನ ಬೆಳೆ ಕಟಾವಿನ ನಂತರ ಬರೀ ಭತ್ತದ ಕಾಳನ್ನು ಮಾತ್ರ ತೆಕ್ಕೋಬೇಕು. ಉಳಿದಿದ್ದಂಥ ಹುಲ್ಲು ಕಳೆ ಏನಿರುತ್ತೆ ಅದೆಲ್ಲವನ್ನು ಮತ್ತೆ ಮಣ್ಣಿಗೆ ಸೇರಿಸೋದ್ರಿಂದ ಅಷ್ಟರ ಮಟ್ಟಿಗೆ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ದಂಗಾಗತ್ತೆ ಕಡಿಮೆ ವೆಚ್ಚದಲ್ಲಿ. ಇವತ್ತು ಭತ್ತದ ಹುಲ್ಲಿಗೆ ದುಡ್ಡಿದೆ ಅಂತ ಮಾರ್ಬಿಡ್ತೀವಿ, ಮತ್ತೆ ದುಡ್ಡು ಕೊಟ್ಟು ಗೊಬ್ಬರ ತಂದು ಹಾಕ್ತೀವಿ. ಅದು ಬೇಡ. ನಮ್ಮ ಹುಲ್ಲನ್ನು ನಮ್ಮ ಭೂಮಿಗೆ ನಾವು ವಾಪಸ್ ಕೊಟ್ಬಿಡೋಣ. ಅಲ್ಲಿಂದ ನಾವು ಸಾವಯವ ಅಂಶವನ್ನು ಮಣ್ಣಿನಲ್ಲಿ ಹೆಚ್ಚಿಸ್ಬೋದು, ಸೂಕ್ಷ್ಮಜೀವಿಗಳಿಗೆ ಕೆಲಸ ಕೊಡ್ಬೋದು. Grow short-term green manure crop, that is Surnum, Diancha, Arscum, etc. and insert them into the soil. Similarly, what we did for sugar cane. So we have to do one round of this green manure crops growing and mulching. And these seeds, Surnum, Diancha, etc. has to be done seed treatment using AEM. Friends, I have only two inputs. One is the AEM, other one is the oil seed cake liquid. I use the AEM liquid to do seed treatment of Surnum, Diancha and Arscum, broadcast them and grow them once. And once they grow to sufficient height, we are going to insert back, that is adding it back into the soil. ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೆಳೆಗಳಾದಂಥ ಸೆಣಬು, ಡಯಂಚ್, ಹುರುಳಿ ಬೀಜಗಳನ್ನು ಬೆಳೆದು ಅದನ್ನು ಮೊದಲು AEM ದ್ರಾವಣದಲ್ಲಿ ಬೀಜೋಪಚಾರ ಮಾಡಿ ಆಮೇಲೆ ಬಿತ್ತನೆ ಮಾಡಿ ಅಥವಾ ಎರಚಿ ನಮ್ಮ ಭತ್ತ ಬೆಳೆಯುವ ಪ್ರದೇಶವನ್ನು ಮೊದಲು ಈ ರೀತಿ ಹಸಿರೆಲೆ ಗೊಬ್ಬರ ಬೆಳೆದು ಉತ್ಕೃಷ್ಟಗೊಳಿಸ್ಕೋಬೇಕು. ಅದೇ ಸಮಯದಲ್ಲಿ ನಾವು ಮಣ್ಣಿಗೆ ಸೂಕ್ಷ್ಮಜೀವಿಗಳನ್ನು ಸೇರಿಸಬೇಕು. ಹೇಗೆ ಮೇಲ್ಮಣ್ಣಿಗೆ ಪೋಷಕವಾಗಿ AEM ದ್ರಾವಣವನ್ನು ನಮ್ಮ ಭತ್ತದ ಗದ್ದೆ ಎಲ್ಲ ಕಡೆನೂ ಚೆಲ್ಬಿಡಬೇಕು. ಅವಾಗ ಎಲ್ಲ ಕಡೆಗೂ ನಾವು ಸೂಕ್ಷ್ಮಜೀವಿಗಳನ್ನು ಸೇರಿಸ್ದಂಗಾಯಿತು, ಸೆಣಬು ಡಯಂಚವನ್ನು ಬಿತ್ತನೆ ಮಾಡ್ದಂಗಾಯಿತು. ಅಟ್ ದ ಸೇಮ್ ಟೈಮ್ ಇನಾಕ್ಯುಲೇಟ್ ದ ಟಾಪ್ ಸಾಯಿಲ್ ಯೂಸಿಂಗ್ activated and effective microorganism by before broadcasting or while broadcasting the green manure seeds. Thereby, A, you are adding the microbes to the soil. B, you are also seeding the green manure seeds into the soil, into your paddy field where you are planning to grow the next cycle of paddy. Fourth one, prepare paddy nursery using AEM seed treatment and adding various oil seed cake liquid for the nursery bed. So whatever the when you grow your paddy nursery, the paddy seeds, first you have to give them seed treatment using AEM. We have AEM with us, we can do the seed treatment with the AEM. And once you prepare that bed, nursery bed for seeding this paddy seeds, on that bed itself you can apply one round of oil seed cake liquid. So this will provide the nutrition for the microbes, food for microbes and nutrition for the this paddy seeds which will germinate there. ನಾಟಿ ಸಸ್ಯದ ತಯಾರಿಕೆ ಬೀಜದ ಭತ್ತವನ್ನು AEM ದ್ರಾವಣದಲ್ಲಿ ಬೀಜೋಪಚಾರ ಮಾಡಬೇಕು ಮತ್ತು ಬೀಜ ಬಿತ್ತನೆ ಮಾಡೋಕ್ಕಂತ ಏರುಮಡಿ ಮಾಡ್ಕೊಂಡಿರ್ತೀವಲ್ಲ, ಆ ಏರುಮಡಿನಲ್ಲಿ ಮಣ್ಣಿಗೆ ಪೋಷಕವಾಗಿ ಈ ನಮ್ಮ ಹಿಂಡಿ ದ್ರಾವಣವನ್ನು ಸೇರಿಸ್ತಾ ಬರಬೇಕು. ಇದರಿಂದ ಸೂಕ್ಷ್ಮಜೀವಿಗಳಿಗೆ ಆಹಾರ ಸಿಗುತ್ತೆ ಮತ್ತು ಭತ್ತ ಮೊಳಕೆ ಬಂದು ಬೆಳೀಲಿಕ್ಕೆ ಸಸ್ಯ ಪೋಷಕಾಂಶಗಳು ಸಿಗುತ್ತೆ. ಸೊ ಇಲ್ಲಿ ನಮ್ಮ ಹಿಂಡಿ ದ್ರಾವಣ ಇಲ್ಲಿ ನಮ್ಮ ಪಿಕ್ಚರ್ಗೆ ಬಂತು. ಯೂಸ್ ಟ್ರಾನ್ಸ್ಪ್ಲಾಂಟಿಂಗ್ ಸೀಡ್ಲಿಂಗ್ ರೂಟ್ ಟ್ರೀಟ್ಮೆಂಟ್. ನೀವು ಭತ್ತದ when you do transplanting of these seedlings of the paddy, again you do root treatment. First you have done seed treatment with AEM, now you are going to do root treatment with AEM and do the transplanting as per your guidelines. Focus on more interspace between two lines and two seedlings. This is the best practices of paddy management. ಸೊ ಮಿತ್ರರೇ, ನಾವು ಏನು ನಾಟಿ ಮಾಡುವಾಗ ನರ್ಸರಿಯಿಂದ ಗಿಡ ಕೀಳ್ತೀವಲ್ಲ, ಆ ಭತ್ತದ ಸಸಿಗಳ ಬೇರನ್ನು ಮತ್ತೊಮ್ಮೆ AEM ದ್ರಾವಣದಲ್ಲಿ ಉಪಚರಿಸಿ ಬೇರನ್ನು ಉಪಚಾರ ಮಾಡಿ ಮತ್ತು ನಿರ್ದಿಷ್ಟ ಅಂತರದಲ್ಲಿ ನಾಟಿ ಮಾಡುವುದು. ರಾಸಾಯನಿಕ ಕೃಷಿಕರು ಭಾಳ ಹತ್ತತ್ರಕ್ಕೆ ನಾಟಿ ಮಾಡಿಸ್ತಾರೆ. ನೀವು ಒಂದೊಂದೇ ಭತ್ತದ ಗಿಡ ತಗೊಳ್ಳಿ, ಆಮೇಲೆ ಅದನ್ನು 20 ಸೆಂಟಿಮೀಟ್ರ್ 30 ಸೆಂಟಿಮೀಟ್ರ್ ಅಂದರೆ ಎಷ್ಟು ಅಂತರ ಬೇಕೋ ಅಂತರದಲ್ಲಿ ನಾಟಿ ಮಾಡ್ತಾ ಬನ್ನಿ. ಎಷ್ಟು ಅಂತರ ಕೊಡ್ತಿರೋ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಅಷ್ಟು ನಿಮ್ಮ ಭತ್ತ ಹುಲ್ಸಾಗಿ ಬೆಳೆಯೋದನ್ನು ನಾವು ಗಮನಿಸ್ಬೋದು ನೈಸರ್ಗಿಕ ಕೃಷಿನಲ್ಲಿ. Next one is add various oil seed eucalypt manure as a continuous feeding the soil and the microbes. So the repetitive cycle is 15 days interval, 4 cycles, approximately 2 months. We should keep on adding this from the date of transplanting. So oil seed cake liquid has to be added to the growing paddy field in an interval of 15 days at least 4 times. That means first next to 2 months we are going to add them. By that end of the 2 months, the paddy plant will complete its vegetative growth and doesn't require any nutritional addition. It will use the available nutrition in the soil with help of beneficiary microbes and gives you very good paddy harvest. ನಾಟಿ ಮಾಡಿದ ನಂತರ ಮಣ್ಣಿಗೆ ಮತ್ತು ಸೂಕ್ಷ್ಮಜೀವಿಗಳಿಗೆ ಪೋಷಕವಾಗಿ ನಾವು ಈ ಎಣ್ಣೆ ಹಿಂಡಿ ದ್ರಾವಣವನ್ನು ಪ್ರತಿ 15 ದಿನಕ್ಕೊಮ್ಮೆ ಅಟ್ಲೀಸ್ಟ್ 4 ಸತಿ ಕೊಟ್ಟಾಗ ಮುಂದಿನ 2 ತಿಂಗಳಿಗೆ ಇದು ನಾವು ಪೋಷಕಾಂಶ ಕೊಟ್ಟಂಗಾಗತ್ತೆ. ನಮ್ಮ ಭತ್ತ ಹುಲಸಾಗಿ ಬೆಳೆಯೋದನ್ನು ನಾವು ಗಮನಿಸ್ಬೋದು. ಯೂಸ್ ನ್ಯಾಚುರಲ್ ಪೆಸ್ಟ್ ಪ್ರೊಟೆಕ್ಷನ್ ಪ್ರಿವೆನ್ಷನ್ ಮೆಥಡ್ ಬೈ ಪ್ರಿಪೇರಿಂಗ್ ಅಂಡ್ ಸ್ಪ್ರೇಯಿಂಗ್ ನೀಮ್ ಆಯಿಲ್ ಆರ್ ಎ ಗ್ರೀನ್ ಚಿಲ್ಲಿ ಪ್ಲಸ್ ಗಾರ್ಲಿಕ್ ಸೊಲ್ಯೂಷನ್. ನಾವು ಕಬ್ಬಿನ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಲ್ಲಿ ಹೇಳಿದ್ರು ಅದೇ ಥರ. ಸೊ ಲೈಕ್ ಸಿಮಿಲರ್ ಟು ದ ಶುಗರ್ ಕೇನ್, ವಿ ಕ್ಯಾನ್ ಆಲ್ಸೋ ಪ್ರಿಪೇರ್ ದಿಸ್ ನೀಮ್ ಆಯಿಲ್ ಲಿಕ್ವಿಡ್
for a preventive protection, or a garlic chili, green chili and garlic protection. So these are the things we can prepare ourselves and do a preventive spray for our paddy field. ಪೀಡೆ ಬಾಧೆಯ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ಮಾಡಿಬಿಟ್ರೆ ಪೀಡೆಗಳು ಕಾಟ ಕಮ್ಮಿ ಆಗ್ತಾ ಹೋಗುತ್ತೆ. ಮ್ಯಾನೇಜ್ ಆಪ್ಟಿಮಮ್ ಮಾಯಿಶ್ಚರ್, ರಿಮೂವ್ ಎಕ್ಸೆಸ್ ಮಾಯಿಶ್ಚರ್, ಎಕ್ಸೆಸ್ ವಾಟರ್ ಇಫ್ ಎನಿ ಡ್ಯೂರಿಂಗ್ ದ ಕ್ರಾಪ್ ಸೈಕಲ್. ನಾವು ಆಫ್ಟರ್ ಟ್ರಾನ್ಸ್ಪ್ಲಾಂಟಿಂಗ್ ಸಿ ಟು ದಟ್ ಓನ್ಲಿ ಸಾಯಿಲ್ ಮಾಯಿಶ್ಚರ್ ಇಸ್ ಮೇಂಟೈನ್ಡ್, ಮಿನಿಮೈಸ್ ದಿ ವಾಟರ್ ಲಾಗಿಂಗ್. ಸೊ ಸಾಕಷ್ಟು ಹದವರಿತು ಮಣ್ಣಿನ ತೇವಾಂಶ ಕಾಪಾಡ್ಕೊಂಡ್ರೆ ಸಾಕು. ಹೆಚ್ಚಿನ ನೀರನ್ನು ಬಸಿದವಾಗಿ ಮಾಡ್ಕೋಬೇಕು, ನಿಲ್ಲಿಸಬಾರ್ದು. ಫೋಕಸ್ ಆನ್ ಮ್ಯಾನ್ಯುಯಲ್ ಡಿವೀಡಿಂಗ್ ಆಸ್ ಪರ್ ದ ನೀಡ್ಸ್. ಕಳೆ ನಿಯಂತ್ರಣಕ್ಕೆ ನಾವು ಮಾನವ ಶ್ರಮದಿಂದ ಕಳೆಯನ್ನು ಕಿತ್ತಾಕಬೇಕು. ಕಳೆನಾಶಕ ಅದು ಇದನ್ನು ಹಾಕಬಾರ್ದು, ನಾವು ಹಾಕೋದು ಇಲ್ಲ. ಇದಿಷ್ಟನ್ನು ಮಾಡೋದ್ರಿಂದ ನಮ್ಮ ಭತ್ತ ಹುಲಸಾಗಿ ಬೆಳೆದು ಒಳ್ಳೆಯ ಒಂದು ಫಸಲನ್ನು ನಾವು ನಿರೀಕ್ಷಣೆ ಮಾಡ್ಬೋದು. Thus friends, use of EM1 for seed treatment of green manure seeds. I will summarize quickly. Wherever we use our EM1 in our paddy cycle, A, we have used the Surname Diancha, that is green manure seeds. We have used EM1 for seed treatment. B, we have used EM1 AEM and we broadcasted all along the paddy field while growing the green manure plants. Third, we have used EM1 AEM for seed treatment of paddy seeds before we raising the nursery. Fourth, we have used the AEM once again for root dipping before the transplanting. So four times we have used EM1. Similarly, the oil seed quake liquid, where we have used this oil seed quake liquid on drenching the nursery beds. We have prepared the nursery beds. No, we have used this first time oil seed cake liquid manure. Later, after transplanting, in interval of 15 days, 4 times you have used. That means 5 times you have used oil seed cake liquid and 4 times you have used AEM. Using only these two inputs and following other package of practices as defined, one can grow your paddy on a healthy soil. You will get a very good harvest and restore the health of the soil. ಈ ರೀತಿ ಮಣ್ಣಿನ ಸೂಕ್ಷ್ಮಜೀವಿಗಳ ಪೋಷಕವಾಗಿ EM1 ದ್ರಾವಣವನ್ನು ಬೀಜೋಪಚಾರಕ್ಕೆ ಮತ್ತು ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳನ್ನು ಹೆಚ್ಚಿಸಲಿಕ್ಕೆ ಮತ್ತು ಎಣ್ಣೆ ಬೀಜದ ಹಿಂಡಿ ದ್ರಾವಣವನ್ನು ಬಳಸೋದ್ರಿಂದ ಭತ್ತದ ಫಸಲಿನ ಗುಣಮಟ್ಟ ಮತ್ತು ಇಳುವರಿ ಹೆಚ್ಚಾಗುತ್ತೆ. ಮುಖ್ಯವಾಗಿ ನಮ್ಮ ಮಣ್ಣಿನ ಆರೋಗ್ಯ ಸ್ಥಿರವಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. Thus, the above two defined package of practices with two popularly grown crops, that is these two, sugarcane and paddy, popularly grown crops. We have defined the package of practices for them by using two economical organic inputs, which are them EM1 and oil seed cake liquid. They are both are economical. So by using these two things only, we have bring down the cost of production and increases our profitability. So this is how a natural farming practices we can grow paddy. ಈ ಎರಡು ಮುಖ್ಯ ಬೆಳೆಗಳ ವಿವಿಧ ಮಜಲುಗಳಲ್ಲಿ ಕಬ್ಬು ಮತ್ತು ಭತ್ತ ಎರಡು ಕಡಿಮೆ ವೆಚ್ಚದ ಒಳಸುರಿಗಳನ್ನು ಉಪಯೋಗಿಸಿ AEM1 ಮತ್ತು ಹಿಂಡಿ ದ್ರಾವಣ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಂಡು ಉತ್ತಮ ಫಸಲನ್ನು ಪಡೆದು ನಾವು ನೈಸರ್ಗಿಕ ಕೃಷಿಯಲ್ಲಿ ಲಾಭಾಂಶವನ್ನು ಹೆಚ್ಚಿಸಿಕೊಳ್ಳೋದನ್ನು ಗಮನಿಸಬಹುದು. ಇದು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ನಾವು ಇಲ್ಲಿ ನೋಡಿದ್ದೀವಿ. ಸೊ ಫ್ರೆಂಡ್ಸ್, ದೀಸ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಡಿಫೈನ್ಡ್ ಅಬೌವ್ ವಿಲ್ ಬಿ within the farming framework of zero chemical, zero livestock for inputs and less economical inputs for oil seeds and EM1. We spend very less and less intervention by us using principles of natural farming. So here we follow principles of zero chemical, zero livestock in our farm because we never use any animal residues in preparing anything, and we also use inexpensive inputs like oil seed cake and EM1, and we make very less intervention. Thereby we beat the cost and we increase our profitability. ಮೇಲೆ ವಿವರಿಸಿದ ಕೃಷಿ ಪದ್ಧತಿಯಲ್ಲಿ ಶೂನ್ಯ ರಾಸಾಯನಿಕದ ಬಳಕೆ, ಗೋರಹಿತ ಕೃಷಿ, ಕಡಿಮೆ ಒಳಸುರಿಗಳ ಹೂಡಿಕೆ, ಬಂಡವಾಳ ಹೂಡಿಕೆ EM1 ಮತ್ತು ಎಣ್ಣೆಕಾಳು ದ್ರಾವಣಕ್ಕೋಸ್ಕರ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚ ಇವೆಲ್ಲವನ್ನು ಮಾಡೋದ್ರಿಂದ ನಮ್ಮ ಕೃಷಿಯು ಲಾಭದಾಯಕವಾಗುತ್ತೆ. ನಮ್ಮ ಬೆಳೆಗಳು ಕಬ್ಬು ಮತ್ತು ಭತ್ತ ಈ ಉದಾಹರಣೆಯಲ್ಲಿ ಮತ್ತು ನಮ್ಮ ತೋಟದಲ್ಲಿ ನಾವು ಯಾವುದೇ ಬೆಳೆ ಬೆಳಿತೀವೋ ಅದು ಗುಣಮಟ್ಟದಿಂದ ಕೂಡಿರುತ್ತೆ ಅನ್ನೋದು ನೋಡ್ಬೋದು. Thus, feeding the soil, feeding the microbes with inexpensive inputs can restore health of the soil and wealth of the natural farmer. So once we keep our health of the soil healthy and our wealth will grow. ಹೀಗೆ ನಾವು ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಪೋಷಣೆ ಮತ್ತು ಮೇಲ್ಮಣ್ಣಿನ ಪೋಷಣೆ ಕಡಿಮೆ ಒಳಸುರಿಗಳನ್ನು ಬಳಸಿ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಎಲ್ಲರ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ನಾವು ನೈಸರ್ಗಿಕ ಕೃಷಿಕರು ನಮ್ಮ ಕೃಷಿ ಲಾಭದಾಯಕವಾಗುತ್ತೆ. ಇದು ಇವತ್ತಿನ ಒಂದು ಕೇಸ್ ಸ್ಟಡಿಯ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ವಿವರಣೆ. ಇದಕ್ಕೆ ಏನೇನಂತೀರಿ?
ಇದನ್ನು ಮಾಡ್ಬೋದಲ್ವೇ? As always, what's our focus? I'm running out of time now. Our focus should remains on less input cost, less intervention, less cost of production, and such that it leads to sustainability, regenerative and profitable farming. So it's a win-win for all. Soil, microbes, diversity, plant diversity, microbial diversity, natural diversity, and quality of food grain. That's called win-win for all. All can be achieved with natural farming with this package of practices. ಕಡಿಮೆ ಒಳಸುರಿ ವೆಚ್ಚ, ಅನಗತ್ಯ ಕೃಷಿ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದು, ಕೃಷಿ ಕಾರ್ಮಿಕರ ಅವಲಂಬನೆಯನ್ನು ಕಡಿಮೆ ಮಾಡ್ತಾ ಬರೋದು, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಂಡು ಸುಸ್ಥಿರ ಪುನರುತ್ಪಾದಕ ಲಾಭದಾಯಕ ನೈಸರ್ಗಿಕ ಕೃಷಿ ಕಡೆ ನಾವು ಮುನ್ನಡೆಯಬಹುದು. ಇದರಲ್ಲಿ ಎಲ್ಲದರ, ನಮ್ಮ ಪ್ರಕೃತಿಯ ಮತ್ತು ಎಲ್ಲರ, ನಮ್ಮ ಮತ್ತು ನಮ್ಮ ಗ್ರಾಹಕರ ಹಿತ ಅಡಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಫ್ರೆಂಡ್ಸ್, ವಾಟ್ ನೆಕ್ಸ್ಟ್? ಸೊ couple of things to be shared now. I will take 2 minutes. This Sunday, 31st August, at MS Farm, Banavati, Dodballapura Taluk, in our farm, we have a one-day workshop kind of a thing on the subject wild green wisdom. So we can use the weeds whatever grow in our farm as a food for us. So our resource person, Mr. Mulidhar, will be with us on full day on Sunday, 31st August at MS Farm. ಆಗಸ್ಟ್ 31 ಭಾನುವಾರ MS ಫಾರ್ಮ್ನಲ್ಲಿ ಕಳೆ ಅಲ್ಲ ಆಹಾರದ ಮೂಲಗಳು ಈ ವಿಚಾರದಲ್ಲಿ ಮುರಳೀಧರ್ ಸರ್ ಅವರು ನಮ್ಮ ಜೊತೆ ಇರ್ತಾರೆ. ಒಂದು ದಿನದ ಕಾರ್ಯಾಗಾರ ಇರುತ್ತೆ. ನೀವು ನೋಂದಣಿ ಮಾಡ್ಕೊಂಡಿದ್ರೆ, ನೋಂದಣಿ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಜನ ಬನ್ನಿ. ಮತ್ತು ಈ ಮುರಳೀಧರ್ ಸರ್ ಅವರಿಂದ ನಮ್ಮ ತೋಟದಲ್ಲಿ ಬೆಳೀತಕ್ಕಂಥ ಕಳೆಯನ್ನು ನಾವು ನಮಗೆ ಆಹಾರವಾಗಿ ಹೇಗೆ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅಜ್ಜಿಯ ಮಡಿಲು ಅಂತ ಅವ್ರು ಹೆಸರಿಟ್ಟಿದ್ದಾರೆ. ಅಂದರೆ ನಮ್ಮ ಅಜ್ಜಿಯರಿಗೆ ಅದೆಲ್ಲ ಗೊತ್ತಿತ್ತು, ಯಾವ ಸೊಪ್ಪು ಕಿತ್ಕೊಂಬಂದು ಅಡುಗೆ ಮಾಡಬೇಕು ತೋಟದಿಂದ ಅಂತ. ಅದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಅದನ್ನು ಮುರಳೀಧರ್ ಸರ್ ನಮಗೆ ಮತ್ತೆ ಹೇಳ್ಕೊಡ್ತಾರೆ. 31ನೇ ಭಾನುವಾರ ಸಾಧ್ಯವಾದಷ್ಟು ಜನ ಅವಕಾಶ ಮಾಡ್ಕೊಳ್ಳಿ, ನಮ್ಮ MS ಫಾರ್ಮಿಗೆ ಬನ್ನಿ. ಅದೇ ರೀತಿ ಆನ್ ದಿ Saturday, 30th August, we will going to again have what is called Visitors Day to our MS Farm. There you can understand natural farming made simple. So we have done so many interventions and bring down the cost, and we have created these concepts like green ring, companion species, buffer zones, and AEM inoculation and oil seed liquid application. All the things we are following in our MS Farm. You can come and practically see and understand and clarify your doubts. So there is an opportunity to visit our MS Farm on 30th August, Saturday. This is for our MS Farm tour and detailed discussion on Saturday. Sunday will be with our Muralidhar sir. So these are the two things we are going to have on this weekend at MS Farm. So I hereby invite you all to join us. I will be there in these 2 days and get this benefit of sharing. For what next means, friends, for more information please stay connected with us always. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನುಭವವನ್ನು ನಿಮಗೆ ಹಂಚಿಕೊಳ್ಳಕ್ಕೆ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿರಿ. ಹೇಗಿರ್ತೀರಾ? ಟುಡೇ ಎವ್ರಿ ವೆಡ್ನೆಸ್ಡೇ we have webinar which you are joining now through this Google Meet. So with different topics we will come every Wednesday. So please join us on this link, Google Meet, which you have used today to connect to us. So continue to do that. This is the 11th episode we are doing, and we continue to do it as long as it supports us. I can able to manage my time. So please stay connected with us on every Wednesday 8:25 p.m. Next, every second Saturday and Sunday we are going to have a Visitors Day at MS Farm. So please plan your schedule calendar and visit our MS Farm any one of the Saturday and Sunday, either of the day and every calendar month. ಪ್ರತಿ ತಿಂಗಳ 2ನೇ ಶನಿವಾರ ಭಾನುವಾರ ನಮ್ಮ ಯಾವುದಾದ್ರು ಒಂದು ದಿನ ನೀವು ನಮ್ಮ MS Farmಗೆ ಭೇಟಿ ಮಾಡಬಹುದು. Then watch regularly video uploaded in our YouTube channel. This is our YouTube channel. I will keep uploading lot of videos, small videos and some contents on this YouTube channel, both as a video and as a post. Keep watching this YouTube channel, subscribe to this, you keep getting the alerts and you can get connected with us. ನಮ್ಮ ನೈಸರ್ಗಿಕ ಕೃಷಿಯ ಪ್ರಯಾಣದ ಅನುಭವಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅವಾಗ ಸೇರಿಸ್ತಾ ಇರ್ತೀನಿ. ಅದನ್ನ ಜೊತೆ ಜೋಡಿಸ್ಕೊಂಡಿರಿ. ಆ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ವಿಷಯಗಳನ್ನು ಗಮನಿಸಿ ನಿಮ್ಮ ಸಲಹೆಗಳನ್ನು ಕೊಡಿ. ಈ ರೀತಿ ಮೂರು ಹಂತಗಳಲ್ಲಿ ಬುಧವಾರದ ಒಂದು ವೆಬಿನಾರು, ಪ್ರತಿ 2ನೇ ಶನಿವಾರ ಭಾನುವಾರದ ತೋಟದ ಭೇಟಿ ಮತ್ತು ನಿಗದಿತವಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಂಚಿಕೆ, ಇದಿಷ್ಟನ್ನು ಗಮನಿಸ್ಬೋದು. ಇದು 3 ಜೊತೆಗೆ ನೀವು ವಾಟ್ಸಪ್ಪಲ್ಲೂ ನನ್ನ ಜೊತೆ ನನ್ನ ಫೋನ್ ನಂಬರ್ ನಿಮ್ಗೆ ಗೊತ್ತಿದೆ. ವಾಟ್ಸಪ್ಪಲ್ಲಿ ಯಾವಾಗ ಬೇಕಾದ್ರೂ ಫೋಟೋ ತೆಗೆದು ಕಳಿಸಿ, ಮೆಸೇಜ್ ಕಳಿಸಿ. ನೀವು ಫೋನು ಮಾಡಿ, ನಾನು ಬ್ಯುಸಿ ಇದ್ದರೆ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಫೋನ್ ಮಾಡಿ, ಮೆಸೇಜ್ ತಿಳಿಸಿ. ನಾವು ನಿರಂತರವಾಗಿ ಸಂಪರ್ಕದಲ್ಲಿರೋಣ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ವಿನಾಯಕ ಹಬ್ಬದ, ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ವೆಬ್ಕಾಸ್ಟನ್ನು ಮುಗಿಸ್ತೀನಿ. 10 ನಿಮಿಷ ಜಾಸ್ತಿ ತೊಗೊಂಡ್ಬಿಟ್ಟೆ. ಸೊ ಯಾವ್ದಾದ್ರು ಇದು ಫೀಡ್ಬ್ಯಾಕ್ ಕೊಡಿ. ನಿಮ್ಮನ್ನು ಅನ್ಮ್ಯೂಟ್ ಮಾಡ್ತೀನಿ ಇವಾಗ. ಫೀಡ್ಬ್ಯಾಕ್ ಕೊಟ್ಟು ಮತ್ತು ಯಾರು
ಪ್ರಶ್ನೆ ಕೇಳ್ತೀರಾ, ಫೀಡ್ಬ್ಯಾಕ್ ಕೊಡ್ತೀರಾ, ಅವರು ಮಾತ್ರ ಅನ್ಮ್ಯೂಟ್ ಆಗಿ, ಪ್ರಶ್ನೆ ಕೇಳಿದ್ಮೇಲೆ ಮತ್ತೆ ಮ್ಯೂಟ್ ಕೊಟ್ಟೋಗಿ ಸರೌಂಡಿಂಗ್ ನಾಯ್ಸ್ ಬರ್ದಂಗಿರಲಿ. ಇವಾಗ ಅನ್ಮ್ಯೂಟ್ ಮಾಡಿಕೊಂಡು ನೀವು ಇವಾಗ ಪ್ರಶ್ನೆ ಕೇಳ್ಬೋದು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳಿ ಅಥವಾ ಫೀಡ್ಬ್ಯಾಕ್ ಕೊಡಿ. ಹೇಗಿತ್ತು ಇವತ್ತಿನ ವೆಬಿನಾರ್? ಹಲೋ ಸರ್, ನಮಸ್ತೆ. ಲಕ್ಷ್ಮಿ ಅಂತ ಮಾತಾಡೋದು. ನಮಸ್ಕಾರ ಮೇಡಮ್. ಸರ್, ಅಗೇನ್ ತುಂಬಾ ಚೆನ್ನಾಗಿತ್ತು ಸೆಷನ್ ಅಂಡ್ ವೆರಿ ಹೆಲ್ಪ್ಫುಲ್, ಸ್ಪೆಷಲಿ ದಿಸ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಫಾರ್ ಪ್ಯಾಡಿ ಅಂಡ್ ಶುಗರ್ ಕೇನ್. ಕೆಲವೊಂದು ಕ್ವೆಶನ್ಸ್. ಒಂದು, ಇವಾಗ ನಾವು ವಿ ಆರ್ ಗ್ರೋಯಿಂಗ್ ದಿಸ್ ಗ್ರೀನ್ ಮೆನ್ಯೂರ್ ಸೀಡ್ಸ್. ಸೊ ಇದರಲ್ಲಿ ಇವಾಗ್ಲೇ ನಾವು EM1 ಅನ್ನು ಸೇರಿಸಬಹುದಾ, ಜಸ್ಟ್ ಟು ಮೇಕ್ ಇಟ್ ಎನ್ರಿಚ್? ಅಂಡ್ ಎರಡನೇ ಪ್ರಶ್ನೆ, ನೀವು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ರಿ, ಲೈಕ್ ನಾವು ನಮ್ಮ ತೋಟನ ಅಬ್ಸರ್ವ್ ಮಾಡಿದ್ರೆ ಎಲ್ಲೆಲ್ಲಿ ಈ ತರ ಕಳೆಗಳು ಬೇಗ ಬೆಳೀತಾ ಇದೆ ಅಂತಂದ್ರೆ, ವಿಚ್ ಮೀನ್ಸ್ ಇಟ್ಸ್ ಅದರದ್ದು ನ್ಯೂಟ್ರಿಷನ್ ಜಾಸ್ತಿ ಆಗ್ತಾ ಇದೆ, ಸೊ ಅಂತನ್ಬಿಟ್ಟು. ಬಟ್ ನಮ್ಮ ತೋಟದಲ್ಲಿ ಕೆಲವೊಂದು ಪ್ಯಾಚಸ್ ಅಲ್ಲಿ ಬೆಳೀತಾ ಇಲ್ಲ, ಕೆಲವೊಂದು ಪ್ಯಾಚಸ್ ಅಲ್ಲಿ ಬೆಳೀತಾ ಇದೆ. ಸೊ ಆ ಓನರ್, ದ ಒರಿಜಿನಲ್ ಓನರ್ ಆಫ್ ದ ಲ್ಯಾಂಡ್, ಅವ್ರು ಏನ್ ಹೇಳಿದ್ರು ಅಂದ್ರೆ, ಹೌದು, ಯಾಕಂತಂದ್ರೆ ನಾವ್ ಅಲ್ಲಿ ಮುಂಚೆ ಈ ಯೂರಿಯಾ ಗೊಬ್ಬರ ಎಲ್ಲ ಹಾಕ್ತಿದ್ವಿ ಆ ಪ್ಯಾಚ್ಗೆ, ಈ ಪ್ಯಾಚ್ ಅಲ್ಲಿ ಏನೂ ಹಾಕಿರ್ಲಿಲ್ಲ, ಸೊ ಅದ್ರದ್ದು ಎಫೆಕ್ಟ್ ಇನ್ನೂ ಇರುತ್ತೆ, ಹಾಗಾಗಿ ನೀವು ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎರಡನ್ನ ಹೇಗೆ ಸರಿ ಮಾಡ್ಕೊಡೋದು ಹೇಳಿ ಸರ್. ಓಕೆ, ಒಳ್ಳೆಯದು ಲಕ್ಷ್ಮಿ ಮೇಡಮ್. ಮೊದಲನೇ ಪ್ರಶ್ನೆ, ನಾವು ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಬಿತ್ತನೆ ಮಾಡಿ ಬೆಳಿತೀವಲ್ಲ, ಸೆಣಬು, ಡಯಂಚ, ಹುರುಳಿ ಇತ್ಯಾದಿ. ಇದರಲ್ಲಿ AEMನ ಪಾತ್ರ ಏನಿರುತ್ತೆ ಅಂದರೆ, ನಾವು AEM ಮಾಡಿಕೊಂಡು EM1 ದ್ರಾವಣ ತಗೊಂಬಂದು AEM ಮಾಡಿಕೊಂಡು ಮೊದಲು ನಮ್ಮ ಈ ಸೆಣಬು, ಡಯಂಚ, ಹುರುಳಿಯನ್ನು ಬೀಜೋಪಚಾರ ಮಾಡಬೇಕು, ಸೀಡ್ ಟ್ರೀಟ್ಮೆಂಟ್ ಅಂತ. 4:3:1 ಅಂತ ಹೇಳ್ತೀನಿ. 4 kg ಸೆಣಬು, 3 kg ಡಯಂಚ, 1 kg ಹುರುಳಿ, ಇದಿಷ್ಟು 4:3:1 ಈ ರೇಷಿಯೋದಲ್ಲಿ ತಗೊಂಡು ಅದನ್ನೊಂದು ಬಟ್ಟೆ ಗಂಟು ಕಟ್ಟಿಟ್ಬಿಟ್ಟು ಒಂದು AEM ದ್ರಾವಣ ತಯಾರು ಮಾಡ್ಕೊಂಡಿರ್ತೀವಲ್ಲ, ಅದನ್ನೊಂದು 10 ಲೀಟ್ರ್ ನೀರಿಗೆ ಹಾಕಿ ಒಂದು 2 ಲೀಟ್ರಷ್ಟು ಈ ಬಟ್ಟೆ ಗಂಟು ಅದನ್ನು ಮುಳುಗಿಸ್ಬಿಡಿ. ಒಂದು ರಾತ್ರಿ ಬಿಡಿ, 8 to 10 hours ಬಿಡಿ. ಆಮೇಲೆ ತೆಗೆದು ಆ ಬೀಜವನ್ನು ನೆರಳಿನಲ್ಲಿ ಒಣಗಿಸಿ. ಇವಾಗ ಬೀಜೋಪಚಾರ ಆಗಿದೆ. ಇದು ಮೊದಲನೇ ಬಳಕೆ. AEM ಅನ್ನು ಸೆಣಬು, ಡಯಂಚ ಬೀಜಗಳಿಗೆ, ಹಸಿರೆಲೆ ಗೊಬ್ಬರದ ಬೀಜಗಳಿಗೆ ಬೀಜೋಪಚಾರ ಮಾಡೋದು. ನಂತರ ನೀವು ಎಲ್ಲಿ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಬಿತ್ತನೆ ಮಾಡ್ತಿರೋ, ಎರಚ್ತಿರೋ ನಿಮ್ಮ ತೋಟದಲ್ಲಿ, ಆ ಜಾಗದಲ್ಲೂ 1:40, 1:50 ಡೈಲ್ಯೂಷನ್ ರೇಷಿಯೋ, 1 ಲೀಟರ್ ಆಫ್ AEM ತಗೊಂಡು ಅದಕ್ಕೆ 40 ಲೀಟರ್ ನೀರು ಹಾಕಿ ಅದನ್ನು ಡೈಲ್ಯೂಟ್ ಮಾಡಿ ಅದನ್ನು ಮೊದಲು ಎರಚಿಬಿಡಿ, ಚೆಲ್ಲಿಬಿಡಿ ಎಲ್ಲ ಕಡೆಗೂ ಕೃಷಿ ಭೂಮಿನಲ್ಲಿ. ನಂತರ ಈ ಸೆಣಬು, ಡಯಂಚ ಬೀಜವನ್ನು ಎರಚಿ ಬಿತ್ತನೆ ಮಾಡಿ ಆಮೇಲೆ ಬೆಳೀರಿ. ಇವಾಗ ಏನಾಗಿದೆ, AEMನ 2 ಕಡೆ ಯೂಸ್ ಮಾಡಿದ್ದೀವಿ. ಒಂದು ಸೀಡ್ ಟ್ರೀಟ್ಮೆಂಟ್ಗೂ ಯೂಸ್ ಮಾಡಿದ್ವಿ, ಗ್ರೀನ್ ಮೆನ್ಯೂರ್ ಸೀಡ್ಸು, ಮತ್ತು ಎಲ್ಲಿ ಜಾಗದಲ್ಲಿ ನಾವು ಬೆಳಿತೀವೋ ಅಲ್ಲೂ ನಾವು ಈ ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಮೊದಲು ಎರಚಿ ಸೇರಿಸಿ ನಂತರ ಸೂಕ್ಷ್ಮಜೀವಿಗಳ ಇದು ಗ್ರೀನ್ ಮೆನ್ಯೂರ್ ಪ್ಲಾಂಟ್ಸ್ನ ಹಾಕೋದ್ರಿಂದ ಸೀಡ್ಸ್ನ ಅಲ್ಲಿ ಸಹ ಅವು ಕೆಲಸ ಮಾಡುತ್ತವೆ, ಪೋಷಕಾಂಶವನ್ನು ಹಿಡಿದು ಈ ಹಸಿರೆಲೆ ಗೊಬ್ಬರದ ಗಿಡಗಳಿಗೆ ಕೊಡುತ್ತವೆ. ಆವಾಗ ನಿಮ್ಮ ಹಸಿರೆಲೆ ಗೊಬ್ಬರದ ಗಿಡ ಹುಲಸಾಗಿ ಬೆಳೆಯುತ್ತೆ. ಅದನ್ನು ಕತ್ತರಿಸಿ ನೀವು ಮುಚ್ಚಿಗೆ ಮಾಡ್ತಿರೋ, ಮಣ್ಣಿಗೆ ಸೇರಿಸ್ತಿರೋ, ಇನ್ಸ್ಯೂಟ್ ಮಾಡ್ತಿರೋ, ಅದನ್ನು ಮಾಡಿರಿ. ಹಾಗಾಗಿ ನಿಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಇದು ಮೊದಲನೇ ಭಾಗದ ಪ್ರಶ್ನೆಗೆ AEMನ ರೋಲ್. ವಾಟ್ ಇಸ್ ದ ರೋಲ್ ಆಫ್ AEM ಇನ್ ಗ್ರೀನ್ ಮೆನ್ಯೂರಿಂಗ್? ಸರಿ ಇದೆ ಮೇಡಮ್? ಎರಡನೇ ಭಾಗ ತಗೊಳ್ಳ. ಆಲ್ರೆಡಿ ನಿಮ್ಮ ಮೊದಲಿನ ಭೂಮಾಲೀಕರು ಹೇಳಿದಾಗೆ ರಾಸಾಯನಿಕ ಉಪಯೋಗಿಸಿರೋದ್ರಿಂದ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಕೊರತೆಯಾಗಿದೆ, ಅಥವಾ ಸೂಕ್ಷ್ಮಗಳಿದ್ದರೂ ಅವು ಡಾರ್ಮೆಂಟ್, ಮುಸ್ಕಾಕೊಂಡು ಮಲಗಿರ್ತವೆ. ಇಂಥ ಜಾಗದಲ್ಲಿ ನಾವು ಇವಾಗ ಏನು ಮಾಡಬೇಕು, ಆದಷ್ಟು ಈ ಸೂಕ್ಷ್ಮಜೀವಿ ದ್ರಾವಣ, ಮೈಕ್ರೋಬಿಯಲ್ ಕಲ್ಚರ್ AEM, ಅದನ್ನು ಸೇರಿಸ್ತಾ ಬರಬೇಕು. ಆ ಜಾಗದಲ್ಲಿ ಜಾಸ್ತಿ AEM ಹಾಕಿ 1:40 ಡೈಲ್ಯೂಟ್ ಮಾಡಿ ಅಂತ ಹೇಳಿದ್ನಲ್ವಾ, 1:20 ಮಾಡ್ಕೊಳ್ಳಿ. 1 ಲೀಟ್ರು AEM ದ್ರಾವಣ 20 ಲೀಟರ್ ನೀರಿಗೆ ಹಾಕಿ 1:20ನಲ್ಲಿ ಎಲ್ಲೆಲ್ಲಿ ಆ ಪ್ಯಾಚಸ್ ಇದೆಯೋ ಅಲ್ಲಿಗೆಲ್ಲ AEM ದ್ರಾವಣ ಚೆನ್ನಾಗಿ ಚಿಮುಕಿಸಿ, ನಂತರ ನೀವಲ್ಲಿ ದ್ವಿದಳ ಧಾನ್ಯ ಬೆಳೆಗಳು ಅಥವಾ ನಿಮ್ಮ ಆಹಾರ ಬೆಳೆನೋ ಅಥವಾ ಹಸಿರು ಗೊಬ್ಬರದ ಬೆಳೆನೋ ಬೆಳೀರಿ. ಈ ಥರ ಮಾಡೋದ್ರಿಂದ ನಿಮಗೆ ಅಲ್ಲಿ ಸೂಕ್ಷ್ಮಜೀವಿಗಳು ಆಗತ್ತೆ. ಆಮೇಲೆ ಹಿಂಡಿ ದ್ರಾವಣ ಕೊಡೋದ್ರಿಂದ ಅಲ್ಲಿರೋ ಸೂಕ್ಷ್ಮಜೀವಿಗಳಿಗೆ ಆಹಾರ ಸಿಗುತ್ತೆ. ಸೊ ನೀವು ಆದಷ್ಟು ಹಿಂಡಿ ದ್ರಾವಣ ಮಾಡಿ ಅದನ್ನು ಅಲ್ಲಿ ಕೊಡ್ತಾ ಬನ್ನಿ. ಹಿಂಡಿ ದ್ರಾವಣ ಜಾಸ್ತಿ ಕೊಟ್ಟಷ್ಟು ಅಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಗಿಡಗಳು, ಮಣ್ಣು ಅಭಿವೃದ್ಧಿ ಆಗುತ್ತೆ, ಸೂಕ್ಷ್ಮಜೀವಿಗಳು ಕಾರ್ಯಪ್ರವೃತ್ತವಾಗ್ತವೆ.
Okay. Use both, Okay. madam. Use both AEM as Sure. well as oil seed cake liquid. ಆಲ್ ಕೇಕ್. ಓಕೆ ಸರ್. ಸರ್ ಇನ್ನೊಂದು ಸ್ಟುಪಿಡ್ ಕ್ವೆಶನ್ ಅಂತ ಅನ್ಕೋಬಹುದು ನೀವು. Don't qualify, please. Don't qualify the question. ಓಕೆ, ಸೊ ನೀವು ಅದು ಹೇಳಿದ್ರಿ ಈ AM1 ಈ ಮೈಕ್ರೋಬ್ಸ್ಗೆ ಫೀಡ್ ಮಾಡಕ್ಕೆ ಅಂತ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ನಾವು ನಿಮ್ದು ಲಾಸ್ಟ್ ವಿಡಿಯೋ ನೋಡ್ದೆ, ಅದರಲ್ಲಿ ಈ ಕುರಿ ಗೊಬ್ಬರನು AM ದ್ರಾವಣ ಬಳಸೋದ್ರಿಂದ ಅದು ಅಷ್ಟು ಕಪ್ಪಾಗಿ ಪುಡಿ ಪುಡಿಯಾಗಿ ಬರುತ್ತೆ. ವೆರಸ್ ನಾವು ಈ ಬೀಜನ ಅದ್ದೋದ್ರಿಂದ ಅಥವಾ ಶುಗರ್ ಕೇನ್ ಕಾಂಡನ ಬೀಜೋಪಚಾರ ಮಾಡೋದ್ರಿಂದ ಅದು ಏನು ಲೈಕ್ ಗೊಬ್ಬರ ಆಗ್ಬಿಡಲ್ವಾ ಅಂತ. ಇಲ್ಲ ಮೇಡಮ್. ಸಿ ಎನಿ ಮೈಕ್ರೋಬ್ AM ಅಲ್ಲಿ ಸೋ ಮಚ್ ಆಫ್ ಮೈಕ್ರೋಬ್ಸ್ ಆರ್ ದೇರ್. ಸೊ ಏನ್ ತೊಂದರೆ ಇಲ್ಲ. ಇದರಲ್ಲಿ ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಅಂತೀವಿ, ವಿಘಟಿಸುವ ಸೂಕ್ಷ್ಮ ಜೀವಿಗಳು ಅಂತ. ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಅದು ಇರುತ್ತೆ. ಯಾವಾಗ ಅದಕ್ಕೆ ಬಯೋಮಾಸ್ ಸಿಗುತ್ತೆ, ಕುರಿ ಗೊಬ್ಬರ, ಆಡು ಗೊಬ್ಬರ ಅಥವಾ ಸೊಪ್ಪಿನ ಗೊಬ್ಬರ ಸಿಗುತ್ತೋ ಅದನ್ನು ಅದು ವಿಘಟನೆ ಮಾಡ್ತಾ ಹೋಗುತ್ತೆ. ದಟ್ ಸಪ್ರೇಟ್ ಟೈಪ್ಸ್ ಆಫ್ ಮೈಕ್ರೋಬಿಯಲ್ ಸ್ಪೀಶೀಸ್ ವಿಚ್ ವರ್ಕ್ಸ್ ಆನ್ ಡಿಕಂಪೋಸಿಷನ್ ಆಫ್ ಬಯೋಮಾಸ್ ಆರ್ ಎ ಆರ್ಗ್ಯಾನಿಕ್ ಮೆನ್ಯೂರ್ for further decomposition and release of plant nutrients. That is one set of microbes available on this AEM. The other set of microbes are available which will be effective using seed treatment or the root treatment of the transplanting plants. They are mainly like your Pseudomonas or Trichoderma kind of a thing. They bring the immunity to your plants or the seeds. EM1 has got 82 species of microbes, both aerobic and anaerobic. So different species will be used for different applications. So those microbes will understand what is their role and they perform. So obviously it will not affect anything. Okay. So go ahead and use AEM for your seed treatment, for your root stock treatment, as well as decomposition of any organic manure. You can use this is a common solution for all the farm requirements. ಓಕೆ, ಸೊ ಇಟ್ಸ್ ಅ ಕಾಮನ್, ಅಂದ್ರೆ ಇದು ಸಪರೇಟ್ ಆಗಿ ಏನಿಲ್ಲ. ಏನು ಬೇಕಿಲ್ಲ ಮೇಡಮ್. ಐ ಹ್ಯಾವ್ ಸಿಂಪ್ಲಿಫೈಡ್ ಇಟ್ ಟು ಓನ್ಲಿ ಟು ಜಸ್ಟ್ ರಿಮೆಂಬರ್ ದೀಸ್ ಟು, EM and oil seed liquid. Rest can be managed with the help of green manuring and mulching. ಓಕೆ ಸರ್, ಅರ್ಥ ಆಯ್ತು. ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್ ಕೇಳಿದ ಪ್ರಶ್ನೆ ಹೇಳಿ. ಸರಿ, ಪ್ರಶ್ನೆ ಕೇಳಿ. ಕನ್ನಡ ಬೇಕಾ ಯಾರಿಗಾದ್ರೂ ಅನುವಾದ? ಹೇಳಿ, ಪ್ರಶ್ನೆ ಕೇಳಿ. ಇದು ಈಗ 1 ಎಕರೆಗೆ AM ಎಷ್ಟು ಬೇಕಾ ಸರ್, ಲೀಟರ್ ವೈಸ್? ಸರ್ ಅದು ಯಾವ ಬೆಳೆ ಮಾಡಕ್ಕೆ ಹೊರಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಫೀಲ್ಡ್ ಕ್ರಾಪ್ಸ್ ಅಂತ ಆದರೆ, ಅಂದರೆ ಅಲ್ಪಾವಧಿ ಆಹಾರ ಬೆಳೆಗಳು ಬೆಳಿತೀವಲ್ಲ, ಅಲ್ಲಿ ಎಕರೆ ನೀವು ಎಲ್ಲ ಪೂರ್ತಿ 44,000 ಸ್ಕ್ವೇರ್ ಫೀಟು ನೆನೆಸ್ತೀರಾ. ಅವಾಗ ನೀವು 1:40 ಮಾಡ್ಕೊಳ್ಳಿ. 1 ಲೀಟ್ರು AEM, 40 ಲೀಟ್ರ್ ನೀರು, ಇದು ಮಿಶ್ರಣ ಮಾಡಿಕೊಂಡು ಚೆಲ್ತಾ ಬನ್ನಿ. ನನಗೆ ಅನುಭವ ಇಲ್ಲ, ಮೋಸ್ಟ್ಲಿ ಒಂದು 1,000 ಲೀಟ್ರಷ್ಟು ಮಾಡ್ಕೋಬೋದನ್ನು. ತೆಳ್ಳಗೆ ಚೆಲ್ಲಬೇಕು ಸರ್. ಒಂದೊಂದು ML ಬಿದ್ದರೂ ಸಾಕು ಒಂದು ನಿರ್ದಿಷ್ಟ ಜಾಗದಲ್ಲಿ. ಬಟ್ ನಾವು ತೋಟಗಾರಿಕೆನಲ್ಲಿ ಬೇಸನ್ ಡ್ರೆಂಚಿಂಗ್ ಅಂತ ಮಾಡಿದ್ವಿ, ಗಿಡದ ಬುಡಕ್ಕೆ ಸುರಿತೀವಿ. ಹಾಗೆ ನಮ್ಮ ಕ್ಯಾಲ್ಕುಲೇಷನ್ ಬೇರೆ ಥರ ಇರುತ್ತೆ. ನಾವೇನು ಮಾಡ್ಕೊತೀವಿ ಅಂದರೆ 1:20 ಅಥವಾ 1:40 ಡೈಲ್ಯೂಟ್ ಮಾಡ್ಕೊತೀವಿ. ಡೈಲ್ಯೂಟ್ ಮಾಡ್ಕೊಂಡು ಗಿಡದ ಬುಡಕ್ಕೆ ಹಾಕ್ತೀವಿ. 1 ಟೀ ಕಪ್ ಅಂತ ಹೇಳ್ತೀನಿ. ನಮ್ಮನೆ ಅಡಿಕೆ ಗಿಡ ಆಗಲೇ 2 ವರ್ಷ ಆಗೋಯ್ತು ಹಾಕಿ ನಾನು. ಹಾಗಾಗಿ ನಾನು ಇವಾಗ 1 ಟೀ ಕಪ್ 100 ml 200 ml ಪರ್ ಪ್ಲಾಂಟ್ ಕೊಡ್ತಾ ಇರ್ತೀವಿ. ಸೊ ಬೇಸಿನ್ ಡ್ರೆಂಚಿಂಗ್ ಮಾಡುವಾಗ 200 to 250 ml ಪರ್ ಪ್ಲಾಂಟ್. ನೀವು ಎಂಟೈರ್ ಸರ್ಫೇಸ್ ಏರಿಯಾ ಆಫ್ ಯುವರ್ ಫಾರ್ಮ್ ಡ್ರೆಂಚ್ ಮಾಡಬೇಕಂದ್ರೆ 1:40 ಡೈಲ್ಯೂಟ್ ಮಾಡಿಕೊಂಡು ಎರಚ್ಬಿಡಿ. ಸೊ ಎಲ್ಲೆಲ್ಲಿ ಬಿದ್ದರೂ ಪರವಾಗಿಲ್ಲ. ಪ್ರತಿ ಸ್ಕ್ವೇರ್ ಇಂಚು ಬೀಳ್ಬೇಕಂತ ಏನಿಲ್ಲ. ದೇ ವಿಲ್ ಗ್ರೋ. ನೀವು ಮಲ್ಚಿಂಗ್ ಕೊಟ್ಬಿಟ್ಟು ಮಾಯಿಶ್ಚರ್ ಮೇಂಟೈನ್ ಮಾಡಿ, ದೇ ವಿಲ್ ಎಕ್ಸ್ಪ್ಯಾಂಡ್ ದ ಎಂಟೈರ್ ಸಾಯಿಲ್ ಏರಿಯಾ. ಇದು ಎಷ್ಟು ದಿನಕ್ಕೆ ಒಂದ್ಸತಿ ಹಾಕ್ಬೇಕು ಸರ್? ಬೇಕೇ ಇಲ್ಲ ಸರ್, ಪ್ರಾರಂಭದಲ್ಲಿ ಮಾತ್ರ ಬೇಕು. ಯಾವಾಗ ನಾವು ಸೂಕ್ಷ್ಮ ಜೀವಿಗಳಿಗೆ ಮುಚ್ಚಿಗೆ ಕೊಟ್ಬಿಟ್ಟು ಹಿಂಡಿ ದ್ರಾವಣ ಮಾಡಿ ಆಹಾರ ಕೊಡ್ತೀವಲ್ಲ, ಅವೇ ಬೆಳೀತಾ ಹೋಗ್ತವೆ. ಅಲ್ಲೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಬೆಳೀತವೆ. 3 ನಿಮಿಷಕ್ಕೂ ಮಲ್ಟಿಪ್ಲೈ ಆಗ್ತಿರ್ತವೆ. EM1 ಮೈಕ್ರೋಬಿಯಲ್ ಇನಾಕ್ಯುಲೇಷನ್ ಅಂದರೆ ಸೂಕ್ಷ್ಮ ಜೀವಿಗಳನ್ನು ಸೇರಿಸೋ ಒಂದು ವಿಧಾನ ಇದೆಯಲ್ಲ, ಇದು ಪ್ರಾರಂಭಿಕ ಹಂತಗಳಲ್ಲಿ ನಮ್ಮ ಲಕ್ಷ್ಮೀ ಮೇಡಮ್ ಹೇಳ್ದಂಗೆ ನಮ್ಮ ಹಿಂದಿನ ಕೃಷಿಕರು ರಾಸಾಯನಿಕ ಹಾಕಿದ್ರೆ ಅಥವಾ ಬೇರೆ ಏನಾದ್ರು ಅಲ್ಲಿ ಚಾಲೆಂಜ್ಗಳಿದ್ರೆ ಅಂಥ ಜಾಗದಲ್ಲಿ ಮಾತ್ರ EM1 ರೆಗ್ಯುಲರ್ ಬಳಕೆ ಮಾಡಬೇಕಾಗತ್ತೆ ಆ್ಯಸ್ ಎ ಮೈಕ್ರೋಬಿಯಲ್ ಇನಾಕ್ಯುಲೇಷನ್. ಇಲ್ಲಾಂದರೆ ಖಂಡಿತ ಬೇಕಿಲ್ಲ. ನಾವು ಮುಚ್ಚಿಗೆ ಕೊಡೋಣ, ಹಿಂಡಿ ದ್ರಾವಣ ಮಾಡೋಣ, ತೇವಾಂಶ ಕಾಪಾಡೋಣ. ಇಷ್ಟು ಮಾಡಿದ್ರೆ ಇರೋ ಸೂಕ್ಷ್ಮಜೀವಿಗಳೇ ಸಾಕಷ್ಟು ಸಂಖ್ಯೆಯಲ್ಲಿ ವೃದ್ಧಿಸಿ ನಮ್ಮ ಗಿಡದ ಆರೋಗ್ಯದ ರಕ್ಷಣೆಯನ್ನು ಮಾಡ್ತವೆ. ಓಕೆ ಸರ್, ಥ್ಯಾಂಕ್ಸ್. So Mr. Jawar sir's question is that what is the ratio of dilution and application for a field? If it is a field crop, you have to wet every square inch of your acre. Then you have to go for at least 500 to 1000 liters. Just throw them, broadcast them. With 1:40 dilution ratio, 1 liter of AEM and 40 liter of water. So you spray it off. In the case of horticulture crops, we will go to do what is called basin drenching.
We look at the active root zone of our plants. On the active root zone, we will going to add this AEM, maybe approximately 200 ml per plant. This inoculation of AEM as a microbial source to the topsoil did not have to be repeated. Our role is not to feed the microbes to the soil, but feed the microbes with oil cake liquid. You keep on adding this oil cake liquid as a manure, do mulching, occasionally add your organic manure if any, that will feed the microbes. So, no need to feed the microbes to the soil, keep feeding the microbes with other inputs and mulching and moisture management. Yes sir, ಮುಂದಿನ ಪ್ರಶ್ನೆ ಅಥವಾ ಫೀಡ್ಬ್ಯಾಕ್ ಕೊಡಿ. Yes, hello. Sandeep ji, you can ask. Yes, sir. Sir, thanks for very nicely explaining simple form of doing natural farming. Yes, sir. My question is, sir, how do you prepare this liquid oilseed manure and what's the ratio to apply? I think that is already discussed in some of the videos. What we will do, sir, we will take at least mixture of edible and non-edible oil cake available in the market. This oil expelling unit, no sir, they will give us this oil cake. We will choose the edible and non-edible, and we have some ratio. We try to add more non-edible than edible. Non-edible means neem, castor, pongome, cotton and other things. Edible means groundnut, copra, sunflower, safflower, sesame, etc. So we will go to get this combination, edible and non-edible. The ratio will be 70:30. 70% of non-edible, that is neem plus plus, and 30% of edible, that is groundnut plus plus. You take this ratio and you once we buy this non-edible edible mixture, we mix them thoroughly. We will going to use approximately 5 kg of this oil seed cake mixture for a 200 liters of barrel. So we produce 200 liters of oil seed cake liquid manure using 5 kg of mixed oil seeds cake, and we keep it for about 5 to 6 hours or an overnight. Next morning we will going to use this oil seed cake liquid as a basin drenching or broadcasting. No need to add gur or something. Nothing is required, sir. The jaggery is not required because this oil seed cake doesn't consist microbes. It only got food for microbes and plant nutrient. So no, the jaggery is required only if you want to duplicate your microbes if any. Oil seed cake is not a source of microbe. It is a food for microbe and plant nutrients, supply of plant nutrient. If you want to add microbes to your soil, you can use EM1, effective microorganism 1, making it as AEM by jaggery, and then using it as defined in the previous question. Only one day it will be prepared. One overnight is enough, sir, because this oil seed cake, no, so they will be very hard. It requires little time to dilute themselves. So they will break down and your liquid, your water become oil seed cake liquid in overnight soaking. One overnight soaking is more than enough. We never keep more than one day. If you keep also, what happens, we will use the copra cake, no, it will give different smell. So better to dispose it off within 24 hours. What proportion we have to use for horticulture? Sir, it is depends on your plant age, root density, root radius, etc. etc. So for a younger plants we use about 1 to 2 liter new plants. About 3 to 4 years old plants we will going to use about 3 to 4 liters. For a yielding coconut tree we will use about 10 to 15 liters. It is the two things is important, sir. One is obviously the quantity, how many liters per plant, and also another important thing is the frequency. We suggest to go for multiple rounds of oil seed cake liquid application. Maybe you can use only 2 liters, but repeat it every 15 days. Because as I said, it is a food for microbes. More frequently we give the food, so microbes will be active. Thank you, sir. So go for frequency rather than quantity. ಸಂದೀಪ್ ಸರ್ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಈ ಹಿಂಡಿ ದ್ರಾವಣ ತಯಾರು ಮಾಡಿ ನಾವು ಅಪ್ಲೈ ಮಾಡ್ತೀವಲ್ಲ, ಇದರ ಏನಾದ್ರು ರೇಷಿಯೋ ಇದೆಯಾ ಅಂತ. ಅದಕ್ಕೆ ನಾನು ಆಲ್ರೆಡಿ ಬೇರೆ ವಿಡಿಯೋಗಳೆಲ್ಲ ಹೇಳಿದ್ದೀನಿ. 70% ನಾನ್ ಎಡಿಬಲ್ ಬೇವು ಮತ್ತು ಇತರೆ, 30% ಎಡಿಬಲ್ ಕಡಲೆಕಾಯಿ ಹಿಂಡಿ ಮತ್ತು ಇತರೆ, ಇವುಗಳನ್ನು ಮಿಶ್ರಣ ಮಾಡಿ 5 kg ಮಿಶ್ರಣವನ್ನು 200 ಲೀಟರ್ ನೀರಿಗೆ ಹಾಕಿ ಹಿಂಡಿ ದ್ರಾವಣ ತಯಾರು ಮಾಡಿಕೊಂಡು ಅದನ್ನು ನಾವು ಒಂದು ರಾತ್ರಿ ಬಿಟ್ಟು ಗಿಡದ ಬುಡಕ್ಕೆ ಹಾಕ್ತಾ ಬರ್ತೀವಿ. ಸಣ್ಣ ಗಿಡಗಳಿಗೆ 2 ರಿಂದ 3 ಲೀಟ್ರು, ವಯಸ್ಕ ಗಿಡಗಳಿಗೆ 4 ರಿಂದ 5 ಲೀಟ್ರು, ಫಸಲು ಬರ್ತಿರೋ ತೆಂಗಿನ ಮರಗಳಿಗೆ ಅಥವಾ ಅಡಿಕೆ ಮರಗಳಿಗೆ ಸ್ವಲ್ಪ ಜಾಸ್ತಿ. ನಮ್ಮ ತೆಂಗಿನ ಮರಕ್ಕೆ ನಾವು 10 ರಿಂದ 15 ಲೀಟ್ರ್ ಹಾಕ್ತೀವಿ.
ಇಲ್ಲಿ ಎಷ್ಟು ಲೀಟ್ರ್ ಹಾಕ್ತೀವಿ ಅನ್ನೋದಕ್ಕಿಂತಲೂ ಎಷ್ಟು ಬೇಗ ಬೇಗ ಹಾಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಪ್ರತಿ 15 ದಿವಸಕ್ಕೆ ಒಂದ್ಸತಿ ಇದನ್ನು ಕೊಡೋದ್ರಿಂದ ಸೂಕ್ಷ್ಮಜೀವಿಗಳಿಗೆ ನಾವು ಆಹಾರವನ್ನು, ನಮ್ಮ ಬೆಳೆಯುತ್ತಿರೋ ಗಿಡಕ್ಕೆ ಪೋಷಕಾಂಶವನ್ನು ಕೊಟ್ಟಂಗಾಗುತ್ತೆ. ಹಾಗಾಗಿ ಇದನ್ನು ಆದಷ್ಟು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಹೋಗೋಣ. 15 ದಿವಸಕ್ಕೆ ಒಂದ್ಸತಿ, ತಿಂಗಳಿಗೆ ಒಂದ್ಸತಿ ಕೊಡ್ತಾ ಬರೋಣ, ಅವಕಾಶ ಇದ್ದಾಗಿಲ್ಲ. ಇದು ಸಂದೀಪ್ ಸರ್ ಅವರ ಪ್ರಶ್ನೆಗೆ ಉತ್ತರ ಆಗಿತ್ತು. ಎಸ್ ಸರ್. Unmute yourself. Please give the feedback and ask question. Hello. Yes sir. Please give the feedback. Ask any doubts if any. ಹಲೋ ಮಂಜುನಾಥ್, ನೀವು ಎಕ್ಸ್ಪ್ಲೈನ್ ಮಾಡ್ತಿರೋ ರೀತಿ ನೋಡಿದ್ರೆ ಮೋಸ್ಟ್ಲಿ ಈ ಅಗ್ರಿಕಲ್ಚರ್ ಕಾಲೇಜಲ್ಲೂ ಎಕ್ಸ್ಪ್ಲೈನ್ ಮಾಡಲ್ಲ, ಕ್ಲೀನ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. Thank you sir. Thank you. I am an engineering graduate for your information. ನಾನು ನಿಮ್ಮ ದಾರಿಯಲ್ಲೇ ಹೋಗ್ಬೇಕು ಅಂತ. ಖಂಡಿತ ಸರ್, ಆಗತ್ತೆ, ಪ್ರಯತ್ನ ಮಾಡೋಣ. There is no end for learning sir. Keep on learning. ಹೌದೌದು, ಸಾಯೋ ತನಕ and sharing. Importantly sharing sir. We have to share also sir. ಹೌದು ಸರ್. Even if you make some mistake while sharing, but we still make an attempt to make sharing. ಶೇರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಗೊತ್ತಾ ಮಿತ್ರರೇ, ನಾವು ಈ ಮಾಹಿತಿ ಹಂಚಬೇಕು. ನಮ್ಮಲ್ಲಿ ತುಂಬ ಜನ ನೈಸರ್ಗಿಕ ಕೃಷಿಕರು ಇದ್ದಾರೆ, ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಅವರೆಲ್ಲ ಎಲೆಮರೆ ಕಾಯ್ತಾರೆ ಇದ್ದಾರೆ, ಅವ್ರಿಗೆ ತೋಟದ ಗೇಟಿಂದ ಆಚೆ ಬರ್ತಾ ಇಲ್ಲ. ನಮ್ಮ ವಿವರ ಇನ್ಫೋವಾಹಿನಿ ಉದ್ದೇಶನೇ ಅದು. ನೋಡಿ, ನೀವೆಷ್ಟು ಸಂಚಿಕೆಗಳನ್ನು ನೋಡ್ತಿರಲ್ಲ ವಿವರ ಇನ್ಫೋವಾಹಿನಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ನಾವು ಹುಡ್ಕೊಂಡು ಹೋಗ್ತೀವಿ. ಯಾರು ಇದುವರೆಗೂ ಕ್ಯಾಮ್ರಾ ಮುಂದೆ ಬಂದಿರಲ್ಲ ಅಥವಾ ಅವರ ಅನುಭವನ ಹೇಳ್ಕೊಂಡಿರಲ್ಲ, ಅಂಥವ್ರನ್ನೇ ಗುರುತಿಸಿ ಹುಡುಕಿ ನಾವು 3-4 ಎಪಿಸೋಡ್ ಮಾಡಿ ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಮೂಲ ಕಾರಣ ಇಷ್ಟೇ, ಈ ಒಂದು ಮಾಹಿತಿ ಕೊರತೆ ಆಗಬಾರ್ದು. ಈಗ ನಾವೇನು ಹೊಸದಾಗಿ ಕೃಷಿ ಮಾಡೋಕ್ಕೆ ಬರ್ತಾ ಇದ್ದೀವಿ ಅಥವಾ ರಾಸಾಯನಿಕ ಬೇಡ, ನಾವು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಹೊರಟಿದ್ದೀವಿ, ನಮಗೆ ಮಾಹಿತಿ ಕೊರತೆ ಆಗಬಾರ್ದು, ನಮಗೆ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನ ಮಾಡುವಂಥ ಮಹಾನುಭಾವರು ಸಾಕಷ್ಟು ಜನ ಇದ್ದಾರೆ, ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ, ಬೇರೆ ರಾಜ್ಯಗಳಲ್ಲೂ ಇದ್ದಾರೆ. ಬಟ್ ಬೇರೆ ಕಾರಣಾಂತರಗಳಿಂದ ಅವರು ಹೊರಗಡೆ ಬಂದಿಲ್ಲ, ಕ್ಯಾಮ್ರಾ ಮುಂದೆ ಬರಲ್ಲ ಅಥವಾ ವಿವರಣೆಗಳನ್ನು ಕೊಡಲ್ಲ. ಅವ್ರನ್ನೆಲ್ಲ ನಾವು ಮೈನ್ ಸ್ಟ್ರೀಮಿಗೆ ತರಬೇಕಾಗಿದೆ. ಆ ಪ್ರಯತ್ನ ನಾವು ವಿವರ ಇನ್ಫೋಯಿಂದ ಮಾಡ್ತಾ ಇದ್ದೀವಿ. ಮತ್ತು ನನ್ನ ಕೈಲಾದಷ್ಟು ನಾನು ಅವರಿಂದ ಮಾಹಿತಿ ಪಡೆದು ನಿಮಗೆ ಹೇಳ್ತಾ ಬರ್ತಿದ್ದೀನಿ. ಹಾಗಾಗಿ ದಯವಿಟ್ಟು ನಾವು ಕಲಿಯೋಣ ಮತ್ತು ಕಲಿಸಿದ್ದನ್ನು ಹಂಚ್ಕೊಳ್ಳೋಣ. ಹೆಸಿಟೇಷನ್ ಬೇಡ. ನಾವು ಕೆಲವು ಸಲ ತಪ್ಪು ಮಾಹಿತಿ ಕೊಟ್ಟಿರ್ತೀವಿ, ನಮ್ಗೆ ಅರ್ಥ ಆಗಿರೋಷ್ಟು ನಾವು ಹೇಳಿರ್ತೀವಿ. ನಮಗಿಂತ ಅನುಭವ ಇರೋರು, ಜ್ಞಾನ ಇರೋರು ನಮ್ಮನ್ನು ಕರೆಕ್ಷನ್ ಮಾಡ್ತಾರೆ, ಆವಾಗ ಕರೆಕ್ಷನ್ ಮಾಡ್ಕೊಳ್ಳೋಣ. ಎಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೋ ಅನ್ನೋ ಒಂದು ಹಿಂಜರಿಕೆ ಬೇಡ. ಸೊ ನಮಗೆ ಅರ್ಥ ಆಗಿರೋ ಅಷ್ಟನ್ನು, ನಮ್ಮ ಅನುಭವವನ್ನು ನಾವು ಹೇಳ್ತಾ ಹೋಗೋಣ, ಹಂಚ್ತಾ ಹೋಗೋಣ. ಹಾಗಾದರೆ ಮಾತ್ರ ನಾವು ನೈಸರ್ಗಿಕ ಕೃಷಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೋದು. ಇಲ್ಲ ಅಂದರೆ ಈ ರಾಸಾಯನಿಕ ಕೃಷಿಯ ಒಂದು ಆರ್ಭಟದಲ್ಲಿ ನಾವೆಲ್ಲ ಕಳೆದು ಹೋಗ್ಬಿಡ್ತೀವಿ. Sir, please take one session on this irrigation systems. Yes sir, I will do that. Basically, yeah, you are done in a bits and pieces. When I am explaining my farms, I have explained what is the farm design, irrigation design in my farm. Yes sir, I will do that, no problem. So we'll spend some more time on the irrigation system, mainly on the water management. We have to keep a timetable for water management. How do we reduce the amount of water we will going to use as our plants grows? So those aspects also we will going to bring in our discussion. I will do that sir, definitely will do that. ಸರ್, ಈಗ ಇದು ಮಾರ್ಕೆಟಲ್ಲೆಲ್ಲ ಸಿಗತ್ತಲ್ಲ, pH, ಮಾಯಿಶ್ಚರ್ ತಿಳಿಸೋದು, ಆಮೇಲೆ ಇವನ್ ಸಾಯಿಲ್ ಅನಾಲಿಸಿಸ್ ಇನ್ಸ್ಟ್ರೂಮೆಂಟ್ ಸಿಗುತ್ತೆ. ಅದು ಅಕ್ಯುರೇಟ್ ಇರುತ್ತೆ ಸರ್? ಅದು ಸರ್ ನಾನು ಯಾವುದನ್ನು ಯೂಸ್ ಮಾಡಿಲ್ಲ, ಅದು ಯಾವುದಕ್ಕೂ ಬಂಡವಾಳ ಹಾಕಿಲ್ಲ ಸರ್. ಮುಖ್ಯವಾಗಿ ಹೇಳ್ತೀನಿ ಸರ್, ಕೃಷಿಕನಿಗೆ ಅವನ ಗಿಡನೇ ಒಂದು ಇಂಡಿಕೇಟರ್, ಬಾವುಟ. ಡಾಕ್ಟರ್ ವಿ ಪಿ ಹೆಗ್ಡೆ ಸರ್ ಹೇಳ್ತಾರೆ, ಬರೀ ಕಾಲಲ್ಲಿ ನಡೆದಿದ್ದೀರಾ, ಗಿಡವನ್ನು ಮುಟ್ಟಿದ್ದೀರಾ, ಗಿಡದ ಜೊತೆ ಮಾತಾಡಿಸಿದ್ದೀರಾ ಅಂತ. ಅಷ್ಟೇ ಸಾಕು ಸರ್ ನಮ್ಗೆ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ತುಂಬ ಪ್ರಿಸಿಷನ್ನಾಗಿ ನೋಡ್ತಾ ಹೋದಾಗ ಎಲ್ಲೋ ಡಿವೇಟ್ ಆಗಿಬಿಡ್ತೀವಿ. ಸೊ ನಾವು ಆದಷ್ಟು ನೇಚರ್ ವಿಲ್ ಅಲೈನ್ ವಿತ್ ದ ನೇಚರ್, ಪ್ರಕೃತಿ ಜೊತೆ ಹೊರಟೋಗೋಣ.
ನಮ್ಮ ಗಿಡವನ್ನು ಗಮನಿಸೋಣ, ಮಣ್ಣನ್ನು ಗಮನಿಸೋಣ, ಕಳೆಯನ್ನು ಗಮನಿಸೋಣ, ಅಲ್ಲಿ ನಮಗೆ ಮಾಹಿತಿಗಳು ಬರ್ತಾ ಬರುತ್ತೆ. ಆಮೇಲೆ ನಾವೇನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಿ ನೋಡೋಣ, ರಿಸಲ್ಟ್ಸ್ ಬರುತ್ತೆ. ಹಾಗೆ ನಮಗಿಂತ ಅನುಭವಿಗಳು ಜ್ಞಾನವೃದ್ಧರು ನಮಗೆ ಸಿಕ್ಕಿದಾಗ ಅವ್ರಿಗೆ ನಮ್ಮ ಅನುಮಾನಗಳನ್ನು ಅವ್ರ ಪರಿಸ್ಕ ತಗೋಣ, ನಮ್ಮ ಫೋಟೋ ತೋರಿಸೋಣ, ಅವ್ರನ್ನ ನಮ್ಮ ತೋಟಕ್ಕೆ ಆಹ್ವಾನಿಸೋಣ. ಇವೆಲ್ಲವನ್ನೂ ಮಾಡ್ತಾ ನಾವು ಕಲಿತಾ ಹೋಗೋಣ ಸರ್. ನೀವು ಎಷ್ಟು ಈ ಪ್ರಿಸಿಷನ್ ಫಾರ್ಮಿಂಗ್ ಕಡೆ ಹೊಟ್ಟೋಗ್ತಿರೋ, ಈ pH ವ್ಯಾಲ್ಯೂ, ನ್ಯೂಟ್ರಿಷನ್ನು, ಮಾಯಿಶ್ಚರು, ಇದೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ, ನ್ಯಾಚುರಲ್ ಫಾರ್ಮಿಂಗಿಗೆ ಬೇಡ. ನಾವು ನೈಸರ್ಗಿಕ ಕೃಷಿನಲ್ಲಿ ನಿಸರ್ಗದಲ್ಲಿ ಆಗುವ ಬದಲಾವಣೆಗಳನ್ನು ನಾವು ಗುರುತಿಸ್ಕೊಂಡ್ಬಿಟ್ರೆ ನಮ್ಮ ಗಿಡಗಳು ಬೆಳೀತಾ ಹೋಗ್ತವೆ. ಆಮೇಲೆ ನೋಡಿ ಸರ್, ಇನ್ನೊಂದು ಹೇಳ್ತೀನಿ, ರಾಸಾಯನಿಕ ಕೃಷಿನಲ್ಲಿ ಬರ್ತಕ್ಕಂಥ ಗಿಡ, ಬೆಳೆ ಮತ್ತು ಆ ಗಿಡದ ಗುಣಧರ್ಮಗಳು ಮತ್ತು ಅದರ ಬಿಹೇವಿಯರು, ಸಾವಯವ ಕೃಷಿನಲ್ಲಿ ಬೆಳೀತಕ್ಕಂಥ ಗಿಡ, ಬೆಳೆ ಮತ್ತು ಗುಣಧರ್ಮಗಳು, ನೈಸರ್ಗಿಕ ಕೃಷಿನಲ್ಲಿ ಬೆಳೀತಕ್ಕಂಥ ಗಿಡ, ಬೆಳೆ ಮತ್ತು ಗುಣಧರ್ಮಗಳು ಬಹಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ ರಾಸಾಯನಿಕ ಕೃಷಿ ಪದ್ಧತಿಲಿ ಅಥವಾ ಸಾವಯವ ಕೃಷಿ ಪದ್ಧತಿ ಅಂತ ಬೆಳೀತಕ್ಕಂಥ ಗಿಡಗಳು ಅವು ಯಾರೋ ನನಗೆ ಅನ್ನ ಕಲಸಿ ತುತ್ತು ಮಾಡಿ ಬಾಯಿಗಿಡ್ತಾರೆ ಅಂತ ಕಾಯ್ತಾ ಇರ್ತವೆ. ಅವು ಸೂಕ್ಷ್ಮಜೀವಿಗಳ ಜೊತೆ ಮಾತಾಡಲ್ಲ, ಮಣ್ಣಿನ ಜೊತೆ ಹೊಂದ್ಕೊಳ್ಳಲ್ಲ, ಪ್ರಕೃತಿ ವೈಪರೀತ್ಯವನ್ನು ಎದುರಿಸಲ್ಲ. ಆದರೆ ನಾವು ನೈಸರ್ಗಿಕ ಕೃಷಿನಲ್ಲಿ ಅಡಾಪ್ಟ್ ಮಾಡ್ತೀವಲ್ಲ, ನಮ್ಮ ಗಿಡಗಳು, ನಮ್ಮ ಬೆಳೆಗಳು ತಮ್ಮ ಆಹಾರವನ್ನು ಕೇಳಿ ಪಡ್ಕೊಳ್ತವೆ, ಸೂಕ್ಷ್ಮಜೀವಿಗಳ ಜೊತೆ ಮಾತಾಡ್ತವೆ, ಮಣ್ಣಿನ ಜೊತೆ ವ್ಯವಹರಿಸ್ತವೆ. ಹಾಗಾಗಿ ಇದು ಬಹಳ ಮುಖ್ಯ. ಸೊ ನಾವಾದಷ್ಟು ಪ್ರಿನ್ಸಿಪಲ್ಸ್ ಆಫ್ ನೇಚರ್ ಅಂತ ಹೇಳ್ತೀವಲ್ಲ, ಆ ಕಡೆಗೆ ನಾವು ಗಮನಿಸ್ತಾ ಹೋಗೋಣ. ಇಷ್ಟೊಂದು ಮೈಕ್ರೋ ಡೀಟೇಲ್ಸು ಬೇಕಾಗಲ್ಲ ಅಂತ ನನ್ನ ಅನುಭವ. ಇದ್ರೆ ಒಳ್ಳೇದು, ನೈಸ್ ಟು ಹ್ಯಾವ್, ಬಟ್ ಲೆಟ್ ಅಸ್ ನಾಟ್ ಸ್ಪೆಂಡ್ ಟು ಮಚ್ ಆಫ್ ಎನರ್ಜಿ ಆ್ಯಂಡ್ ಟೈಮ್ ಫಾರ್ ದಟ್. ಓಕೆ ಸರ್. ಕೇಳಿ, ಇದನ್ನೇ ಒಂದು ವಾರ ಮಾಡೋಣ. ಅಂದರೆ ರಾಸಾಯನಿಕ ಕೃಷಿ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ. ಯಾವುದೋ ಒಂದು ಹಣ್ಣಿನ ಗಿಡ ಹಾಕ್ದಾಗ, ಒಂದು ಕಾಫಿ ಗಿಡ ಹಾಕ್ದಾಗ, ಒಂದು ತೆಂಗಿನ ಗಿಡ ಹಾಕ್ದಾಗ ಅದರ ಬಿಹೇವಿಯರ್ ಹೇಗಿರುತ್ತೆ, ಅದಕ್ಕೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಚೇಂಜ್ ಆಗುತ್ತಲ್ವಾ. 3 ಕೃಷಿ ವಿಧಾನದಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬೇರೆ ಬೇರೆ ಇದೆ. ಅದಕ್ಕೆ ತಕ್ಕಂಗೆ ಆ ಗಿಡ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ, ಆಹಾರ ಹ್ಯಾಬಿಚುಯೇಟ್ ಆಗುತ್ತೆ. ಹಾಗಾಗಿ ನಾವು ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಒಂದು ನಿಸರ್ಗದ ನಿಯಮಗಳಿಗೆ ಹೇಗೆ ನಮ್ಮ ಗಿಡವನ್ನು ಒಗ್ಗಿಸ್ತೀವಿ, ಎಷ್ಟು ಬೇಗ ಒಗ್ಗಿಸ್ತೀವೋ ಅಷ್ಟು ಬೇಗ ನಮ್ಮ ಗಿಡ ಆರೋಗ್ಯವಾಗಿ ಬೆಳೆದು ಉತ್ಕೃಷ್ಟವಾದ ಹಣ್ಣು ಅಥವಾ ಫಸಲು ಕೊಡುತ್ತೆ. ಅದನ್ನೇ ಮಾಡೋಣ. ಕಾಂಟ್ರಾಸ್ಟಿಂಗ್ ಆಫ್ ಆಲ್ ದ 3 ಪ್ರಾಕ್ಟೀಸಸ್ ಆಫ್ ಫಾರ್ಮಿಂಗ್: ಕೆಮಿಕಲ್, ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್. ದಟ್ ಆಲ್ಸೋ ವಿಲ್ ಡೂ ಇಟ್ ಸರ್ ಒನ್ಸ್. ಓಕೆ ಸರ್. ಗ್ರೇಟ್. ಕೇಳಿ, ಫೀಡ್ಬ್ಯಾಕ್ ಕೊಡಿ. Sir, good evening, sir. Namaste, sir. Please tell me, Satish Kumar, from where? I am from Kurnool, Andhra Pradesh, sir. Yes, sir. Please, Satish ji. Your presentation is excellent, sir. We are able to follow it without any doubts. Thank you, sir. Thank you for spending your time even on festival day. Sir, your focus is mostly on feeding the microbes. Yeah. For the last two webinars. Yes, sir. Is there any way to develop the microbes in the soil apart from using EM1 Hariyali? See, Because EM1 Hariyali. Sir, Yes, sir. I have been using OWDC since a couple of months. Okay. So can we use that OWDC for developing the microbes, Yes, and sir, the yes, oil seed liquid cake for feeding the microbes? Definitely. That combination also holds good. Basically, Sir. we need source of microbes. And Okay, that sir. source of microbe has to be inoculated to our topsoil and Sir. followed by feeding the microbes with oil seed cake liquid. Now, we have Okay, sir. chosen EM1 Hariyali as a source of microbial culture, source culture. Okay, sir. If you have got access to other format of microbial source culture, Sir. you can very well use them and try to find the result out of it. But my limited reading says that every time you should use source culture, not the diluted liquid as source culture. Okay, sir. Okay. So if you use your OWDC or any other thing, Sir. you will be using the same liquid as a source culture for further duplication. Sir. That will break the sequence, that will not able to give a persistent ratio of microbial biome. Okay, sir. So hence we always go for a source culture, because the person who manufactures source culture, he would have ensured that ratio: aerobic, anaerobic, nitrogen, phosphorus, potash fixing, blah blah. There are different types of species of microbes. So in Sir. that consortium, they would have added these microbes on a specific ratio.
Sir. Once I grow them with a jaggery liquid or whatever, make it 200 liter, and take that remaining 10 liters as a next cycle, Sir. there is no guarantee that ratios has been intact. Obviously, when you add a jaggery liquid, the microbe starts growing, no? So Yeah. they grow in disproportionate ratio. Sir. So what is the authenticity that it will be on the same ratio what I brought the source culture from? Yeah. So it may happen that some of the microbes which are already populated in the topsoil keep on duplicating. Some Sir. of the microbes which requires to be activated, to be inoculated, they may not be available on the Sir. source culture. Okay. It raises a question on the authenticity of source culture if the culture is used again and again. Okay. Okay, sir. Hence, I am using EM1 because I don't use that culture again and again. Repeatedly. I use I will bring 1 liter EM1, I will make it as 20 liter AEM. I will Sir. exhaust this 20 liter AEM with 1:40, 1:50 ratio, whatever. Sir. And if I need further inoculation, I will go and buy one more bottle of AEM, which is easily available on Amazon. Oh, sir. So hence I have chosen this AEM, which is an internationally proven product, rather Okay, than sir. any other microbial culture, which Okay. will have a authenticity challenge. Sir, I am not discouraging, sir. You can use no, that no, if no, you are sir, no, getting the sir. results. And I got your point, sir. So every time we have to use that source mother culture if we are going for OWDC. But you will not, you have to buy that again and again every Yeah, I time. have to buy that again. Sir, Exactly, second thing is if we want to use that AEM Hariali, Yes. OEM Hariali, Yes, sir. uh, can it be used as a spray, sir, or should it be used with irrigation water? Sir, this is a microbe. Generally, Sir. we have to add the microbes to the active root zone area of our plants. Okay, sir. Because microbes always take their shelter in the root zone of a plant. Okay, sir. Because they get food from the plant's roots. And on the plant roots, always moisture is maintained. 7% of moisture is always there on the living plants. If a plant is living, Sir. in its root zone, moisture is there, minimum 7%. So Okay, what sir. happens, the microbes will know that if they shelter themselves under the root zone of a plant, there is Sir. a moisture, minimum Sir. 7%, and there is food available for them because plants will feed the microbes. Sir. So hence microbes will be always there or prefers to be there on the root zone of the plants. So Sir. whenever you add any microbial sources, your OWDCR, AEM or whatever, you have to target the active root zone area. Sir. It has to be inoculated to the active root zone area on the topsoil. Sir. Hence, spraying it or sending it through the Winkler, your Venturi system, etc., may not guarantee the target application accuracy. Sir. If you want to achieve the target application accuracy, please do by hand basin drenching and focus on active root zone area. For which you should Okay, know sir. what is your crop, what is the age of the crop, what is the root structure on that day, and where will be the Sir. active root zone area. You have Okay, to sir. have that prior knowledge. Okay. Accordingly, you have to do this AEM or any microbial inoculation. Okay. Okay. Thank you, sir. Thanks a Yeah, lot. thank you, Satish ji. ಸತೀಶ್ ಕುಮಾರ್ ಅವರ ಪ್ರಶ್ನೆ ಕನ್ನಡ ಅನುವಾದ ಬೇಕು ಅಂತೀನಿ ಅನ್ಕೊಂತೀನಿ. ಸತೀಶ್ ಸರ್ ಪ್ರಶ್ನೆ ಏನಾಗಿತ್ತು ಅವರು ಸರ್ ಕರ್ನೂಲ್ ಆಂಧ್ರ ವಿಚ್ ಪ್ಲೇಸ್ ವಿಚ್ ಡಿಸ್ಟ್ರಿಕ್ಟ್ Yes, sir. Yes, sir. I am from He is from Andhra Pradesh. Kurnool district, Andhra Pradesh. So Satish's questions was, so he is using microbial culture, source culture for inoculation with OWDC, and we were using this AEM. He wanted to know what is the difference between the two. Sorry, I have to say in Kannada, alva. Sorry. So AEM1 ಸೂಕ್ಷ್ಮಜೀವಿ ದ್ರಾವಣಕ್ಕೂ ಇತರ ಯಾವುದೋ ಒಂದು OWDC ಥರದ ಸೂಕ್ಷ್ಮ ದ್ರಾವಣವನ್ನು ನಾವು ಬಳಸೋದ್ರಿಂದ ಏನಾರ ವ್ಯತ್ಯಾಸಗಳಿದೆಯೇ? ವ್ಯತ್ಯಾಸಗಳೇನು ಬರಲ್ಲ. ಆದರೆ ಪ್ರತಿ ಸಲ ನಾವು ಸೂಕ್ಷ್ಮಜೀವಿಗಳ ದ್ರಾವಣವನ್ನು ತಗೊಂಬಂದು ಅದಕ್ಕೆ ಬೆಲ್ಲ ಹಾಕಿ ಅದನ್ನು ಡೆವಲಪ್ ಮಾಡಿ ನಮ್ಮ ಗಿಡದ ಬುಡಕ್ಕೆ ಕೊಡ್ತೀವಿ ಅಥವಾ ನಮ್ಮ ಮೇಲ್ಮಣ್ಣಿಗೆ ಸೇರಿಸ್ತೀವಿ. ಇನಾಕ್ಯುಲೇಷನ್ ಆಫ್ ಮೈಕ್ರೋಬ್ ಅಂತ ಹೇಳ್ತೀವಿ, ಮೈಕ್ರೋಬ್ಸ್. ಆವಾಗ ನಾವು ಯಾವ ಮೂಲ ದ್ರಾವಣ ಉಪಯೋಗಿಸ್ತೀವಿ ಅದು ಮುಖ್ಯವಾಗುತ್ತೆ. ಪ್ರತಿ ಸಲ ನಾವು ಮೂಲ ದ್ರಾವಣವನ್ನು ತಗೊಂಬಂದು ಅದನ್ನು ಡೆವಲಪ್ ಮಾಡಿ ಹಾಕಿದ್ಮೇಲೆ ಮತ್ತೆ ಅದೇ ಡೆವಲಪ್ ಆಗಿರೋ ಲಿಕ್ವಿಡ್ನ ಮೂಲ ದ್ರಾವಣವಾಗಿ ಯೂಸ್ ಮಾಡಿಬಿಡ್ತೀವಿ. ಆವಾಗ ಅದರದ್ದು ಒಂದು ನಿಖರತೆ ಹೊರಟೋಗುತ್ತೆ. ಮೂಲ ದ್ರಾವಣ ನಮಗೆ ಕೊಟ್ಟಾಗ ಅದು OWDC ಆಗಿರ್ಬೋದು, EM1 ಆಗಿರ್ಬೋದು. ಮೂಲ ದ್ರಾವಣ ಕೊಟ್ಟಾಗ ಆ ಮ್ಯಾನುಫ್ಯಾಕ್ಚರರ್ ಏನು ಮಾಡಿರ್ತಾರೆ, ಯಾವ್ಯಾವ ರೀತಿ ಸೂಕ್ಷ್ಮಜೀವಿಗಳು ಇರ್ತವೆ, ಅವು ಯಾವ ಸಂಖ್ಯೆಯಲ್ಲಿ ಇರ್ತವೆ, ಯಾವ ಅನುಪಾತದಲ್ಲಿ ಇರ್ತವೆ, ಅದನ್ನೆಲ್ಲವನ್ನು ನಿರ್ದೇಶಿಸಿ ಆ ಮೂಲ ದ್ರಾವಣದಲ್ಲಿ ನಮಗೆ ಕೊಟ್ಟಿರ್ತಾರೆ. ಅದನ್ನು ನಾವು ಬೆಲ್ಲದ ನೀರು ಹಾಕಿ ಡೆವಲಪ್ ಮಾಡಿ ಕೊಟ್ಟಿರ್ತೀವಿ. ಹಾಗಾಗಿ ಆ ಒಂದು ಅಕ್ಯುರಸಿ ಅಥವಾ ಅಥೆಂಟಿಸಿಟಿ ಅಂತ ಹೇಳ್ತೀವಿ, ಅದು ಬರುತ್ತೆ. ನಾವು ಪದೇ ನಾವು ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಗಿಡಕ್ಕೆ ಕೊಡಬೇಕಾದ್ರೆ
ಮೂಲ ದ್ರಾವಣದಿಂದನೇ ಡೈಲ್ಯೂಟ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡು ಕೊಡೋದು ಒಳ್ಳೆಯದು. ಡೈಲ್ಯೂಟ್ ಆಗಿರೋ ದ್ರಾವಣವನ್ನು ಮತ್ತೆ ಮೂಲ ದ್ರಾವಣವಾಗಿ ಉಪಯೋಗಿಸೋದ್ರಿಂದ ನಮಗೆ ನಿಖರತೆ ಬರಲ್ಲ. ಇದು ಒಂದು ಅನುಭವ, ಮತ್ತು ನಾನು ಓದ್ಕೊಂಡಿರೋದು ಸಹ. ಅದನ್ನು ನಾನು ಸತೀಶ್ ಸರ್ ಅವರಿಗೆ ಹೇಳಿದೆ. ಎರಡನೇದು ಅವ್ರು ಕೇಳಿದ್ರು, ಈ ಏನು AEMN ಆಗ್ಬೋದು, OWDC ಆಗ್ಬೋದು, ಇದನ್ನು ನಾವು ವೆಂಚೂರಿ ಮುಖಾಂತರ ದ್ರವದಲ್ಲಿ ಕೊಡ್ಬೋದೇ, ಇದನ್ನು ನಿರ್ದಿಷ್ಟವಾದ ಜಾಗದಲ್ಲಿ ಹಾಕಬೇಕೆ ಅಂತ. ಆಮೇಲೆ ಗಿಡಗಳ ಮೇಲೆ ಸ್ಪ್ರೇ ಮಾಡ್ಬೋದೇ, ಇವೆಲ್ಲವನ್ನು ಕೇಳಿದ್ರು. ಯಾವುದೇ ಸೂಕ್ಷ್ಮಜೀವಿಗಳನ್ನು ನಾವು ಮಣ್ಣಿಗೆ ಸೇರಿಸುವಾಗ ಗಿಡದ ಬೇರು ವಲಯದಲ್ಲಿ ಸೇರಿಸಬೇಕು. ಯಾಕೆಂದರೆ ಸೂಕ್ಷ್ಮಜೀವಿಗಳು ಗಿಡದ ಬೇರಿನಲ್ಲಿ ಆಶ್ರಯ ಪಡೆದಿರ್ತವೆ. ಯಾಕೆ ಸೂಕ್ಷ್ಮಗಳು ಗಿಡದ ಬೇರಿನಲ್ಲಿ ಇರ್ತವೆ ಅಂದರೆ, ಒಂದು ಜೀವಂತ ಸಸ್ಯದ ಬೇರಿನಲ್ಲಿ ಮಿನಿಮಮ್ 7% ತೇವಾಂಶ ಇರುತ್ತೆ. ಸೂಕ್ಷ್ಮಜೀವಿಗಳಿಗೆ ತೇವಾಂಶ ಬೇಕಾಗುತ್ತೆ. ಮತ್ತು ಜೀವಂತ ಇರೋ ಸಸ್ಯವು ದ್ಯುತಿಸಂಶ್ಲೇಷಣೆ ಕರೆಯಿಂದ ಆಹಾರ ಉತ್ಪಾದನೆ ಮಾಡಿ ಬೇರಿನ ಮುಖಾಂತರ ಸೂಕ್ಷ್ಮಜೀವಿಗಳಿಗೆ ಆಹಾರ ಕೊಡಿಸ್ತಾ ಇರುತ್ತೆ. ಹಾಗಾಗಿ ಸೂಕ್ಷ್ಮಜೀವಿಗಳು ಜೀವಂತ ಸಸ್ಯದ ಬೇರು ವಲಯದಲ್ಲಿ ಇರುತ್ತವೆ. ಅವಕ್ಕೆ ಅಲ್ಲಿ ತೇವಾಂಶ ಮತ್ತು ಊಟ ಎರಡೂ ಸಿಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿರುತ್ತೆ. ಸೊ ನಾವು ಸೂಕ್ಷ್ಮಜೀವಿಗಳನ್ನು ಹೊರಗಡೆಯಿಂದ ತಂದು ಸೇರಿಸಿದಾಗ ಆದಷ್ಟು ಬೇರು ವಲಯದಲ್ಲಿ ನೇರವಾಗಿ ಸೇರಿಸಬೇಕು. ಆಕ್ಟಿವ್ ರೂಟ್ ಝೋನ್ ಅಂತ ಹೇಳ್ತೀವಿ, ಡ್ರಿಪ್ ಸರ್ಕಲ್ ಅಂತಲೂ ಹೇಳ್ತೀವಿ. ನಮ್ಮ ಗಿಡದ ಬೇರು ಎಲ್ಲಿದೆ, ಬೇರು ವಲಯದಲ್ಲಿ ಸೂಕ್ಷ್ಮಜೀವಿಗಳು ಎಲ್ಲಿರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ನಿರ್ದಿಷ್ಟ ಪ್ರದೇಶದಲ್ಲಿ ಈ ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಸೇರಿಸೋದ್ರಿಂದ ನಮಗೆ ನಿಖರವಾದ ಫಲಿತಾಂಶ ಬರುತ್ತೆ. Sir, what's the cost of AEM1? What cost of AEM1? Sir, it is 750 rupees per liter, available in Amazon. So we buy 1 liter of EM1 at 750 rupees, and we make it into 20 liters of AEM, activated effective microorganism, by adding a kilogram of jaggery. That 20 liter we will do further dilution, 1:20, 1:40, 1:50, based on the field application. That diluted AEM will be applied to the basin of the plant or onto the topsoil. It's available, sir, 750 rupees per liter. It keeps varying on Amazon between 650 rupees to 750 rupees. Okay, sir. Yeah. ನಮಸ್ಕಾರ ಮಂಜುನಾಥ್ ಅವ್ರಿಗೆ. ನಮಸ್ಕಾರ ಸರ್, ಹೇಳಿ, ಪರಿಚಯ ಮಾಡ್ಕೊಳ್ಳಿ. ಅದೇ, ನನ್ನ ಹೆಸರು ಸಂಗಮದೇವ್ ಗುದಿಗೆ ಅಂತೇಳಿ. ನಾನು ಬೆಂಗಳೂರಿನಲ್ಲಿರೋದು. ನಮ್ಮ ತೋಟ ಹಿರಿಯೂರಿನಲ್ಲಿ ಇರೋದು. ಹಿರಿಯೂರಿನಲ್ಲಿ ತೋಟ. ನೀವು ಬಂದು ನಮಗೆಲ್ಲ ಗೈಡ್ ಮಾಡಿದ ಮೇಲೆ ತುಂಬ ಇಂಪ್ರೂವ್ ಆಗಿದೆ. ಥ್ಯಾಂಕ್ ಯು ಸರ್. ನಾವು ಇದನ್ನು ಹೇಳಿದ್ರಲ್ಲ, EM ಹಾಕಿದ್ದು, ಆಮೇಲೆ ನಮ್ಮ ದ್ರಾಕ್ಷಿ ಇದಕ್ಕೆ, ಅಡಿಕೆಗೆ, ತೆಂಗಿಗೆ, ಆದ್ಮೇಲೆ ಇಂಪ್ರೂವ್ ಆಗಿದೆ. ಮತ್ತು ಸೆಕೆಂಡ್ ರೌಂಡನ್ನು ಕೂಡ ಹಾಕ್ಬೇಕಂತೇಳಿ ಈ ಹಿಂಡಿ ದ್ರಾವಣ ತರಿಸಿದ್ದೀವಿ. ಅದರಿಂದ ತಮ್ಮದಿಂದ ತುಂಬ ಉಪಕಾರ ಆಯ್ತು. ತಾವು ರೆಗ್ಯುಲರ್ ಕ್ಲಾಸು ತುಂಬ ಜನರಿಗೆ ಇದನ್ನು ಅನುಕೂಲ ಮಾಡಿಕೊಡ್ತಾ ಇದ್ರಿ. ಇದು ಹೇಗೆ ಮುಂದುವರಿಲಿ, ತಮ್ಮದು ಮಾಹಿತಿ ಕೊಡೋದ್ರಿಂದ ಎಲ್ಲ ಹೊಸದಾಗಿ ಯಾರ್ಯಾರು ನೈಸರ್ಗಿಕ ಫಾರ್ಮ್ ಮಾಡೋಕ್ಕೆ ಬರ್ತಾರಲ್ಲ, ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ತಮ್ಮದು ಶ್ರಮ ನಿಜವಾಗ್ಲೂ ಸ್ವಾರ್ಥಕ ಆಗುತ್ತೆ ಅಂತೇಳಿ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಓಕೆ ಸರ್, ಎಲ್ಲಿ ಬರುತ್ತೆ ಸರ್ ನಿಮ್ದು ಹಿರಿಯೂರಲ್ಲಿ ಬಗನಾಡ್ ಅಂತ ಇದೆಯಲ್ಲ, ಬಗನಾಡದಲ್ಲಿ ನಮ್ಮದು ಅಡಿಕೆ ಮತ್ತು ದ್ರಾಕ್ಷಿ, ಅಡಿಕೆ ಮತ್ತು ತೆಂಗು ಹಾಕಿದ್ದೀವಿ. ನಾವು ಮೊದಲೆಲ್ಲ, ನಾನು 1 ವರ್ಷದಿಂದ ಇನ್ನು ರಾಸಾಯನಿಕ ಹಾಕ್ತಾ ಇರಲಿಲ್ಲ, ಹಸಿರುಗೆಲ್ಲ ಗೊಬ್ಬರ ಹಾಕ್ತಾ ಇದ್ದೆ. ಈ ಮಂಜುನಾಥ್ ಅವರು ಇವ್ರನ್ನೆಲ್ಲ ಹೋಗಿ ಅವ್ರ ತೋಟಕ್ಕೆ ಹೋಗಿ ನೋಡಿ ಬಂದ ಮೇಲೆ, ಇವ್ರದ್ದು ತುಂಬ, ಅವ್ರು ಬಂದು ನಮ್ಗೆ ಗೈಡ್ ಮಾಡಿದ ಮೇಲೆ ಭಾಳಷ್ಟು ಅನುಕೂಲ ಆಗಿ, ಈಗ ಮೊನ್ನೆ ನಮ್ಮ ಬೀಗರು ಅವ್ರದ್ದು ತೋಟ ಇದೆ, ಇದರಲ್ಲಿ ಮಾಡಿದ್ದಾರೆ, ಹುಬ್ಬಳ್ಳಿಯಲ್ಲಿ. ಅವ್ರು ಬಂದು ನೋಡ್ಕೊಂಡು ಹೋದರು. ಬೇರೆಯವರೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿಸಿ ಬೇರೆ ಏನೇನು ಕೊಟ್ಟಿದ್ರು. ಇಲ್ಲ, ಇದನ್ನು ಹಾಕಿದ ಮೇಲೆ ತುಂಬ ಅನುಕೂಲ, ನೋಡಿದ ಮೇಲೆ ಭಾಳ ಬದಲಾವಣೆ ಆಗಿದೆ, ಇದನ್ನೇ ನಾನು ಮಾಡ್ತೀನಿ ಅಂತೇಳಿ ಅವರು ಇದನ್ನೆಲ್ಲ ತರಿಸ್ತಾ ಇದ್ದಾರೆ. ಹಿಂಡಿ ಎಲ್ಲ ತರಿಸಿ ಮುಂದಿನ ತಿಂಗಳಿಂದ ಹಾಕ್ತಾ ಇದ್ದಾರೆ. ಇದು ಭಾಳಷ್ಟು ಪ್ರಾಕ್ಟಿಕಲ್ ಆಗಿ ಇವ್ರೇನು ಮಂಜುನಾಥ್ ಅವ್ರು ಹೇಳ್ತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಭಾಳ ಹೆಲ್ಪ್ ಆಗುತ್ತೆ. ನಾವೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ನಮ್ಮ ಬೆಳೆಯೆಲ್ಲ ಹಾಳು ಮಾಡ್ಕೊಂಡಿದ್ವಿ. ಆಮೇಲೆ ಕ್ಯಾನ್ಸರ್ ರೋಗ 25% ಆಗಿದೆ ನಮ್ಮ ಇಂಡಿಯಾದಾಗೇನೆ. ಯಾಕಾಗಿದೆ ಅಂಥೇಳಿ ರಾಸಾಯನಿಕ ಬಳಕೆಯಿಂದ. ಅದಕ್ಕಾಗಿ ತಾವು ಈಗೇನು ಹೊಸದಾಗಿ ಯಾರು ಫಾರ್ಮ್ ಮಾಡ್ತಿರಲ್ಲ, ತಾವು ದಯವಿಟ್ಟು ಇವ್ರದ್ದು ಒಂದು ಫಾಲೋ ಮಾಡಿ, ಒಂದು ಗ್ರೂಪ್ ಮಾಡಿ. ಹೇಳಿದ್ರು ಅವ್ರು ಆಗಲೇ, ಭಾಳಷ್ಟು ಜನರು ಈಗಾಗಲೇ ಇದನ್ನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಆದರೆ ಅವ್ರದ್ದು ಗೊತ್ತಾಗ್ತಾ ಇಲ್ಲ ಜನರಿಗೆ ಅಂತೇಳಿ. ಇವ್ರು ಬೇರೆ ತೋಟಕ್ಕೆಲ್ಲ ಹೋಗ್ತಾರೆ, ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಇದ್ದಾರೆ. ಪಾಪ ನನಗೆ ಮೊನ್ನೆ ಬೇಜಾರಾಗೋಯ್ತು. ಅವ್ರನ್ನ ಯಾವುದೋ ಒಂದು ಊರಿಗೆ, ಎಲ್ಲೇ ಚಾಮರಾಜನಗರಿಗೆ ಕರೆಸಿ ಇವ್ರಿಗೇನು ಬಸ್ ಚಾರ್ಜ್ ಕೊಡಲಾರ್ದು ಕಳಿಸ್ಕೊಟ್ಟಿದ್ದಾರೆ. ತಮ್ಮ ಸ್ವಂತ ಖರ್ಚಿನಿಂದ ಹೋಗಿ ಅಲ್ಲಿ ಅವ್ರು ಗೈಡ್ ಮಾಡಿ ಬಂದಿದ್ದಾರೆ. ಈ ಥರ ಮಾಡ್ತಾ ಇದ್ದಾರೆ. ಇದೊಂದು ಗ್ರೂಪ್ ಬೆಳೀಲಿ, ಇವರ ಮಾರ್ಗದರ್ಶನ ಉಪಯೋಗ ಮಾಡ್ಕೊಳ್ಳೋಣ ನಾವು.
ಇನ್ನೂ ನಮ್ಮ ನೈಸರ್ಗಿಕ ಒಂದು ಗ್ರೂಪ್ ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸಂಗಮ್ ದೇವ್ ಸರ್. ಹೌದು ಸರ್, ಈಸ್ ಡೂಯಿಂಗ್ ಅ ವೆರಿ ಗ್ರೇಟ್ ವರ್ಕ್. ಯಾರು ಈಗಿನ ಕಾಲದಲ್ಲಿ ಇನ್ಫಾರ್ಮೇಶನ್ ಯಾರು ಶೇರ್ ಮಾಡೋದಿಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಇವ್ರು ಚಂದ್ರಶೇಖರ್ ಸಾರು ನಮಗೆ ಇಷ್ಟು ಡೀಟೇಲ್ ಆಗಿ ಕ್ಲೀನ್ ಆಗಿ ತಿಳಿಯೋ ಹಂಗೆ ಹೇಳ್ತಾ ಇದ್ದಾರೆ. ಅಲ್ಲ ನೋಡಿ, ಅದರಿಂದ ಈಸ್ ನಾಟ್ ಚಾರ್ಜಿಂಗ್ ಎನಿಥಿಂಗ್, ವಿದೌಟ್ ಚಾರ್ಜಿಂಗ್ ಈಸ್ ಡೂಯಿಂಗ್ ದಿಸ್ ಸರ್ವಿಸ್ And ಅಂಡ್ not ಆಲ್ಸೋ selling any product also. ಪವರ್ ಪಾಯಿಂಟ್. ಆಮೇಲೆ ಭಾಳಷ್ಟು ಜನರು ಜಾಯ್ನ್ ಆಗ್ಲಿದ್ದು ಹೆಂಗೆ ಬೆಳಿಲಿದ್ದು ಗ್ರೂಪು. ಈಗ ಅವ್ರು ಏನೋ ಮಾಡ್ತಾ ಇದ್ರು, ಮೊದಲು ಬರೀ ಅಡಿಕೆ ತೆಂಗು ಅಂತ ಮಾಡ್ತಾರೆ. ಈಗ ನಾನು ಭಾಳ ಖುಷಿ ಆಯ್ತು. ಈಗ ಯಾವ ಶುಗರ್ ಕೇನು ಪ್ಯಾಡಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮದು ಸ್ವಂತೂರು ಬಾಗಲಕೋಟೆ, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬ ಕಬ್ಬು ಬೆಳೀತಾ ಇದ್ದಾರೆ. ಈ ಕಬ್ಬು ಈಗ ನಮ್ಮ ಬ್ರದರ್ ಹತ್ರ ಮಾತಾಡಿದೆ, ಮಳೆ ಜಾಸ್ತಿಯಾಗಿ ಆ ಕಬ್ಬೆಲ್ಲ ಬರೀ ರಾಸಾಯನಿಕ ಗೊಬ್ಬರ, ವಿಪರೀತ ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಅವರು. ಹಾಕಿದ ಮೇಲೆ ಎಲ್ಲ ಮಳೆ ಜಾಸ್ತಿಯಾಗಿ ಅದು ಬೆಳೆ ಸುಳಿ ಬಂದುಬಿಟ್ಟಿದೆ ಅಂತ. ಬೆಳೆ ಸುಳಿ ಬಂದಮೇಲೆ ಬೆಳಿತಾನೆ ಇಲ್ಲ ಅದು ಕಬ್ಬು. ಹೋದ ವರ್ಷಕ್ಕೆ ಈ ವರ್ಷ ಕಂಪೇರ್ ಮಾಡಿದ್ರೆ ಇಳು ತುಂಬ ಕಡಿಮೆ ಆಗುತ್ತೆ. 20-25 ಗಣಿಕೆ ಆಗ್ತಾ ಇರೋದು ಬರೀ 12ಕ್ಕೆ 15ಕ್ಕೆ ನಿಂತುಬಿಟ್ಟಿದೆ ಅಂತ. ಮಳೆ ಜಾಸ್ತಿಯಾಗಿ ಗೊಬ್ಬರ ಹಾಕೋದ್ರಿಂದ ಅದು ಬಿಳಿ ಸುಳಿ ಬಂದು ಶುಗರ್ ಕೇನ್ ಗ್ರೋತೇ ಇಲ್ಲ ಅಂತ. ಒಮ್ಮೆ ಇವ್ರು ಕರ್ಕೊಂಡು ಹೋಗಿ ಆ ಕಡೆ ನಮ್ಮೊಂದು ಪ್ರಚಾರ ಮಾಡಿಸ್ಬೇಕಂತ ಮಾಡಿದೆ. ನಾನು ಅಮೇರಿಕಕ್ಕೆ ಬಂದಿದ್ದೇನೆ. ಬಂದ್ಮೇಲೆ 22ನೇ ತಾರೀಕು ಬಂದಮೇಲೆ ಇವರು ನಮ್ಮ ಮಂಜುನಾಥ್ ಅವ್ರು ಕರ್ಕೊಂಡು ಹೋಗಿ ಇಷ್ಟು ಅಲ್ಲೆಲ್ಲ ಉತ್ತರ ಕರ್ನಾಟಕದ ಕಬ್ಬು ತುಂಬ ಜನ ಬೆಳೀತಿದ್ದಾರೆ. ಅವರು ಇವ್ರ ಮಾಹಿತಿಯನ್ನು ಕೊಡ್ಬೇಕು. ಅವ್ರಿಗೆ ಕೊಟ್ಟರೆ ನಿಜವಾಗ್ಲೂ ಒಂಥರ ಅವ್ರಿಗೆ ಅನುಕೂಲ ಆಗುತ್ತೆ. ಖಂಡಿತ ಸರ್, ಪ್ರಯತ್ನ ಮಾಡೋಣ. ಓಕೆ, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ನೀವು US ಇಂದ ಕನೆಕ್ಟ್ ಆಗಿ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಆಮೇಲೆ ನಾನು ಒಂದು ಮೊನ್ನೆ ಫಾರ್ಮಿಗೆ ಹೋಗಿದ್ದೆ. ಜೇನುಹುಳ ತುಂಬ ಸಾಕ್ತಾ ಇದ್ದಾರೆ ಇಲ್ಲಿ ಎಲ್ಲರೂ. ಜೇನುಹುಳದ್ದು ಒಂದು ಫೋಟೋನ ಹಾಕಿ ಕಳಿಸ್ತಿದ್ದೆ ನಿಮಗೆ. ಒಂದು ಫಾರ್ಮಿಗೆ ಕರ್ಕೊಂಡು ಹೋಗಿದ್ದೆ ನಮ್ಮ ಮಗ. ಈ ಐಸ್ ಕ್ರೀಮ್ದಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಅದನ್ನು ಅಲ್ಲೇ ಫಾರ್ಮಿಂಗ್ ಜೇನುಹುಳನ್ನು ತುಂಬ ಸಾಕ್ತಾರೆ. ಜೇನುಹುಳನ್ನು ಸಾಕಬೇಕು ಅಂತ ನಿಮಗೊಂದು ಇದನ್ನು ಕಳಿಸಿದ್ದೆ ನಾನು. ಭಾಳಷ್ಟು ರೈತರು ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರಲ್ಲ, ಕಳೆನೇ ನಮಗೆ ಗೊಬ್ಬರ, ಕಳೆ ತೆಗಿಲೇಬಾರ್ದು, ಕಳೆನೇ ಗೊಬ್ಬರ ಅಂತ ಅನ್ನೋದು ಭಾವನೆ ಇಲ್ಲಿನೂ ಕೂಡ ಇದೆ. ಇಲ್ಲಿನೂ ಕೂಡ ಉಳುಮೆ ಮಾಡೋದಕ್ಕೆ ಜಾಸ್ತಿ ಇದರಲ್ಲಿಂದನೇ ಮಾಡ್ತಾರೆ. ಈಗ ನಮ್ಮ ಬ್ರಷ್ ಕಟ್ಟರಿಂದನೇ ಮಾಡ್ತಿರ್ತಾರೆ. 2 ಎಕರೆ 4 ಎಕರೆ 5 ಎಕರೆ ಇಟ್ಕೊಂಡವ್ರು ಅದನ್ನು ಕೂಡ ಕಲ್ಟಿವೇಟ್ ಮಾಡಬೇಕು. ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರಿಂದ ನಿಮ್ದೆಲ್ಲ ಸೂಕ್ಷ್ಮ ಜೀವಾಣುಗಳು ಸತ್ತು ಹೋಗ್ಬಿಡ್ತಾವೆ. ಒಳ್ಳೆಯದು ಸರ್, ಎಲ್ಲ ಪದ್ಧತಿಗಳನ್ನು ಗಮನಿಸ್ತಾ ಹೋಗೋಣ. ಧನ್ಯವಾದಗಳು ಸರ್. ಟೈಮ್ ಆಗ್ತಾ ಇದೆ, 10 ಕಾಲ ಆಗೋಯ್ತು. ಇನ್ನಾರು ಪ್ರಶ್ನೆಗಳಿದ್ರೆ ಕೇಳಿ, ಕ್ಲೋಸ್ ಮಾಡೋಣ. ಫೀಡ್ಬ್ಯಾಕ್ ಕೊಡಿ, ಪ್ರಶ್ನೆಗಳಿದ್ರೆ ಕೇಳಿ. ಸರ್ ಚಂದ್ರಶೇಖರ್ ಸರ್, ಇವತ್ತು ಸರ್ ನಾನು HR ಮಂಜುನಾಥ್ ಅಂತ. ಸಾರಿ HR ಮಂಜುನಾಥ್ ಹೇಳಿ ಸರ್. ಇದು ನಿಮಗೆ ಹೇಳಿದ್ದೆ, ನಿಮ್ಮ ಯಾವಾಗ ಟೈಮ್ ಆಗುತ್ತೋ ನಮ್ಮ ಫಾರ್ಮಿಗೆ ಬಂದು ವಿಸಿಟ್ ಮಾಡಿ ಅಂತ. ಖಂಡಿತ ಸರ್, ಪ್ಲಾನ್ ಮಾಡೋಣ. ಟಚ್ ಇಟ್ಕೊಂಡಿದ್ದೀರಲ್ಲ, ಮಾಡೋಣ ಸರ್. ಸಮಯ ಹೊಂದಿಸ್ಕೊಂಡು ಹೋಗೋಣ. ಎಲ್ಲಿ ಬರ್ತಾರೆ ತಮ್ಮ ತೋಟ? ನಂದು ಹೊಸದುರ್ಗ ತಾಲೂಕು ಸರ್, ಮಾಡದಕೆರೆ ಅಂತ. ಹೊಸದುರ್ಗ ತಾಲೂಕಾ? ಹೌದೌದು. ಏನ್ ಬೆಳಿತೀರ ಅಲ್ಲಿ? ತೆಂಗು, ಅಡಿಕೆ, ತೆಂಗು ಇತ್ತು. ಆದ್ರೆ ಈಗ ನಾನು ಕೋಕೋ ಮತ್ತೆ ಜಾಯಿಕಾಯಿ ಹಾಕಿದ್ದೀನಿ. ಆಮೇಲೆ ಎಕರೆಗೆ ಇದು ಚಕ್ಕೆ ಹಾಕೋಣ ಅಂತ. ಆಯ್ತು, ನೋಡಿ ಒಮ್ಮೆ ವಿಸಿಟ್ ಮಾಡಿಸಿ ಅವ್ರನ್ನ. ಯಾಕಂದ್ರೆ ಅಲ್ಲಿ ನೆರಳಿರ್ಬೇಕಂತ ಹೇಳ್ತಾರ ತೋಟಕ್ಕೆ. ಮೇಲ್ಗಡೆ ನೆರಳಿದೆ, ನೆರಳಿ ಪ್ರಾಬ್ಲಮ್. ಇದು ಕೋಕೋ ಹಾಕಿದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ ಅದನ್ನೆಲ್ಲ? ಇದು ಕೋಕೋ ಬೀಜಕ್ಕಿಂತ ನನಗೆ ಅದ್ರ ಎಲೆ ಬೇಕು ಅಂತೇಳಿ ಹಾಕಿರೋದು. ಎಲೆ? ಓಕೆ. ಗೊಬ್ಬರ ಭಾಳ, ಗೊಬ್ಬರಕ್ಕೋಸ್ಕರ ಹಾಕಿರೋದು. ಅದೇ ಗೊಬ್ಬರ ಆಗುತ್ತೆ, ವಿಪರೀತ ಗೊಬ್ಬರ. ಏನ್ ಹಣ್ಣು ಬೀಜ ಸಿಗತ್ತೋ ಅದು ಎಕ್ಸ್ಟ್ರಾ ಅಷ್ಟೇ ಅದು. ಇರ್ಲಿ ಸರ್, ಇರ್ಲಿ, ಬರೋಣ ಸರ್, ಪ್ಲಾನ್ ಮಾಡೋಣ. ಇನ್ಯಾರು ಪ್ರಶ್ನೆ ಇದ್ರೆ ಕೇಳಿ, ಫೀಡ್ಬ್ಯಾಕ್ ಕೊಡಿ. 10:20 ಕ್ಲೋಸ್ ಮಾಡ್ಬೋದಾ? ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಎಲ್ಲ. ಕ್ಲೋಸ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು. ಹಬ್ಬದ ದಿನ ನೀವೆಲ್ಲ ಸಂಜೆ ಸಮಯ ಕೊಟ್ಟು ಲೈವ್ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಈ ಧನ್ಯವಾದಗಳು. ಮತ್ತೆ ಮುಂದಿನ ಬುಧವಾರ ಇದೇ ಸಮಯ ರಾತ್ರಿ 8:30ಕ್ಕೆ ಮತ್ತೆ ಇನ್ನೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಮತ್ತೆ ಸೇರೋಣ, ಅನುಭವಗಳನ್ನು ಹಂಚ್ತಾ ಹೋಗೋಣ. ನಾನು ಆಲ್ರೆಡಿ ಹೇಳ್ದಂಗೆ ಈ ಶನಿವಾರ ಭಾನುವಾರ ನಮ್ಮ MS ಫಾರ್ಮ್ನಲ್ಲಿ ಭೇಟಿಯಾಗಲಿಕ್ಕೆ ಒಂದು ಅವಕಾಶಗಳಿದೆ. ಯಾರಿಗೆ ಸಾಧ್ಯವಾಗುತ್ತೋ ಬನ್ನಿ, ಜೊತೆ ಜೋಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಮುಂದಿನ ತಿಂಗಳ ಶನಿವಾರ ಭಾನುವಾರ ಇರುತ್ತೆ. Sir, if possible, please record the video of Muralidhar sir Soppindu
ನಾವು ಆದಷ್ಟು ಟ್ರೈ ಮಾಡ್ತೀವಿ ಬರಕ್ಕೆ, ಇಲ್ಲ ಆದ್ರೆ ದಯವಿಟ್ಟು ರೆಕಾರ್ಡ್ ಮಾಡಿ. ಐ ರಿಯಲಿ ವಾಂಟ್ ಟು ಲಿಸನ್ ಟು ದಟ್. Yeah, I think I'll ask Vivara Info person to do that. Anyway, they will be with us. It will be Okay. done, madam. We will try to capture at least, few key Yeah. moments through Muralidhar, sir. Sure. Yeah. I Thank you. wish you visit us. I wish. Yeah, I really want to. I'll give it a try. Yes, sir. Yes, madam. Yeah. Yeah. Great. Thank you. Thank you very much. So we'll see you again next Wednesday, same time. So have a nice days ahead, healthy days ahead. Good night. ಗುಡ್ ನೈಟ್. ಎಲ್ರಿಗೂ ಶುಭರಾತ್ರಿ.